अनुरूप लक्ष्मीमही तदनुरूपा लक्ष्मीमही तदनुरूपा लक्ष्मीमही तदनुरूप निजानुभाव लक्ष्मीमही तदनुरूप निजानुभावा लक्ष्मीमही तदनुरूप निजानुभावा ಭಾವ ಅಂತ ನಿಲ್ಲಿಸಬಾರ್ದು, ಕಂಟಿನ್ಯೂಟಿ ಇರಕ್ಕೂ ಆಸ್ ಇಫ್ ಯು ಆರ್ ಗೋಯಿಂಗ್ ಟು ಕಂಟಿನ್ಯೂ. ಯಾಕಂದ್ರೆ ನೆಕ್ಸ್ಟ್ ಲೈನ್ ಆಮೇಲೆ ಸೇರಿಸ್ಕೋತೀರಾ. ಲಕ್ಷ್ಮೀಮಹಿ ತದನುರೂಪ ನಿಜಾನುಭಾವ लक्ष्मीमही तदनुरूप निजानुभाव लक्ष्मीमही तदनुरूप निजानुभाव ನೀಳಾದಿ ದಿವ್ಯ ಮಹಿಷೀಕರ ಪಲ್ಲವಾಭ್ಯಾಂ नीलादिदिव्य महिषकर पल्लवानां नीलादि ಇದೆಯಾ ನಿಮ್ ಬುಕ್ಗಳಲ್ಲಿ? ಪಲ್ಲವಾಭ್ಯಾಮ್ ಅಂತಾನು ಹೇಳ್ಬೋದು, ಪಲ್ಲವಾನಾಮ್ ಅಂತಾನು ಹೇಳ್ಬೋದು. ಯಾವ್ದಾದ್ರು ಇಟ್ಕೊಳ್ಳಿ, ಪಲ್ಲವಾನಾಮ ಇಟ್ಕೊಳ್ಳಿ. ಲಕ್ಷ್ಮೀ ಮಹಿ ತದನುರೂಪ ನಿಜಾನುಭಾವ ನೀಳಾದಿ ದಿವ್ಯ ಮಹಿಷೀಕರ ಪಲ್ಲವಾನಾಂ लक्ष्मीमही तदनुरूप निजानुभाव नीलादिदिव्य महिषीकर पल्लवानां लक्ष्मीमही तदनुरूप निजानुभाव नीलादि दिव्य महिषीकर पल्लवानां ಲಕ್ಷ್ಮೀ ಮಹಿ ತದನುರೂಪ ನಿಜಾನುಭಾವ ನೀಳಾದಿ ದಿವ್ಯ ಮಹಿಷೀಕರ ಪಲ್ಲವಾನಾಂ लक्ष्मीमही तदनुरूप निजानुभावनिलादि दिव्य महिषीकर पल्लवानां लक्ष्मीमही तदनुरूप निजानुभावनीलादि दिव्य महिषीकर पल्लवानां ನ್ಯಾಚುರಲ್ ಆಗಿ ಬರ್ಲಿ, ಓದ್ಬೇಡಿ. ಈಗ ಆರಾಮಾಗಿ ಹೇಳಿ. ಲಕ್ಷ್ಮೀ ಮಹಿ ತದನುರೂಪ ನಿಜಾನುಭಾವ ನೀಳಾದಿ ದಿವ್ಯ ಮಹಿಷಿ ಕರಪಲ್ಲಭಾನಾಂ लक्ष्मीमही तदनुरूप निजानुभाव नीलादि दिव्य महिषीकर पल्लवानां लक्ष्मीमही तदनुरूप निजानुभाव नीलादि दिव्य महिषीकर पल्लवानां ಆರುಣ್ಯ ಸಂಕ್ರಮಣ ತತ್ಕಿಲ ಸಾಂದ್ರ ರಾಗೌ ಆರುಣ್ಯ ಸಂಕ್ರಮಣ ತತ್ಕಿಲ ಸಾಂದ್ರ ರಾಗೌ ತಹ ಅನ್ನೋದ್ನಲ್ಲಿ ಮಧ್ಯದಲ್ಲಿ ಹ್ರಸ್ವ ಮಾಡ್ಕೋಬೇಕು. ವಿಸರ್ಗ ಪ್ರೊನೌನ್ಸಿಯೇಷನ್ ಕೊಡ್ಕೂಡ್ದು ಅಲ್ಲಿ. ಆರುಣ್ಯ ಸಂಕ್ರಮಣ ತತ್ಕಿಲ ತಹಕ್ಕಿಲ ಅನ್ನೋದನ್ನ ತತ್ಕಿಲ ಅಂತ ಮಾಡ್ಕೊಳ್ಳಿ. ಆರುಣ್ಯ ಸಂಕ್ರಮಣ ತತ್ಕಿಲ ಸಾಂದ್ರ ರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. आरुण्य संक्रमण तक्किल सान्द्र रागौ श्री वेंकटेश चरणौ शरणं प्रपद्ये आरुण्य संक्रमण तक्किल सान्द्र रागौ श्री वेंकटेश चरणौ शरणं प्रपद्ये. ಸ್ವಲ್ಪ ಜೀವ ತುಂಬಲಿ ವಾಯ್ಸ್ ಅಲ್ಲಿ. ಡಲ್ ಹೊಡಿತಾ ಇದೆ ಶೈಲಾಟಿಕಮ್ಮ, ಜೀವ ತುಂಬಿಸ್ ಹೇಳ್ಬೇಕು. ಲಕ್ಷ್ಮೀ ಮಹಿ ತದನುರೂಪ ನಿಜಾನುಭಾವ ನೀಳಾದಿ ದಿವ್ಯ ಮಹಿಷೀಕರ ಪಲ್ಲವಾನಾಂ ಆರುಣ್ಯ ಸಂಕ್ರಮಣ ತಚ್ಚಿಲ ಸಾಂದ್ರ ರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. लक्ष्मीमही तदनुरूप निजानुभाव नीलादि दिव्य महिषीकर पल्लवानां आरुण्य संक्रमण तक्किल सान्द्र रागौ श्री वेंकटेश चरणौ शरणं प्रपद्ये लक्ष्मीमही तदनुरूप निजानुभाव नीलादि दिव्य महिषीकर पल्लवानां आरुण्य संक्रमण तक्किल सान्द्र रागौ श्री वेंकटेश चरणौ शरणं प्रपद्ये. ಇನ್ನೊಂದ್ಸಲ ಕ್ರಿಸ್ಪ್ ಆಗಿ ಹೇಳಿ.
ಲಕ್ಷ್ಮೀಮಹೀ ತದನುರೂಪ ನಿಜಾನುಭಾವ ನೀಳಾದಿ ದಿವ್ಯ ಮಹಿಷಿ ಕರಪಲ್ಲವಾನಾಂ ಆರುಣ್ಯ ಸಂಕ್ರಮಣ ತಚ್ಛಿಲ ಸಾಂದ್ರ ರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. See, ಲಕ್ಷ್ಮೀ fastness is different. Crispness is different. Okay, you can be in a slow pace. You don't have to run. ಕ್ರಿಸ್ಪ್ ಆಗಿ ಹೇಳಿದ್ರೆ ಡಬ ಡಬ ಡಬಡ ಅಂತ ರನ್ ಮಾಡೋದಲ್ಲ. ರೆಂಡಿಷನ್ ಆಫ್ ಎವ್ರಿ ವರ್ಡ್ ಶುಡ್ ಬಿ ವೆರಿ ಕ್ರಿಸ್ಪ್. ಆಯ್ತಾ, ಅಲ್ಲೆಲ್ಲೂ ಡ್ರ್ಯಾಗಿಂಗ್ ಇರ್ಕೂಡ್ದು, ಬಟ್ ಪೇಸ್ ಸ್ಲೋ ಆಗೇ ಇರ್ಬೋದು. ಅದಕ್ಕೇನು ಓಡ್ಬೇಕಿಲ್ಲ ನೀವು, ಗೊತ್ತಾಯ್ತಾ. ಯಾವಾಗ್ಲೂ ಪೇಸ್ ಅಂಡ್ ಕ್ರಿಸ್ಪ್ನೆಸ್ ಶುಡ್ ಬಿ ಮೇಂಟೈನ್ಡ್ ಇನ್ ಎವ್ರಿ ಶ್ಲೋಕಾಸ್. ಯಾವ ಶ್ಲೋಕನೇ ನೀವು ಹೇಳಿ, ಆ ಪೇಸ್ ಮತ್ತೆ ಆ ಒಂದು ಕ್ರಿಸ್ಪ್ನೆಸ್ ಮೇಂಟೈನ್ ಆಗಿದ್ರೆ ಸ್ಲೋ ಆಗಿದ್ರು ಅದು ಅನುರಾಗವಾಗಿರುತ್ತೆ ಕೇಳಕ್ಕೆ. ಅದಕ್ಕೆ ಫಾಸ್ಟೇ ಇರಬೇಕು ಅಂತ ಏನಿಲ್ಲ ಅಲ್ವಾ. ಆ ಫಾಸ್ಟ್ನೆಸ್ ಬಂದ್ರೆ ಕ್ರಿಸ್ಪ್ನೆಸ್ ಬರುತ್ತೆ ಅಂತ ಜನ ಅನ್ಕೋತಾರೆ. ಇಲ್ಲ, ಫಾಸ್ಟ್ನೆಸ್ ಅಲ್ಲಿ ಫೇಲ್ಯೂರೇ ಆಗೋದು. ತುಂಬಾ ಫಾಸ್ಟ್ ಆಗಿ ಹೇಳ್ತೀನಿ ಅಂದ್ರೆ ಏನು ಗೊತ್ತಾಗಲ್ಲ. ಏನೋ ಅವರು ಬ್ಲಾ 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 ಅಂದ್ರು ನಾವು ಕೇಳಿಸ್ಕೊಂಡು ಮುಗಿದೋಯ್ತಲ್ಲಿ. ನೀವು ಸ್ಲೋ ಆಗಿದ್ರು ಶಾರ್ಪ್ನೆಸ್ ನ ಕೊಡೋದನ್ನ ಕಲ್ತ್ಕೋಬೇಕು, ಗೊತ್ತಾಯ್ತಾ. ಗಣೀರಂತ ಹೇಳ್ಬೇಕು, ತಲೆ ಮೇಲೆ ಹೊಡೆದಾಗ ಹೇಳ್ಬೇಕು, ಇನ್ ಮರುಪೇಚ್ ಕಡೆಯಾದ ಅನ್ನೋ ತರ ಹೇಳ್ಬೇಕು, ಇನ್ ಮರು ಮಾತಿಲ್ಲ ಅದಕ್ಕೆ ಅನ್ನೋ ತರ. ಅದೇ ಸಮಯದಲ್ಲಿ ಆ ಸ್ಲೋನೆಸ್ ಅಲ್ಲಿ ಒಂದು ಬ್ಯೂಟಿ ತೋರಿಸ್ಬೇಕು, ಆಯ್ತಾ. ತುಂಬಾ ಎಳ್ಕೊಂಡು ಲಕ್ಷ್ಮೀ ಮಹೀತದನು ರೂಪ ನಿಜಾನುಭಾವ ನೀಳಾದಿ, ಕರೆಕ್ಟ್, ಏನು ತಪ್ಪಿಲ್ಲ ಹೇಳ್ತಾ ಇದ್ದೀರಾ. ಆ ಚಾರ್ಮ್ ಹೊರಟೋಗುತ್ತೆ ಅಲ್ವಾ. ಯಾವ್ದಕ್ ಆ ಚಾರ್ಮ್ ಕೊಡ್ಬೇಕು, ಆ ಚಾರ್ಮು ಆ ಪೇಸಲ್ ಕೊಟ್ಟೆ ಕೊಡ್ಬೇಕು ಅಲ್ವಾ. ತ್ಯಾಗರಾಜರ ಪಂಚರತ್ನ ಕೀರ್ತನೆಗಳು ಏನಕ್ಕೆ ಫೇಮಸ್ ಅಂದ್ರೆ ಆ ಧ್ವನಿಸೋ ಶಬ್ದಗಳು ಅಲ್ವಾ. ಜಗದಾನಂದ ಕಾರಕ, ಜಯ ಜಾನಕಿ ಪ್ರಾಣನಾಯಕ ಅದನ್ನೆಲ್ಲ ಫಾಸ್ಟ್ ಆಗಿ ಹೇಳಲ್ಲ. ಗಗನಾಧಿಪ ಕುಲ ರಾಜರಾಜೇಶ್ವರ, ಸುಗುಣಾಖರ ಸುರಸೇಯ ಭವ್ಯದಾಯಕ ಸದಾ ಸಕಲ, ಅಲ್ಲಿವರೆಗೂ ಸ್ಲೋ ಆಗಿರುತ್ತೆ. ಆಮೇಲೆ ನೋಡಿ ಎಲ್ಲ ಸ್ವಲ್ಪ ಫಾಸ್ಟ್ ಪೇಸಲ್ಲಿ ಬಂದ್ಬಿಡುತ್ತೆ. ಆ ಪೇಸ್ ಕರೆಕ್ಟ್ ಆಗಿ ಹಿಡ್ಕೊಂಡ್ರೇನೆ ಛಂದಸ್ಸಲ್ಲಿ ಹಿಡ್ತಾ ಬರೋದು, ಗೊತ್ತಾಯ್ತಾ. ಯಾವುದೇ ಆಗ್ಲಿ ಶ್ಲೋಕ ರೆಂಡಿಷನ್ ಅಲ್ಲೂ ಹಂಗೇನೆ. ತುಂಬಾ ಮದ ಅಂತ ಹಾಡಿದ್ರು ಅಯ್ಯೋ ಒನ್ನೊಮ್ಮೆ ಚಾರ್ಮೆ ಕಡೆಯದು ಅಂತಾರೆ. ತುಂಬಾ ಫಾಸ್ಟ್ ಆಗಿ ಹಾಡ್ಬಿಟ್ರೆ ಏನೋ ಗೌಜ್ಲಪ್ಪ, ತುಂಬಾ ಗದ್ಲ ಅದು ಒಳಗಡೆ ಸ್ಟಫ್ ಏನಿತ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತಾರೆ. ಸೊ ದ ಪೇಸ್ ಅಂಡ್ ದ ಇದು ಏನಪ್ಪ ಸ್ಪೀಡ್ ವಿತ್ ದ ಕ್ರಿಸ್ಪ್ನೆಸ್ ಆಫ್ ವರ್ಡ್ಸ್ ಕರೆಕ್ಟ್ ಅಲೈನ್ ಆದ್ರೆ ಅದು ನೋಡಿ ಕರೆಕ್ಟ್ ಆಗಿ ಬರುತ್ತೆ. ದಿಸ್ ಅಲೈನ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಶ್ಲೋಕಸ್, ಗೊತ್ತಾಯ್ತಾ. ಅದ್ ಮಾಡ್ಬೇಕು. ನಾನ್ ನಿಧಾನಕ್ಕೆ ಪಂಚರತ್ನ ಕೀರ್ತನೆಯಲ್ಲೂ ಕೆಲವ್ರು ಹಾಡ್ತಾರೆ ನೋಡಿ, ಪರಮ ಭಾಗವತ ಮೌನಿವರ ಶಶಿ ವಿಭಾ ಕರ ಸನಕ ಸನಂದನ. ರಾಗಭಾವ ತೋರ್ಸಕ್ ಆಗಲ್ಲ ಅಲ್ಲಿ, ಅದು ವಿಳಂಬ ಕಾಲ ಆಗಲ್ಲ ನಿಮಗೆ. ಧೃತ ಕಾಲ ಅಥವಾ ದುರಿತ ಕಾಲದಲ್ಲೇ ಹೋಗ್ಬೇಕದು. ಪರಮ ಭಾಗವತ ಮೌನಿವರ ಶಶಿ ವಿಭಾಕರ ಸನಕ ಸನಂದನ ದೀಶ ಸುರ ಕಿಂ ಪುರುಷ ಕನಕ ಶಿಪುಸುತ ನಾರದ ತುಂಬುರು ಪವನ ಸೂನು ಬಾಲ ಚಂದ್ರ ಧರ ಶುಕ ಸರೋಜ ಭವ ಭೂಸುರವರುಲು ಪರಮ ಪಾವನುಲು ಘನಲು ಶಾಶ್ವತುಲು ಕಮಲ ಭವ ಸುಖನು ಸದಾನುಭವುಲೋಗಾಕ ಎಂದರೋ ಮಹಾನುಭಾವುಲು. ಅಲ್ಲಿ ಸ್ಲೋ ಮಾಡ್ಬೇಕು. ಅಷ್ಟು ಜನ ಮಹಾನುಭಾವರಿದ್ದಾರೆ ಅಂತ 32 ಹೆಸರನ್ನ ಲಿಸ್ಟ್ ಕೊಡುವಾಗ ಡಿಕ್ಟೇಷನ್ ಕೊಡೋ ತರ ಕೊಟ್ರೆ ಏನ್ ಚೆನ್ನಾಗಿರುತ್ತೆ. ಯು ಮಸ್ಟ್ ಗಿವ್ ದ ಲಿಸ್ಟ್. ಆ ಭಾವ ಹೆಂಗೆ ಅಂದ್ರೆ ಯು ಮಸ್ಟ್ ಗಿವ್ ದ ಲಿಸ್ಟ್. ಇಟ್ ಇಸ್ ನಾಟ್ ಅ ಡಿಕ್ಟೇಷನ್ ಟು ಯು ಅಲ್ವಾ. ಕೃತಿಗಳಲ್ಲಿ ಆ ಫಾಸ್ಟ್ ಪೇಸ್ ನಾವು ತೋರಿಸ್ಬೇಕಾಗಿ ಬರುತ್ತೆ ಅಲ್ವಾ. ಅಲ್ಲಿ ನಿಧಾನಕ್ಕೆ ಹೇಳಕ್ಕಾಗಲ್ಲ. ಅದೇ ತರ ಶ್ಲೋಕಗಳಲ್ಲಿ ಫಾಸ್ಟ್ ಅಥವಾ ಸ್ಲೋ ಅನ್ನೋದಲ್ಲ, ದ ವೇ ಹೌ ಯು ರೆಂಡರ್, ಅದರಲ್ಲಿ ಒಂದು ಶಾರ್ಪ್ನೆಸ್. ಶುಕ್ಲಾಂಬರಧರಂ ವಿಷ್ಣು ಅದರಲ್ಲೇ ನೀವು ಹೆಂಗ್ ಹೇಳ್ತೀರಾ ಅಂತ ವಿಶ್ವಂ ವಿಷ್ಣುವರೆಗೂ ಕಾಯೋದೇ ಬೇಕಿಲ್ಲ ನನಗೆ. ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂ ಚ ಮಂಗಳಂ. ಎಷ್ಟು ಶ್ಲೋಕ ಆಗಿದೆ ಅಲ್ಲಿವರೆಗೂ? 1, 2, 3 ಅಥವಾ 5 ಆಗಿರುತ್ತೇನೋ. ಅಲ್ಲಿವರೆಗೂ ಕೇಳಿಸ್ಕೊಂಡ್ರೆ ಸಾಕು. ಮುಂದಕ್ಕೆ ನಿಮ್ದು ರೆಂಡಿಷನ್ ಹೆಂಗಿದೆ ಅಂತ ನಾನು ಹೇಳ್ಬಲ್ಲೆ. ಆ ಥರ
ಡಾನ್ಸರು ಸ್ಟೇಜ್ ಒಳಗಡೆ ಕಾಲಿಟ್ಕೊಂಡ್ ಬರೋವಾಗ್ಲೇ ಚೆನ್ನಾಗ್ ಡ್ಯಾನ್ಸ್ ಮಾಡ್ತಾಳ ಇಲ್ವಾ ಅಸೌಷ್ಠವ ಅನ್ನೋದ್ ನೋಡ್ತೀವಿ. ದ ವೇ ಹೌ ಶಿ ಸ್ಟ್ಯಾಂಡ್ಸ್. ಅದ್ ಹೆಂಗ್ ಹೇಳ್ತೀರಾ? ಒಂದ್ ಮುದ್ರೆ ತೋರ್ಸಿಲ್ಲ, ಕೈಯಿನ ತನ್ನ ದೇಹದಿಂದ ಬೇರೆ ಮಾಡಿಲ್ಲ, ಸುಮ್ನೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಬಂದಿದ್ದಾಳೆ. ದಟ್ ಇಟ್ ಸೆಲ್ಫ್ ಶೋಸ್ her body structure itself strictly shows what kind of training she would have come across or he would have come across. ಎಲ್ಲ ಪೂರ್ತಿ ಡ್ಯಾನ್ಸ್ ಎಲ್ಲ ಆಗಿ ತಿಲಾನ ಆದ್ಮೇಲೆ ಅಯ್ಯೋ ಚೆನ್ನಾಗ್ ಮಾಡ್ಲಿಲ್ಲ ಅನ್ನೋದ್ ಬೇಕಿಲ್ಲ. ಬರುವಾಗ್ಲೇ ಗೊತ್ತಾಗತ್ತೆ ಅಲ್ವಾ? ಶ್ರುತಿ ಸೇರೋವಾಗ್ಲೇ ಗೊತ್ತಾಗತ್ತೆ ಸಂಗೀತ ಇವ್ರಿಗೆ ಬರುತ್ತಾ ಬರಲ್ವಾ, ಸರಿಗಮಪದನಿ ಆಗುತ್ತಾ ಆಗಲ್ವಾ ಅಂತ. ಆತರ ಕ್ರಿಸ್ಪ್ನೆಸ್ ನ ಒಂದು ಶ್ಲೋಕದಲ್ಲೇ ತೋರಿಸ್ಬೋದು. ಪ್ಲೀಸ್ ಹ್ಯಾವ್ ಆಲ್ ದಿಸ್ ಇನ್ ದ ಮೈಂಡ್. ಶೈಲಾಂಟಿ ಇಲ್ಲ ಅಂತ ಏನ್ ಹೇಳ್ತಾ ಇಲ್ಲ, ನಿಮ್ಮೆಲ್ರಿಗೂ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಶ್ಲೋಕಗಳನ್ನ ಕಲಿಬೇಕಾದ್ರೆ ಇದನ್ನಿಷ್ಟನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಮುಕುಂದಮಾಲೆ ಆಗಿರ್ಬೋದು, ಯಾವುದೇ ಶ್ಲೋಕ, ವಿಚ್ ಎವರ್ ಶ್ಲೋಕ ದಟ್ ಯು ಲರ್ನ್, it should have that pace and control over the crispness. ಕೆಲವ್ರು ತುಂಬಾ ಫಾಸ್ಟ್ ಆಗಿ ಹೇಳ್ಬಿಡ್ತೀನಿ ನೋಡು ಅಂತ ಹೇಳಕ್ ಹೋದ್ರೂ ಚೆನ್ನಾಗಿರಲ್ಲ, ತುಂಬಾ ಸ್ಲೋ ಆದ್ರೂ ಚೆನ್ನಾಗಿರಲ್ಲ. ಹೇಳೋ ಮಾತು ಬಾಯಿ ತುಂಬಿ ಬರ್ಬೇಕು. ತನು ತುಂಬಿ ಮನ ತುಂಬಿ ಅಂತ ಹೇಳ್ತಾರಲ್ಲ, ಗುರುಗಳಾದವ್ರು ಬಾಯಿ ತುಂಬಿ ಹೇಳಿಸ್ಬೋದು, ತನು ಮನ ನೀವೇ ತುಂಬ್ಕೋಬೇಕು, ನಾನೇನು ಮಾಡಕ. ಕರೆಕ್ಟಾ? ನಿಮ್ ಬಾಯಿ ನಿಮ್ಮ ಮನಸ್ಸನ್ನ ತುಂಬಿ ಬರ್ಬೇಕು. ಆಯ್ತಾ? ಲಕ್ಷ್ಮಿ ಮಹಿ ಅಂದ್ರೆ ಭೂಮಿದೇವಿ ಹಾಗೂ ನೀಳಾದೇವಿ, ಈ 3 ಜನ ದೇವಿಯರು ಬಹಳ ರಮಣೀಯವಾಗಿ ನಿನ್ನ ಪಾದಗಳನ್ನ ಸೇವೆ ಮಾಡಿ, ಅವರ ಕೈಯಲ್ಲಿರುವಂತಹ ಕೆಂಪಾದ ಬಣ್ಣವು ನಿನ್ನ ಪಾದಗಳಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಕೆಂಪಾಗಿ ಆ ಒಂದು ರಜಸ್ಸಿನ ಆ ಒಂದು ಸಿಂಧೂರ, ರಸಸಿಂಧೂರ ಅಂತ ನಾವೇನ್ ಹೇಳ್ತೀವಿ, ಅಲ್ತಾ ಅಂತ ಇಟ್ಕೋಬಹುದು, ಪಾರಣೆ ಅಂತ ಇಟ್ಕೋಬಹುದು, ಅಥವಾ ಸಹಜವಾಗಿ ದೇವಿಯರ ಕೈಯಲ್ಲಿ ಕೆಂಪು ಬಣ್ಣ ಹೊಮ್ಮಿದೆ ಅಂತ ಇಟ್ಕೋಬಹುದು. ಅದೆಲ್ಲ ನಿನ್ನ ಪಾದಗಳಲ್ಲಿ ಆ ಕೆಂಪು ರಿಫ್ಲೆಕ್ಟ್ ಆಗ್ತಾ ಇದೆ, ಮೂಡ್ ಬಂದಿದೆ. ಅಂತಹ ಕೆಂಪೇರಿದಂತಹ ನಿನ್ನ ಪಾದಗಳಿಗೆ ನಾನು ಶರಣಾಗತಿಯನ್ನ ಮಾಡ್ತೇನೆ. ಇಲ್ಲಿ ಲಕ್ಷ್ಮೀ ದೇವಿ ಅನ್ನೋದು ಸಕಲ ಐಶ್ವರ್ಯದ ಪ್ರತೀಕ, ಸಮೃದ್ಧಿಯ ಪ್ರತೀಕ. ಭೂಮಿ ಎನ್ನುವುದು ಸೃಷ್ಟಿಯ ಪ್ರತೀಕ. ನೀಳಾದೇವಿ ಅಥವಾ ನಪ್ಪಿನ್ನೈ ಅಂತ ಕರಿತೀವಿ ತಮಿಳಲ್ಲಿ, ನೀಳಾದೇವಿ ಅಂತ ಸಂಸ್ಕೃತದಲ್ಲಿ ಕರಿತೀವಿ. ನೀಳಾದೇವಿ ಅನ್ನೋಳು ಮಾಯಾ ಸ್ವರೂಪಿಣಿ, ಮಾಯೆಯ ಪ್ರತೀಕ. ಅಥವಾ ಭಗವಂತನ ಕಾರುಣ್ಯದ ಪ್ರತೀಕ ಅಂತಾನು ಹೇಳ್ತಾರೆ ಕೆಲವರು. ಕಾರುಣ್ಯ ಅಲ್ಲ, ಅದು ಮಾಯೆ ಅಂತಾನು ಕೆಲವೊಂದು ಟೆಕ್ಸ್ಟ್ ಅಲ್ಲಿ ಇರುತ್ತೆ. ನೀವೇನ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ. ಅಥವಾ ಹೌದು ಮಾಯೇನೋ ಹೌದು, ಕಾರುಣ್ಯನೋ ಹೌದು ಅಂತ ಬೇಕಾದ್ರೂ ಇಟ್ಕೊಳ್ಳಿ. ಆಯ್ತಾ? ಮಹಾಲಕ್ಷ್ಮಿ ಐಶ್ವರ್ಯದ ಪ್ರತೀಕ. ಐಶ್ವರ್ಯ ಅಂದ್ರೆ ಇಲ್ಲಿ ಎನಿಥಿಂಗ್ ನಿಮ್ಮಲ್ಲಿ ಜೀರ್ಣಿಸ್ಕೊಳ್ಳೋದನ್ನ ಐಶ್ವರ್ಯ ಅಂತ ಹೇಳೋದು. ನಿಮ್ ಬ್ಯಾಂಕ್ ಬ್ಯಾಲೆನ್ಸು ಅಥವಾ ನಿಮ್ ಫೈನಾನ್ಷಿಯಲ್ ಸ್ಟೇಟಸ್, ನಿಮ್ ಎಕನಾಮಿಕ್ ಕಂಡೀಷನ್ ಇಲ್ಲ ಐಶ್ವರ್ಯವಲ್ಲ. ಜರಹ ಇತಿ ಐಶ್ವರ್ಯ. ಝರಿಸುವುದು ಅಂದ್ರೆ ಈಗ ಊಟ ಮಾಡ್ತೀರಾ, ಜೀರ್ಣ ಮಾಡ್ಕೋತೀರಾ, ಸುಪ್ರಭಾತ ಓದ್ತೀರಾ, ಕಲಿತೀರಾ, ಅರ್ಥಗಳನ್ನ ಜೀರ್ಣ ಮಾಡ್ಕೋತೀರಾ ಅಲ್ವಾ? ಭಾಗವತದಲ್ಲಿ ಅನುರಕ್ತರಾಗಿದ್ದೀರಾ, ಚಾಪ್ಟರ್ ವೈಸು, ಅಧ್ಯಾಯ ಮತ್ತೆ ಕ್ಯಾಂಟೋ ವೈಸು ಕಲ್ತ್ಕೊಂಡು ಹೋಗ್ತಾ ತತ್ವಗಳನ್ನ ನಿಮ್ಮೊಳಗಡೆ ಜೀರ್ಣ ಮಾಡ್ಕೋತೀರಾ. ಯಾವುದು ಝರಿಸುತ್ತೋ ನಮ್ಮೊಳಗಡೆ, ಜೀರ್ಣವಾಗುತ್ತೋ ಅದನ್ನ ವೇದಗಳು ಐಶ್ವರ್ಯ ಅಂತ ಕರೆಯೋದು ಅಲ್ವಾ? ಯಾವುದು ನಿಮ್ಮೊಳಗಡೆ ಶೇಖರಣೆ ಮಾಡಿ ಇಟ್ಕೋತೀರೋ ಅದ್ ಯಾವತ್ತೂ ನಾವು ಕಳ್ಕೊಂಡೇ ಹೋಗ್ತೀವಿ, ಅದನ್ನ ಪಡ್ಕೊಳ್ಳಲ್ಲ. ಆದ್ರೆ ಯಾವ್ದು ಜೀರ್ಣಿಸ್ಕೋತೀವೋ ಅದರಿಂದ ನಾವು ಇನ್ನೊಬ್ರಿಗೆ ಹಂಚಿ ಇನ್ನೂ ಒಂದಷ್ಟು ಪಡಿತೀವಿ ಅಲ್ವಾ? ದುಡ್ಡನ್ನ ಶೇಖರಣೆ ಮಾಡ್ತೀರಾ, ಮಾಡಿ ಕಳ್ಕೋತೀರಾ. ಕಳ್ಕೊಳ್ಳೋದು ಅಂದ್ರೆ ಕಳ ಬಂದ್ ಕಳ್ತನ ಮಾಡ್ದ ಅಂತ ಅಲ್ಲ ಅರ್ಥ. ದೈನಂದಿಕ ಜೀವನಕ್ಕೆ ನಿಮ್ಗೆ ದುಡ್ಡು ಬೇಡವಾ? ಒಂದು ಉಪ್ಪು ಹುಳಿ ಖಾರ, ಒಂದು ಬೇಳೆ ಅಕ್ಕಿ ತರಕ್ಕೂ ದುಡ್ಡು ಬೇಕಾ ಬೇಡವಾ? ಒಂದು ಹಣ್ಣು ತಗೋತೀರಾ, ತರಕಾರಿ ತಗೋತೀರಾ, ದೈನಂದಿಕ ಅಡಿಗೆಗಳನ್ನ ಮಾಡ್ತೀರಾ, ಅಥವಾ ಹಾಲು ಕೊಡು, ಪೇಪರ್ ಕೊಡು, ಕರೆಂಟ್ ಬಿಲ್ ಕಟ್ಟು ಅಲ್ವಾ? ದೈನಂದಿಕ ಸಾಂಸಾರಿಕ ಜೀವನಕ್ಕೆ ನಿಮಗೆ ಒಂದಿಷ್ಟು ಉಳಿಸಿದ್ದು ಮತ್ತೆ ಯು ಹ್ಯಾವ್ ಟು ಗಿವ್ ಬ್ಯಾಕ್. ಬೆಂಗಳೂರು ಪಟ್ಟಣದಲ್ಲಂತೂ ನಿಮ್ಗೆ ಗೊತ್ತು, ಎಡಗೈಯಲ್ಲಿ ಬಂದಿದ್ ಬಲಗೈ ಗೊತ್ತಾಗಲ್ಲ, ಬಲಗೈ ಬಂದಿದ್ ಎಡಗೈ ಗೊತ್ತಾಗಲ್ಲ. ತಿಂಗಳಾಯ್ತು ಅಂದ್ರೆ ಕಕ್ಕಾವಿಕ್ಕಿ. ಎಲ್ಲಾರ್ಗೂ, ಸಾಹುಕಾರರಿಂದ ಹಿಡಿದು ಬಡವರವರೆಗೂ ಎಲ್ರಿಗೂ ಆನೆ ಬಾರ, ಸೊಳ್ಳೆ ಬಾರ. ಯಾರನ್ನೂ ತಪ್ಪಿದ್ದಿಲ್ಲ.
ಬೇಕಾದಷ್ಟು ವರಮಾನ ಬರ್ತಲ್ಲ ಅದಕ್ಕೆ ಕರೆಕ್ಟ್ ಆಗಿ ವೆಚ್ಚಗಳನ್ನ ಇಟ್ಕೊಂಡಿರ್ತಾರೆ, ಅದಕ್ಕೆ ಕರೆಕ್ಟ್ ಆಗಿ ಕಂಫರ್ಟ್ ಝೋನ್ಗಳನ್ನ ಮಾಡ್ಕೊಂಡಿರ್ತಾರೆ ಅಷ್ಟೇನೆ ಅಲ್ವಾ. ಅಯ್ಯೋ ನಿಮಗೇನ್ ಬೇಕಾದಷ್ಟು ದುಡ್ಡಿದೆ, ದುಡ್ಡಿರೋನು ತಿಳ್ಕಾಡೋದೆ, ಮದುವೆ ಮಾಡಿ ನೋಡು ಮನೆ ಕಟ್ ನೋಡು ಅನ್ನೋವಾಗ ಅವರು ಲೋನ್ ತಗೊಳ್ಳೇಬೇಕು, ಸಾಲ ಮಾಡ್ಲೇಬೇಕು, ವಾಟ್ ಎವರ್ ಇಟ್ ಇಸ್ ಅಲ್ವಾ. ಈವನ್ ಅನಿಲ್ ಅಂಬಾನಿ, ನೀತಾ ಅಂಬಾನಿ ಅವ್ರಗಳನ್ನ ಹೋಗಿ ಕೇಳಿ, ಅವ್ರಿಗೂ ಒಂದ್ ಕಡೆ ಮುಚ್ಚಿರುತ್ತೆ ಡೋರು, ಇನ್ನೊಂದ್ ಕಡೆ ತೆಗ್ದಿರುತ್ತೆ. ಎಲ್ಲವೂ ದುಡ್ಡಿಂದಲೇ ಗೆಲ್ಲಕ್ ಸಾಧ್ಯವಿಲ್ಲ. ಅದೇ ಸಮಯದಲ್ಲಿ ದುಡ್ಡಿಲ್ಲ ಅಂದ್ರೆ ಏನೂ ಆಗೋದು ಇಲ್ಲ. ದುಡ್ಡಿಗೆ ಕೊಡುವ ಮಹತ್ವ, ಅದರ ಸ್ಥಾನ, ಬೆಲೆಯನ್ನ ನಾವು ಕೊಟ್ಟೆ ಕೊಡ್ತೀವಿ. ಆದ್ರೆ ಅದರ ಪಕ್ಕದಲ್ಲಿ ಮನುಷ್ಯತ್ವಕ್ಕೂ ಒಂದಷ್ಟು ಬೆಲೆಯನ್ನ ಕೊಡ್ತೀವಿ. ಯಾಕೆ ಹೇಳಿ? ಯಾಕಂದ್ರೆ ಬರೀ ಶೇಖರಣೆ ಒಂದೇ ಮಾಡಲ್ಲ, ಅದ್ರ ಜೊತೆ ಒಂದಷ್ಟು ಜೀರ್ಣನೂ ಮಾಡ್ಕೋತೀವಿ ಅಲ್ವಾ. ಜೀರ್ಣಿಸ್ಕೊಳ್ಳೋದು ಅನ್ನೋದೇ ನಿಮ್ಮಿಂದ ಕೊಡುವುದು, ಶೇಖರಣೆ ಮಾಡೋದು ಅನ್ನೋದು ಜಗತ್ತಿಂದ ನಾನು ಪಡೆಯುವುದು, ಜಗತ್ತಿಂದ ನಾನು ಪಡೆಯುವುದು, ನಾನು ಜೀರ್ಣಿಸ್ಕೊಂಡು ನನ್ನಿಂದ ನಾನು ಜಗತ್ತಿಗೆ ಕೊಡುವುದು. ಪುಟ್ ಟುಗೆದರ್ ಕಾಲ್ಡ್ ಐಶ್ವರ್ಯ. ಗೊತ್ತಾಯ್ತಾ? ಎರಡೂ ಇರ್ಬೇಕು. ಬರೀ ಗಳಿಸ್ತೀನಿ ಕೊಡೋದೇನು ಇಲ್ಲ ಅಂದ್ರೂ ಕಷ್ಟ ಆಗೋಗುತ್ತೆ. ಕಡೆಗೆ ಏನ್ ಮಾಡ್ತೀಯ? ಗಳಿಸಿ ಏನೂ ಇಲ್ಲ. ಯಾರು ಇಲ್ಲ, ಸೋನಿ ಸೆಂಟರ್ ಹತ್ರನೋ ಎಲ್ಲೋ ಒಂದು ಭಿಕ್ಷಿಕ ಹೋಗ್ಬಿಟ್ನಂತೆ. ಇದ್ರಲ್ಲಿ ಸ್ಟಾರ್ ಆಫ್ ಕೋರ್ಮಂಗ್ಲ ಎಲ್ಲದ್ರಲ್ಲೂ ಬಂದಿತ್ತದು. ಅವನ್ಗ 3 ಕೋಟಿನೋ ಏನೋ ಆಸ್ತಿ ಅಂತ. ಭಿಕ್ಷೆ ಬೇಡಿನೇ 3 ಕೋಟಿನೋ ಏನೋ ಆಸ್ತಿ. ಅನಾಥ ಇದು ಆಸ್ತಿ, ಅದು ಯಾರಿಗೂ ಇಲ್ಲ. ಆದ್ರೆ ಅವನ್ನೇ ಯಾವತ್ತು ಅನುಭವಿಸ್ತಾ ಅಂದ್ರೆ ಯಾವತ್ತೂ ಅನುಭವಿಸ್ಲಿಲ್ಲ. 3 ಹೊತ್ತು ಆ ಸೋನಿ ಸೆಂಟರ್ ಫುಟ್ಪಾತ್ ಅಲ್ಲಿ ಭಿಕ್ಷೆ ತೆಗಿತಾ ಇದ್ದ ಅಲ್ವಾ. ಅನುಭವಿಸ್ಬೇಕಲ್ವಾ, ಶೇಖರಣೆ ಮಾಡಿ ನಿಜ, ಅದನ್ನ ಅನುಭವಿಸಿ ಅದನ್ನ ಮತ್ತೆ ಜಗತ್ತಕ್ಕೆ ವಾಪಸ್ ಕೊಡ್ಬೇಕು. ನಿಮ್ಮ ಅನುಭವ ಹೆಂಗೆ ಹೇಳಿ? ವಾಪಸ್ ಕೊಡೋದ್ರಿಂದ ಅಲ್ವಾ. ಈಗ ನೀವು ಕಲಿತೀರಾ, ಸುಪ್ರಭಾತ ಏನು ಕಲಿತಾ ಇದ್ದೀರಾ? ಯಾವ ಪುರುಷಾರ್ಥಕ್ಕೆ ಅಂಟಿ? ಏನು ಬೆಲೆ ಬೇಡ, ಎಲ್ಲ ಎತ್ತಿಡಿ ಸಾಕು ಅಂದ್ರೆ. ಯಾವತ್ತೋ ಒಂದಿನ ಭಗವಂತನ ಮುಂದೆ ಆತ್ಮಾರ್ಥವಾಗಿ ನೀವೇ ಒಂದು ರೆಂಡರ್ ಮಾಡ್ಕೊಳಕ್ಕೆ, ದೇವ್ರ ದೀಪ ಹಚ್ಚಿದಾಗ ಒಂದು ಹೇಳ್ಕೊಳಕ್ಕೆ, ಇದರ ಒಂದಷ್ಟು ಅರ್ಥಗಳನ್ನ ಮನಸ್ಸಲ್ಲಿ ಹಾಕೊಂಡ್ರೆ, ಓಹೋ ಪರವಾಗಿಲ್ವಲ್ಲ, ನಮ್ಮ ವೇದಾಂತ ವಿಚಾರಗಳಲ್ಲಿ ಇಷ್ಟೆಲ್ಲಾ ವಿಚಾರಗಳ ಅಡಗಿದೆಯಲ್ಲ ಅಂತ ಒಂದಿಷ್ಟು ಆಳ ನೀಳವನ್ನ ತಿಳ್ಕೊಳಕ್ಕೆ ಕಲಿತೀರ. ಎಂಥದ್ದು ಬೇಡ, ನೀವೇನು MS ಸುಬ್ಬಲಕ್ಷ್ಮಿ ತರ ಹೋಗಿ ರೆಕಾರ್ಡಿಂಗ್ ಕೊಡ್ಬೇಕು, ಮಾಡಕ್ಕೆ ಅಲ್ಸವಿಲ್ಲ ಅಂದ್ರೆ ನಾವು ನಮ್ಮ ತಾಯಿಯ ಗರ್ಭದಲ್ಲಿ ಹುಟ್ಟಿದ್ದೇ ವೇಸ್ಟು ಅನ್ಸ್ಬಿಡಲ್ವಾ? ಇದು ವೇಸ್ಟು ಅದು ವೇಸ್ಟು ಅಂತ. ಸಿ, ಯು ಟೇಕ್ ಫ್ರಮ್ ದ ಜಗತ್ ಅಂಡ್ ಯು ಹ್ಯಾವ್ ಟು ಗಿವ್ ಬ್ಯಾಕ್ ಎವ್ರಿಥಿಂಗ್ ಟು ದ ಜಗತ್. ಆದ್ರೆ ಜ್ಞಾನ ಒಂದೇ ನಿಮ್ ಒಳಗಡೆ ನೀವು ಜೀರ್ಣಿಸ್ಕೊಳ್ಳೋದು. ಹಣಕಾಸುಗಳನ್ನ ಜೀರ್ಣಿಸ್ಕೊಳಕ್ಕಾಗಲ್ಲ. ಅದೇ ರೀತಿ ಯಾವುದೇ ವಿಷಯಗಳನ್ನು, ಬಂಧುತ್ವವನ್ನ ಯಾವುದನ್ನು ನಮ್ಮಲ್ಲಿ ಜೀರ್ಣಿಸ್ಕೊಳಕ್ಕಾಗಲ್ಲ. ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಬಂದ್ ನಿಂತ್ರೇನೆ ಕಷ್ಟ, ಅದೆಲ್ಲ ಬರ್ಬೇಕು ಹೋಗ್ಬೇಕು. ಬಂದ್ ನಿಲ್ಲಿ ದುಡ್ಡು ನಿಮಗೆ, ಅವಾಗ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಬಂಧುಗಳ ತರ ಬರ್ಬೇಕು ಹೋಗ್ತಾ ಇರ್ಬೇಕು. ಬಂಧುಗಳು ನಿಂತ್ರು ಭಾರಿ ಕಷ್ಟ ಅಲ್ವಾ. ನಮ್ ತಾತ ಎಸ್ಪೆಷಲಿ ಹಿ ವಾಸ್ ವೆರಿ ಪ್ರಾಕ್ಟಿಕಲ್. ನಮ್ ತಾಯಿಯವ್ರ ತಂದೆ ಫಂಕ್ಷನ್ ಆದ್ ಮಾರನೇ ದಿನ, ಅವಾಗಿನ ಕಾಲದಲ್ಲೆಲ್ಲ ಈ ತರ ಫೋನ್ ಎಲ್ಲ ಇರ್ತಾ ಇರ್ಲಿಲ್ಲ, ಜೊತೆಗೆ ಯಾರು ಯಾರ ಮನೆಗೂ ಸುಮ್ನೆ ಹೋಗ್ತಾ ಇರ್ಲಿಲ್ಲ. ಹಳ್ಳಿಯಿಂದ ಹಳ್ಳಿ, ಗ್ರಾಮಾಂತರ ಪ್ರದೇಶಗಳು ಹೋದ್ರೆ ಫಂಕ್ಷನ್ ಮನೆ ಅಂತ ಒಂದ್ 15 ದಿನ ಅಲ್ಲೇ ಇದ್ ಬರೋರು. ನಮ್ ತಾತ ಏನ್ ಮಾಡೋರು ಅಂದ್ರೆ ಎಲ್ರನ್ನೂ ಓಡ್ಸೇ ಬಿಡೋರು. ಫಂಕ್ಷನ್ ಆದ್ ಮಾರನೇ ದಿನ, ಫಂಕ್ಷನ್ ಮುಂಚೆ 1 ವಾರ ಎಲ್ಲಾರು ಹೆಲ್ಪ್ಗೆ ಅಂತ ಬರೋರು. ಆಗಿನ ಕಾಲದಲ್ಲಿ ಅಡ್ಗೆಯವರೆಲ್ಲ ಏನು ಇರ್ತಾ ಇರ್ಲಿಲ್ಲ, ಇವ್ರ ಮನೆಯವ್ರುಗಳೇ ಅಡ್ಗೆ ಎಲ್ಲ. 100 ಜನ 200 ಜನ 300 ಜನ ಯಾವುದೇ ಫಂಕ್ಷನ್ ಆದ್ರೂ ಮನೆಯವ್ರುಗಳೇ ಮಾಡೋದು ಎಲ್ಲ. ಅದೆಲ್ಲ ಆದ್ಮೇಲೆ ಫಂಕ್ಷನ್ ಆದ್ ಮಾರನೇ ದಿನವೇ ನಿರ್ದಾಕ್ಷಿಣ್ಯವಾಗಿ ನಮ್ ತಾತ ಓಡಿಸೋರು. ಯಾಕಂದ್ರೆ ಫಂಕ್ಷನ್ ಆದ್ ಮಾರನೇ ದಿನದಿಂದ ಒಬ್ರೊಬ್ರ ಹುಷ ತಪ್ಪಕ್ ಶುರು ಆಗ್ತಾರೆ. ಅದು ವೈದ್ಯಕೀಯ ಅಷ್ಟು ಮುಂದುವರಿದೇ ಇರುವಂತಹ ಒಂದು ಪ್ರದೇಶಗಳು ಅದೆಲ್ಲ, ಮಲ್ನಾಡ್ ರೀಜನ್ ಎಲ್ಲ. ಜೊತೆಗೆ ಅಷ್ಟೆಲ್ಲ ಡಾಕ್ಟರ್ ಫೆಸಿಲಿಟಿ, ಎಲ್ಲದಕ್ಕೂ ಹಾಸನಕ್ಕೆ ಓಡ್ ಬರ್ಬೇಕಿತ್ತು. ಹಳ್ಳಿಗಳಲ್ಲಿ ಫೆಸಿಲಿಟಿ ಇಲ್ಲ. ಬಸ್ಸು ಯಾವ್ದೋ ಕೊಣಪಿಣ ಅಂತ 2 ದಿನಕ್ಕೆ ಒಂದ್ಸಲ ಬಸ್ ಅಷ್ಟೇ, ಎಲ್ಲ ಕಾಲ್ನಡೇನೆ. ಸುಧಾರ್ಸೋದ್ ಹೆಂಗೆ? ಈಗ ಒಂದ್ ಕುಟುಂಬದಲ್ಲಿ ಇವರೇ 14 ಜನ ಮಕ್ಕಳು, ಇವ್ರ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಸೇರಿ ಕಾಗೆ ಬಳಗ ಏನಿಲ್ಲ ಅಂದ್ರು ಮನೆಯಲ್ಲಿ ಸುಮ್ಮನೆ ಒಂದು ಒಲೆ ಉರಿಬೇಕಾದ್ರೇನೆ 28 ಜನಕ್ಕೆ ಉರಿಬೇಕು ಅಂತದ್ರಲ್ಲಿ ಬಂದವರುಗಳು ಕಾಯಿಲೆ ಮಲಗ್ಬಿಟ್ರೆ ಹೆಂಗ್ ಸುಧಾರ್ಸೋದು? ಅದಕ್ಕೆ ನಮ್ ತಾತ ಹಿ ವಾಸ್ ವೆರಿ ಪ್ರಾಕ್ಟಿಕಲ್. ಬೇಕಾದ್ರೆ 1 ವಾರ ಬಿಟ್ಕೊಂಡ್ ಬನ್ನಿ, ಮತ್ತೆ
ಇದ್ ಹೋಗ್ತಿರತ್ತೆ. ನೀವೊಂದ್ ವಾರ ಇರೋದ್ರಿಂದ ನನ್ನ ಆಸ್ತಿ ಕರಗಲ್ಲ. ನಿಮ್ಗೆ ಹೊಟ್ಟೆಗೆ ಊಟ ಹಾಕೋದ್ರಿಂದ ನಾನೇನು ಬರ್ಬಾದಾಗಲ್ಲ. ಆದ್ರೆ ಫಂಕ್ಷನ್ ಮುಗಿಸ್ಕೊಂಡು ಮಾರನೇ ದಿನ ಹೊರಟು ಬಿಡ್ಬೇಕಿಲ್ಲ. ಸಾಧ್ಯವಾದ್ರೆ ಅವತ್ತೇ ಹೊರಟ್ಬಿಡಿ. ತುಂಬಾ ಪ್ರಾಕ್ಟಿಕಲ್. ಎಲ್ರಿಗೂ ಸಿಟ್ಟು ಬರೋದಂತೆ ಮನೆಯಲ್ಲಿ. ಕೃಷ್ಣಣ್ಣ ಈ ತರ ಮಾಡ್ತಾರಲ್ಲ, ಈ ತರ ನಾ ಮಾಡ್ತಾ ಇರೋದು ಒಳ್ಳೇದಕ್ಕೆ. ಒಬ್ರಿಗೆ ಯಾರಿಗಾದ್ರೂ ಹುಷಾರ್ ತಪ್ಪಿದ್ರೆ ಬಂದವರುಗಳಿಗೆಲ್ಲ ಹುಷಾರ್ ತಪ್ಪಿಡುತ್ತೆ. ಫಾರ್ ವಾಟ್ ಜಾಯ್ ಯು ಹ್ಯಾವ್ ಟು ಬಿ ಹಿಯರ್, ಟೆಲ್ ಮಿ. ಅಲ್ವಾ? ಸೊ ಈ ತರ ಒಂದು ಪ್ರಾಕ್ಟಿಕಲ್ ಥಿಂಕಿಂಗ್ ಎಲ್ಲ ಬರ್ಬೇಕಾದ್ರೆ ಯಾವ್ದನ್ ಗಳಿಸಿದೀನೋ ಅದ್ ನಾನು ವಾಪಸ್ ಬಿಟ್ಕೊಡ್ಬೇಕು ನನ್ನಿಂದ. ಅಲ್ವಾ? ಬಂಧುತ್ವ ಅನ್ನೋದು ಆ ತರ. ಬಂದಿದ್ದೀರಾ, ಹೆಲ್ಪ್ ಮಾಡಿದ್ರ, ಚೆನ್ನಾಗ್ ಆಯ್ತಾ ಬೆಳಗ್ತಾ ಫಂಕ್ಷನ್ನು, ಚೆನ್ನಾಗಿ ಎಲ್ಲಾರು ಸಂತೋಷವಾಗಿ ಪಾಲ್ಗೊಂಡ್ರ, ಹೊರಟ್ಬಿಡಿ. ಯು ವಿಲ್ ಹ್ಯಾವ್ ಅ ಸ್ವೀಟ್ ಮೆಮೊರಿ. ಇಲ್ದಿದ್ರೆ ಅಲ್ಲಿಂದಾನೇ ಕದನಗಳು, ರೋಗ ರುಜಿನಗಳು ಎಲ್ಲ ಶುರು ಆಗುತ್ತೆ. ಮಾನಸಿಕ ಒತ್ತಡಗಳು, ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು. ಒಬ್ರಿಗೊಬ್ರು ಇಂಟ್ರಾಕ್ಷನ್ ಜಾಸ್ತಿ ಆದಷ್ಟುವೆ ಅವರ ಅವಗುಣಗಳೆಲ್ಲ ಹೊರಗಡೆ ಬರಕ್ ಶುರು ಆಗುತ್ತೆ. ತುಂಬಾ ಈಗ ನೆನೆಸ್ಕೊಂಡ್ರು ನಮ್ ತಾತ ಎಷ್ಟಾಗಿನ ಕಾಲದಲ್ಲಿ ಪ್ರಾಕ್ಟಿಕಲ್ ಆಗಿದ್ರು. ಇವಾಗ ಹಂಗಿರೋದು ಹೆಚ್ಚಲ್ಲ, ಅವಾಗ ಹಂಗಿರೋದು ಹೆಚ್ಚು. ಯಾಕಂದ್ರೆ ಆವಾಗಿನ ಜನ ದೂಷಣೆ ಮಾಡೋರು. ಅಯ್ಯೋ ತನಗ್ ಬೇಕಾದಾಗ ಕರ್ಸ್ಕೊಂಡ್ ಆಮೇಲೆ ಓಡಿಸ್ಬಿಡ್ತಾನೆ ಇವ್ನು ಅಂತ, ಅಲ್ವಾ? ಆದ್ರೆ ಬೀಯಿಂಗ್ ಅ ವೆರಿ ಪ್ರಾಕ್ಟಿಕಲ್ ಗೈ. ಆಮೇಲೆ ಬನ್ನಿ, ಒಂದ್ ವಾರ ಗಟ್ಲೆ ಇದು ಹೋಗಿ, ನಿಮ್ಗೂ ಶ್ರಮ ಇಲ್ಲ, ನಮಗೂ ಶ್ರಮ ಇಲ್ಲ, ಯಾವ ರೋಗ ರುಜಿನಗಳು ಹರಡಲ್ಲ. ಆದ್ರೆ ಫಂಕ್ಷನ್ ಮನೇಲಿ ಇಮಿಡಿಯೇಟ್ ಆಗಿ ಹೊರಟು ಬಿಡ್ಬೇಕು ಅಂತ. ಯಾವಾಗ ಲಕ್ಷ್ಮಿ, ಭೂದೇವಿ, ನೀಳಾದೇವಿ 3 ಜನರು ಸರಿಯಾಗಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೋ, ಆ ಕೆಲಸ ಮಾಡುವ ಹಾದಿಯನ್ನೇ ಕೆಂಪೇರಿದ ಪಾದಗಳು ಅಂತ ಇಲ್ಲಿ ಹೇಳೋದು. ತತ್ವಾರ್ಥ ಗೊತ್ತಾಯ್ತಾ? ಮಾಯಾ ಪ್ರಕೃತಿ, ಭೂದೇವಿಯಾದಂತಹ ಸೃಷ್ಟಿ ಪಾಲನೆ ಹಾಗೂ ಐಶ್ವರ್ಯವೆಂಬ ಲಕ್ಷ್ಮಿ, ಇದು 3 ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗ್ಬೇಕು ನಮ್ಮಲ್ಲಿ. ಬ್ಯಾಲೆನ್ಸ್ ಆಗ್ಲಿಲ್ಲ ಅಂದ್ರೆ ಭಾರಿ ಕಷ್ಟ. ನಮ್ ಕೆಲ್ಸದವಳು ಅಂಜಲಿ ಅಮ್ಮ, ತೀರಲ್ಲ ಮುಗಿಯಲ್ಲ ನಮ್ ಕಷ್ಟ ಅಮ್ಮ, ಇನ್ನೂ 4 ಮಕ್ಕಳು ಹೆತ್ಕೊಳ್ಳಿ ಎಲ್ಲ ತೀರುತ್ತೆ ಅಂದೆ. ಆಯ್ತಾ? ಮೊದಲನೇವನು ಡೈವರ್ಸಿ ಅಂತೆ, ಎರಡನೇವನು ಡೈವರ್ಸಿ ಅಂತೆ, ಮಗಳು ಮನೆಗ್ ಬಂದ್ ಕೂತಾಯ್ತಂತೆ ಅಳಿಯನ್ ಬಿಟ್ಟು. ಈಗ 3ನೇ ಮಗನಿಗೆ 3ನೇ ಡೆಲಿವರಿ ಸೊಸೆಗೆ. ಮೊದಲನೇದಲ್ಲ, ಎರಡನೇದಲ್ಲ, 3ನೇದು. ಅದಕ್ಕೆ ಇವಳು ಸಾಲ ಮಾಡ್ಕೊಂಡು ಓಡಾಡ್ತಾ ಇದ್ದಾಳೆ. ಕಷ್ಟನೇ ತೀರಲ್ಲ ಅಣ್ಣ. ಇನ್ನೂ 2 ಹೆತ್ಕೋಬೇಕಿತ್ತು, ಸರಿಯಾಗಿರ್ತಾ ಇತ್ತು, ಕಷ್ಟ ಎಲ್ಲ ತೀರಿರೋದು. ಈಕೆನ್ ಯಾರು ನೋಡ್ತಾ ಇಲ್ಲ, ಈಕೆ ಬೇರೆ ಮನೇಲಿ ಇದ್ದಾಳೆ ಈಗ ಅಷ್ಟೇ, ಸಪರೇಟ್ ಆಗಿ. ಯಾವ ನನ್ ಮಗಾನು ನೋಡ್ತಾ ಇಲ್ಲ, ಮಗಳು ಬಂದು ವಕ್ರಿಸ್ಕೊಂಡು ತಲೆ ಮೇಲೆ ಬಿದ್ದು ಕೂತಿದ್ದಾಳೆ ಅಷ್ಟೇನೆ. ಅದು ಹುಚ್ಚು ಹಿಡ್ದಿದ್ಯಂತದಕ್ಕೆ. ಇವ್ರ ಸಾಲ ಎಲ್ಲ ತೀರುತ್ತಾ? ಇವ್ರ ಕಷ್ಟ ಎಲ್ಲ ತೀರುತ್ತಾ? If you don't know how to balance your prakriti, that is called Bhudevi, then you are into misery. ಅಲ್ವಾ? ಕರೆಕ್ಟಾ ಇಲ್ವಾ? ನನಗ್ ಮದುವೆ ಆದ ಹೊಸದ್ರಲ್ಲಿ ಒಂದು ಚಾರ್ಮ್ ಇತ್ತು. ನಾನು ಒಳ್ಳೆ ಕೆಲ್ಸದಲ್ಲಿದ್ದೆ. ನನ್ನ ವಿಷಯನೇ ತಗೊಳ್ಳಿ, ನನ್ನ ವಿಷಯನೂ ನಾನು ಅಷ್ಟೇ ಓಪನ್ ಆಗಿ ಹೇಳ್ತೀನಿ. ಮಗು ಮಾಡ್ಕೊಳ್ಳೋ ಆಸೆ ಇತ್ತು, 3 ವರ್ಷ. ಅದಾದ್ಮೇಲೆ ಆಗುತ್ತೆ, ಒಂದು IVF ಇದು ಮಾಡ್ಕೊಳ್ಳಿ, ಎಲ್ಲ ಆಗುತ್ತೆ ಅಂದ್ರು. ನಂಗೆ ಯಾಕೋ ಅದ್ ಸರಿ ಬರ್ಲಿಲ್ಲ, ದೀಪನ್ಗೂ ಸರಿ ಬರ್ಲಿಲ್ಲ. ಬೇಡ, ವಿ ಆರ್ ಹ್ಯಾಪಿ ವಿತ್ ಅವರ್ ಲೈಫ್. ನಾವು ನಮ್ಮ ದಾಂಪತ್ಯ ಜೀವನವೂ ಏನು ಬಿಟ್ಕೊಟ್ಟಿಲ್ಲ, ತುಂಬಾ ಚೆನ್ನಾಗಿದ್ದೀವಿ ನಾವು, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಿಜವಾಗ್ಲೂ ವೆರಿ ಪ್ರೌಡ್ ಟು ಸೇ ದಟ್ ವಿ ಆರ್ ವೆರಿ ಗುಡ್ ಕಪಲ್. ಒಂದಿನೂ ನಮ್ಗೆ ಆ ವಿಚಾರದ ಬಗ್ಗೆ ಮನಸ್ತಾಪಗಳು ಬಂದಿಲ್ಲ. ಬೇಡ, ಕೊಟ್ಟಿರೋ ಲಿಸ್ಟ್ ಒಂದ್ ರಾಶಿ ಭಗವಂತ ಇರುವಾಗ ಕೊಡದೇ ಇರೋದಕ್ಕೆ ಯಾಕೆ ಕೂತ್ಕೊಂಡು ಹೇಳ್ಬೇಕು? ಮಾಡಕ್ ಕೆಲ್ಸವಿಲ್ಲ. ಆಮೇಲೆ ನಂದು IT ಫೀಲ್ಡ್ ಬಿಟ್ಟ ಮೇಲೆ ಒಂದ್ ರೀತಿ ಭಯ ಶುರು ಆಯ್ತು. ಮಗು ಮಾಡ್ಕೊಳ್ಳೋದು ಸರಿ, ನಮ್ಮ ಅಪ್ಪನ ದುಡ್ಡಲ್ಲೇ ಅವನನ್ನು ಅಥವಾ ಅವಳನ್ನು ಇರಿಸ್ಬೇಕು ತಾನೆ ನಾನು. ನಾಳೆ ದಿನ ಅದಕ್ಕೆ ಏನ್ ಭವಿಷ್ಯ ಕಟ್ತೀನಿ ನಾನು ನನ್ ಮಗುಗೆ? ನಮ್ಮ ಅಪ್ಪ ಅಮ್ಮ ನನ್ ಭವಿಷ್ಯ ಕಟ್ಟಿದ್ದಾರೆ, ಆರಾಮಾಗಿ ಸುಖವಾಗಿದ್ದೀನಿ. ಇದೇ ಆರಾಮಾಗಿ ನನ್ನ ಮಗು ಇರ್ಬೇಕು ಅಂತ ತಾನೆ ನಾ ಆಸೆ ಪಡೋದು. ನಾ ಅದನ್ನ ಮಾಡ್ಕೊಂಡ್ಬಿಟ್ಟು ಅತಿ ಉತ್ಸಾಹದಿಂದ ಅದೇನ್ ಮಗು ತರ ಇರುತ್ತಾ? ಮೊದಲ್ 3 ವರ್ಷ ಮುದ್ದು ಎಲ್ಲ ಸರಿ, ಆಮೇಲೆ ಅದಕ್ ಮೇಲಿಂದ ಕೆಳಕ್ವರೆಗೂ ಮಾಡ್ಬೇಕು. ನಾನು ಮಾಡ್ಬೇಕಾ ಇಲ್ವಾ? ಯೋಚನೆ ಮಾಡ್ಬೇಕು ನಾವ್ ಅದೆಲ್ಲ. ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ನಮ್ ಸತ್ಯ ಏನು ಅಂತ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ, ಶ್ರೀದೇವಿ ವರ್ಕ್ ಆಗ್ತಾ ಇದ್ದಾಳೆ, ಭೂದೇವಿ ನೆಟ್ಟಗಿಲ್ಲ ಅಂತ ಅರ್ಥ. ಭೂದೇವಿ ವರ್ಕ್ ಆಗ್ತಾ ಇದ್ದಾಳೆ, ನೀಳಾದೇವಿ ಸರಿಯಾಗಿ ಇನ್ನೂ ಸಮನ್ವಯ ಆಗಿಲ್ಲ ಅಂತ. 3 ಜನನು ಎಲ್ಲೂ ಇಲ್ಲ, ನಮ್ಮಲ್ಲಿದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಅಲ್ವಾ? ನಾನ್ ನಡೆಯೋ ಪಾದೇನೆ ಇದೇನು ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ, ಅಲ್ವಾ?
ಇದು ಬ್ಯಾಲೆನ್ಸ್ ಆಗ್ಲಿಲ್ಲ ಅಂದ್ರೆ ನಾನು ಈಗ ಒಂದ್ ಇಬ್ರೋ 3 ಜನನೋ ಮಕ್ಕಳನ್ನ ಹೆತ್ಕೊಂಡು ಒದ್ದಾಡ್ಕೊಂಡು ಸಾಲ ಸೋಲುಗಳು ಮಾಡ್ಕೊಂಡು ಎಲ್ಲ ತಾಪತ್ರೆಗಳನ್ನ ತಂದಿಟ್ಕೊಂಡು ಹಂಗೆ ಅಂತ ನಿನ್ ಪ್ರಕಾರ ಮಗುನೇ ಮಾಡ್ಕೊಳ್ಳೋದು ಬೇಡ್ವಾ? ಅಂದ್ರೆ ಈಗಿನ ಕಾಲಕ್ಕಾದ್ರೆ ಸಮಸ್ಯೆನೇ ಜಾಸ್ತಿ. ಯಾಕಂದ್ರೆ ಮಕ್ಕಳನ್ನ ಮುಗ್ಧವಾಗಿ ಬೆಳೆಸಕ್ಕಾಗಲ್ಲ. ಮೊಬೈಲ್ ಇಟ್ಕೊಂಡೇ ತಾಯಿ ಗರ್ಭದಿಂದ ಹೊರಗಡೆ ಬರುತ್ತವೆ, ಆಯ್ತಾ? ಆಮೇಲೆ ಆ ಎಜುಕೇಶನ್ ಸಿಸ್ಟಮು ಕಕ್ಕಾಬಿಕ್ಕಿ. ಅದ್ ಏನ್ ಓದುತ್ತವೋ, ಅದ್ ಎಲ್ಲಿ ಹೋಗಿ ಕೆಲ್ಸ ಮಾಡುತ್ತವೋ, ಒಂದಕ್ಕೊಂದು ಲಿಂಕ್ ಇಲ್ಲ. ಒಂದು ಅತಿರೇಕದ ಬುದ್ಧಿ, ಇನ್ನೊಂದು ಮಟ್ಟದ ಬುದ್ಧಿ, ಮಧ್ಯದ ಒಂದು ಬುದ್ಧಿ ಅನ್ನೋದೇ ಮಕ್ಕಳಲ್ಲಿ ಇಲ್ಲ, ಈಗ ಕಳೆದೋಗಿದೆ. ಯಾವ ಮಗುನಾದ್ರೂ ಫ್ರಾಂಕ್ ಆಗಿ ಹೇಳಿ ಮುದ್ದಾಡೋಣ ಅನ್ಸುತ್ತಾ ನಿಮಗೆ? ಕರೆಕ್ಟ್ ಆಗಿ ಹೇಳಿ, ಸತ್ಯವಾಗಿ ಹೇಳಿ. ಮುಗ್ಧತೆನೇ ಇಲ್ಲ. ಎಲ್ಲಿಂದ ಮುದ್ದಾಡೋದು ಅವುಗಳನ್ನ? ಅಲ್ವಾ? ಎಲ್ಲ ಮುಗ್ಧತೆ ಎಲ್ಲ ಕಳ್ಕೊಂಡು ವಾತಾವರಣ ಅವುಗಳ ತಪ್ಪಲ್ಲ. The surroundings has made them to be into the fast life so easily. ಅಲ್ವಾ? ನಮ್ ಸಾಕೇತು ಚಿಕ್ಕ ಹುಡುಗ ಅದಿನ್ನೂವೆ. ಈಗ ಬೆಳೆದಿದ್ದಾನೆ, ಈಗ SSLC ಬಂದಿದ್ದಾನೆ. 5th ಕ್ಲಾಸಲ್ಲೋ 6th ಕ್ಲಾಸಲ್ಲೋ ಇರುವಾಗ ಆಭರಣ ನಮ್ ಜೊತೆ ಬಂದಿದ್ಲು ಆಶುನುವೆ. ಇದು ತೆಕ್ಕೊಡೋ ನೀನು ನನಗೆ, ತೆಕ್ಕೊಡೋಕಾದ್ರೂ ಚೆನ್ನಾಗ್ ಓದು, ಸಂಪಾದನೆ ಮಾಡು. ತೆಕ್ಕೊಡ್ತೀಯೋ ಬಿಡ್ತೀಯೋ ತಾಯಿಗೆ, ಇದನ್ ತೆಕ್ಕೊಡೋಕಾದ್ರೂ ಚೆನ್ನಾಗ್ ಓದಿ ಸಂಪಾದನೆ ಮಾಡ್ಬೇಕು ನೀನು ಅಂತ ಅವಳೇನೋ ಹೇಳ್ತಾ ಇದೆ. ನಾನು ಯಾಕಮ್ಮ ನಿನಗ್ ತೆಕ್ಕೊಡ್ಲಿ? ನಾನು ಹೇಳ್ತೀನಿ, ನಾನು ತೆಕ್ಕೊಡ್ತೀನಿ ಅಂತ ಮುಲಾಜಿಲ್ದೆ. ಮಗುನೇ ಇರ್ಬೋದು, 5ನೇ ಕ್ಲಾಸ್ ಮಗುನೇ ಇರ್ಬೋದು, ಚುರುಕನ್ನಲ್ವಾ ಆತರ ಹೇಳಿದಾಗ ಮುಖ ಪೆಚ್ಚಾಯ್ತು ಅವಳಿಗೆ. ಅಯ್ಯೋ ಈಗಿನ ಮಕ್ಕಳಂತೂ ಭಾರಿ ಚುರುಕು, ಭಾರಿ ಒಂಥರ ಪ್ರಾಕ್ಟಿಕಲ್ ಅಂತ ಏನೋ ಸಂಭಾಳಿಸಿದ್ರು ಮಿಸಸ್ ಕಾಮತ್ತು. ಪಾಪ ಸಿಚುಯೇಷನ್ ಒಂಥರ ಆಯ್ತಲ್ಲ ಅಂತ. ಇಟ್ ಇಸ್ ಅನ್ ಎಂಬ್ರಾಸಿಂಗ್ ಅಲ್ವಾ? ಯಾವತ್ತೋ ಬರೋ ಹೆಂಡತಿ ಮೇಲೆ ನಿನಗೆ ಅಷ್ಟು ಅಕ್ಕರೆ. 5ನೇ ವಯಸ್ಸು ಇನ್ನೂ ನೆಟ್ಟಿಗೆ ದಾಟಿಲ್ಲ, ಹೆತ್ತು ಹೊತ್ತು ಬೆಳೆಸ್ತಾ ಇದ್ದಾಳೆ ಕಷ್ಟಪಟ್ಟು, ಅವ್ರ ಮೇಲೆ ನಿಂಗೆ ಯಾವ ಅಕ್ಕರೇನೂ ಇಲ್ಲ. ಬಾಯಲ್ಲಿ ಬರೋ ಮಾತುಗಳಲ್ಲಿ ಮನಸ್ಸಲ್ಲಿ ಏನಿದೆ ಅನ್ನೋದು ಅರ್ಥ ಆಗುತ್ತೆ. ಮಗು ಅಂತ ಅದನ್ನ ನಾವು ಇದು ಅತಿಯಾಗಿ ಕನ್ಸಿಡರ್ ಮಾಡಲ್ಲ, ಇಗ್ನೋರ್ ಮಾಡ್ತೀವಿ. ಬಟ್ ಇದೇ ಹೆಮ್ಮರವಾದಾಗ ಒಳ್ಳೆ ಮಗ ಅನ್ನಿಸ್ಕೊಂಡವನೇ ಒಳ್ಳೆ ಗಂಡ ಅನ್ನಿಸ್ಕೊಳಕ್ ಸಾಧ್ಯ. ಒಳ್ಳೆ ಗಂಡ ಅನ್ನಿಸ್ಕೊಂಡವನು ಯಾವತ್ತೂ ಒಳ್ಳೆ ಗಂಡನಾಗಿರಲ್ಲ ಅವನು, ಯಾಕಂದ್ರೆ ಒಳ್ಳೆ ಮಗನಾಗ್ ಫಸ್ಟ್ ಇದ್ದಿಲ್ಲ ಅವನು, ಅಲ್ವಾ? ನಿನ್ನ ತಾಯಿಯಲ್ಲಿ ಯಾವ ಸೌಹಾರ್ದತೆಯನ್ನ ನೀನ್ ಕಾಣಕ್ಕೆ ಶುರು ಮಾಡ್ತೀಯೋ, ಹೆಂಡತಿಯಲ್ಲೂ ಅದೇ ಸೌಹಾರ್ದತೆಯಿಂದ ನಡ್ಕೋತೀಯ. ಯಾವಾಗ ತಾಯಿಯಲ್ಲಿ ಅದಿರಲ್ವೋ, ಹೆಂಡತಿಯನ್ನ ಬೀದಿ ಪಾಲೆ ಅತಿಯಾಗಿ ಹೆಂಡತಿ 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 ಅಂತ ಕುಣಿಯೋರು ನೋಡಿ, ಕೊನೆಗೆ ಹೆಂಡತಿ ತಲೆ ಕಂಡ್ರೆ ಆಗಲ್ಲ ಅನ್ನೋ ತರ ಇರ್ತಾರೆ. ಸೇಮ್ ಥಿಂಗ್ ಅಪ್ಲೈಸ್ ಟು ಗಂಡ ಆಲ್ಸೋ. ಸೇಮ್ ಥಿಂಗ್. ಮದ್ವೆ ಮನೆಗ್ ನೀವು ಬಂದ್ಬಿಟ್ಟಿದೀರಾ ಅಂದ ತಕ್ಷಣ ನಿಮ್ಮ ಅಪ್ಪ ಅಮ್ಮನೆಲ್ಲ ನೀವು ಬಿಡಕ್ಕಾಗತ್ತ? ಹುಟ್ಟಿದ ಮನೇನ್ ಬಿಡಕ್ಕಾಗತ್ತ? ಕಾಲಲ್ಲಿ ಒದ್ಕೊಂಡ್ ಬರಕ್ಕಾಗತ್ತ? ತಂದೆ ತಾಯಿನೂ ಅತ್ತೆ ಮಾವನಷ್ಟೇ ಮುಖ್ಯ. ಅದ ಅವರು ತಿಳ್ಕೊಬೇಕು, ಗಂಡಸರಾದವರು ತಿಳ್ಕೊಬೇಕು. ಹೆತ್ತವನೇ ಏನಿದ್ರುವೆ ಅವರು ಅದನ್ನ ಕರೆ ಹಿಡಿಬೇಕು ಅನ್ನೋದು ಇರ್ಬೇಕು. ಇದೆ ಲಕ್ಷ್ಮಿ, ಭೂಮಿದೇವಿ, ನೀಳಾದೇವಿ. ನಮ್ಮ ಜೀವನದಲ್ಲೇ ಪ್ರಾಕ್ಟಿಕಲ್ ಆಗಿದೆ ಇದು. 3 ಬ್ಯಾಲೆನ್ಸ್ ಆಗಿರ್ಬೇಕು. 3 ಬ್ಯಾಲೆನ್ಸ್ ಆಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಹಾದಿ. ಈ ತರ ನನ್ನಲ್ಲಿ ಸ್ವಬುದ್ಧಿಯಿಂದ ಐಶ್ವರ್ಯವನ್ನ ಗಳಿಸುವಿಕೆ, ನಂತರ ಆತ್ಮಬುದ್ಧಿಯಿಂದ ಸೃಷ್ಟಿಯ ಪಾಲನೆಯನ್ನ ಮಾಡುವಿಕೆ, ಹಾಗೂ ಕರ್ಮಜ್ಞಾನಾದಿ ಬುದ್ಧಿಗಳಿಂದ ನೀಳಾದೇವಿಯಾದಂತಹ ಈ ಒಂದು ನನ್ನಲ್ಲಿರೋ ಸಂಕಲ್ಪ ಸಿದ್ಧಿಯನ್ನ ಸರಿಯಾದ ರೀತಿ, ಮಾಯೆ ಅಂತ ಅದನ್ನ ಹೇಳ್ತೀವಿ, ಸಂಕಲ್ಪ ಬುದ್ಧಿಯನ್ನ ಸರಿಯಾದ ರೀತಿಯಲ್ಲಿ ನಡೆಸುವಿಕೆ. ಎಲ್ಲ ಶ್ಲೋಕ ರೂಪ ಅಷ್ಟೇನೆ. ನಮ್ಮ ಜೀವನವನ್ನೇ ಅಲ್ಲಿ ಬಿಚ್ಚಿಡ್ತಾರೆ, ಶ್ಲೋಕ ರೂಪವಾಗಿದೆ. ಏನೋ ದೇವ್ರನ್ನ ಪ್ರೈಸ್ ಮಾಡೋ ತರ ಇದೆ. ಯಾವ ದೇವ್ರು ಇಲ್ಲ, ನಮ್ಮೊಳಗಡೆ ಇರೋ ಪರಮಾತ್ಮ ಅಂತರಾತ್ಮನನ್ನೇ ಈ ರೀತಿ ಹೊರಗಡೆ ಶ್ಲೋಕ ರೂಪವಾಗಿ ತರ್ತಾರೆ ಮಹನೀಯರುಗಳು. ಈ ರೀತಿ 3 ಬ್ಯಾಲೆನ್ಸ್ ಆಗಿದ್ರೆ ನೋಡಿ, ನಮ್ಮ ಜೀವನ ಆಗ ಪಾರಮಾರ್ಥಿಕ ಸಾಧನೆಯಲ್ಲಿ ತೊಡಗುತ್ತೆ. ಶ್ರೀ ವೆಂಕಟೇಶ ಶರಣಂ ಪ್ರಪದ್ಯೆ. ಭಗವಂತನ ಪಾರಮಾರ್ಥಿಕವಾದ ಆಧ್ಯಾತ್ಮಿಕ ಒಂದು ರೂಪದಲ್ಲಿ ತೊಡಗುತ್ತೆ. ಇನ್ನೂ ಒಂದು ಅರ್ಥ ನೋಡೋದಿದ್ರೆ ವ್ಯಾಖ್ಯಾನದಲ್ಲಿ, ಲಕ್ಷ್ಮಿ ಅನ್ನೋಳೆ ಯಾರೋ ಆದಿದೈವಿಕ, ಮತ್ತೆ ಭೂಮಾದೇವಿ ಅನ್ನೋಳೆ ಆದಿ ಭೌತಿಕ, ಮತ್ತೆ ನೀಳಾದೇವಿ ಅನ್ನೋಳೆ ಆಧ್ಯಾತ್ಮಿಕ. ಇದು 3 ಏನೋ ಸಾಮಾನ್ಯವಾಗಿ ನೀವೆಲ್ಲ ಹೇಳೋದು ತಾಪತ್ರಯಗಳು ಅಂತೀವಿ ಅಲ್ವಾ? ಅದು ತಾಪವಲ್ಲ, ತಂಪು ಮಾಡ್ಕೋಬಹುದು, ನಮ್ಮ ಕೈಯಲ್ಲಿದೆ. ಕರೆಕ್ಟಾ? ತಾಪ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ, ವಿತೌಟ್ ಬ್ಯಾಲೆನ್ಸಿಂಗ್ ಇಟ್ ಇನ್ ಅ ಪ್ರಾಪರ್ ವೇ.
ತಂಪು ಮಾಡ್ಕೊಳ್ಳೋದು ನಮ್ಮ ಕೈಲಿದೆ. ಯಾವುದನ್ನ ಎಷ್ಟು ಮಟ್ಟದಲ್ಲಿ ಯಾವ ರೇಷಿಯೋದಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಎಲ್ಲಾ ಕಡೆ ಲಕ್ಷ್ಮಿ ವರ್ಕ ಮಾಡಲ್ಲ, ನೀಳಾದೇವಿ ವರ್ಕ್ ಆಗ್ತಾಳೆ. ಎಲ್ಲಾ ಕಡೆ ನೀಳಾದೇವಿ ವೆನ್ ಯು ಹ್ಯಾವ್ ಟು ಬಿ ರಿಯಲಿ ಪ್ರಾಕ್ಟಿಕಲ್ ಇನ್ ಯುವರ್ ಲೈಫ್, ಅವಾಗ ನೀವು ಭೂಮಾದೇವಿಯನ್ನೇ ಆಶ್ರಯಿಸ್ಬೇಕು. ಲಕ್ಷ್ಮಿನೂ ಪ್ರಯೋಜನವಾಗಲ್ಲ, ನೀಳಾದೇವಿನೂ ಪ್ರಯೋಜನವಾಗಲ್ಲ. ಬಟ್ ಎಲ್ಲಾ ಕಡೆನೂ ಭೂಮಾದೇವಿ ತುಂಬಾ ಪ್ರಾಕ್ಟಿಕಲ್ ಆಗಿರ್ತೀನಿ ಅಂದ್ರೆ ಇರೋರ್ಗೆಲ್ಲ ನೋವು ತಂದಿಡ್ತೀರ. ಒಂದ್ ಸ್ವಲ್ಪ ಪಾಲಿಶ್ಡ್ ವರ್ಷನೂ ಇರುತ್ತೆ, ಡ್ರಾಮಾನು ಇರುತ್ತೆ. ಹೇಳಲೇಬೇಕು ಸುಳ್ಳನ್ನ, ಒಂದಿಷ್ಟು ಡ್ರಾಮಾವನ್ನು ಮಾಡಬೇಕು ನಿಮ್ ಜೀವನದಲ್ಲಿ. ಯಾಕಂದ್ರೆ ಯು ಮಸ್ಟ್ ಬ್ಯಾಲೆನ್ಸ್ ಯುವರ್ ಓನ್ ಫ್ಯಾಮಿಲಿ ಅಂಡ್ ಆಲ್ಸೋ ದ ಸೋಷಿಯಲ್ ಆಬ್ಲಿಗೇಷನ್ಸ್. ಅವಾಗ ಯು ಹ್ಯಾವ್ ಟು ಮೇಂಟೈನ್ ಸರ್ಟನ್ ಡ್ರಾಮಾ ಸೊ ದಟ್ ಯು ಬ್ಯಾಲೆನ್ಸ್ ಎವ್ರಿಥಿಂಗ್. ಇದ್ರ ಇಂಟೆನ್ಷನ್ ಹಿಂದ್ಗಡೆ ಇಷ್ಟೇ, ಯಾರಿಗೂ ನೋವು ಕೊಡಬಾರ್ದು ಅಂತ ಅಷ್ಟೇನೆ. ನಮ್ಮಿಂದ ಯಾವುದು ಎಲ್ಲೂ ಡ್ಯಾಮೇಜಸ್ ಆಗ್ಬಾರ್ದು ಅಂತ. ಅದಕ್ಕೊಂದಿಷ್ಟು ಡ್ರಾಮಾ ಮಾಡ್ಬೇಕಾಗಿ ಬರುತ್ತೆ. ಇಲ್ಲ ನಾನ್ ಭಾರಿ ಸತ್ಯಸಂಧಾತನಾಗಿರ್ತೀನಿ ಅಂದ್ರೆ ಏನಾಗತ್ತೆ, ಲೋಕನಿಷ್ಠುರವಾಗತ್ತೆ ಅಷ್ಟೇ, ಇನ್ನೇನಿಲ್ಲ ಅಲ್ವಾ. ನಿಂದಾಸ್ಪದವಾಗಿ ನಿಲ್ತೀವಿ ಹೋಗಿ ಅಷ್ಟೇನೆ. ಸೊ ಲಕ್ಷ್ಮಿಯು ಕೆಲವೊಂದ್ ಕಡೆ ದುಡ್ಡಿನ ಬಲಾನು ತೋರ್ಸ್ಬೇಕಾಗಿ ಬರುತ್ತೆ, ಏನು ಮಾಡಕ್ಕಾಗಲ್ಲ ಅಲ್ವಾ. ಎಲ್ಲೋ ಒಂದ್ ಕಡೆ ದುಡ್ಡಿನ ಬಲಾನು ತೋರ್ಸ್ಬೇಕಾಗಿ ಬರುತ್ತೆ. ಇಲ್ಲ ನಾ ದುಡ್ಡನ್ನೇ ಉಪಯೋಗಿಸಲ್ಲ ಅಂತ ಹೇಳಕ್ಕಾಗಲ್ಲ. ಪ್ರಾಮಾಣಿಕತೆ ಇರೋದು ಹೌದು, ಅಪ್ರಾಮಾಣಿಕತೆಯಿಂದ ಇಡೀ ವಾತಾವರಣವೇ ಇದ್ದಾಗ ನೀವೊಬ್ಬರು ಪ್ರಾಮಾಣಿಕತೆಯಾಗಿರೋದು ಒಂದೊಂದ್ಸಲ ನಿಮ್ಗೆ ಕಂಟಕವಾಗುತ್ತೆ ಅಲ್ವಾ. ಸೊ ಅವಾಗ ನೀವು ದುಡ್ಡಿನ ಬಲವನ್ನೇ ತೋರಿಸ್ಬೇಕಾಗಿ ಬರುತ್ತೆ. ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದನ್ನ ನಾವು ಕಲಿಯೋದೆ ಒಂದು ಮೂರನ್ನು ಸಮವಾಗಿ ಕರೆಕ್ಟ್ ರೇಷಿಯೋದಲ್ಲಿ, ಅನ್ ಅಮ್ಯಾಲ್ಗಮ್ ಆಫ್ ಆಲ್ ತ್ರೀ ವಿಚ್ ವಿಲ್ ನೆವರ್ ಬಿಕಮ್ ತಾಪತ್ರಯ ಟು ಮೀ. ಇಟ್ ಇಸ್ ಆಲ್ವೇಸ್ ದ ವೇ ಹೌ ವಿ ಲೀಡ್ ದ ಲೈಫ್ ಅಷ್ಟೇನೆ. ಅದನ್ನೇ ಇದರಲ್ಲಿ ತೋರಿಸ್ತಾ ಇದ್ದಾರೆ. ಈ ರೀತಿ ಕರೆಕ್ಟ್ ಆದ ಬ್ಯಾಲೆನ್ಸ್ ಅಲ್ಲಿ ಇದ್ರೆ ನಿಮ್ಮ ಪಾರಮಾರ್ಥಿಕವಾದ ಹಾದಿ ನಿಮಗೆ ಯಾವಾಗ್ಲೂ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ, ಓಡಾಡಕ್ಕೆ ಸರಿಯಾಗಿರುತ್ತೆ, ಭಗವಂತನೆಡೆಗೆ ಹೋಗಕ್ಕೆ ಸರಿಯಾಗಿರುತ್ತೆ. ಲಕ್ಷ್ಮೀ ಮಹೀಪತಿ ತದನುರೂಪ ನಿಜಾನುಭಾವ ನೀಳಾದಿ ದಿವ್ಯ ಮಹಿಷೀಕರ ಪಲ್ಲವಾಭ್ಯಾಂ ಆರುಣ್ಯ ಸಂಕ್ರಮಣ ತತ್ಕಿಲ ಸಾಂದ್ರ ರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಲಕ್ಷ್ಮೀ ಮಹೀತದನುರೂಪ ನಿಜಾನುಭಾವ ನೀಳಾದಿ ದಿವ್ಯ ಮಹಿಷೀಕರ ಪಲ್ಲವಾನಾಂ ಆರುಣ್ಯ ಸಂಕ್ರಮಣ ತಕ್ಕಿಲ ಸಾಂದ್ರ ರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಲಕ್ಷ್ಮೀ ಮಹೀತದನುರೂಪ ನಿಜಾನುಭಾವ ನೀಳಾದಿ ದಿವ್ಯ ಮಹಿಷೀಕರ ಪಲ್ಲವಾನಾಂ ಆರುಣ್ಯ ಸಂಕ್ರಮಣ ತಕ್ಕಿಲ ಸಾಂದ್ರ ರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ನೆಕ್ಸ್ಟ್ ಸೌಮಿನಿ ಆಂಟಿ. ನಿತ್ಯಾನಮದ್ವಿಧಿ ನಿತ್ಯಾನಮಾದ್ವಿಧಿ ನಮಾ ಬೇಡ, ನಮದ್ವಿಧಿ ಮಾ ದೀರ್ಘ ಇಲ್ಲ. ನಿತ್ಯಾನಮದ್ವಿಧಿ ಇಲ್ಲ ಹಂಗೆ ಇದೆ. ನಮದ್ವಿಧಿ ನಮಾ ಅಲ್ಲ, ನಿತ್ಯ ಮಾತ್ರ ದೀರ್ಘ. ನಿತ್ಯಾನಮದ್ವಿಧಿ ಶಿವಾದಿ ಒಂದ್ಸಲ ಕಿರೀಟ ಕೋಟಿ ಕೋಡಿ ಅಲ್ಲ ಕೋಟಿ. ಇದೇನು ಮಲಯಾಳಂ ಬುಕ್ ಇಟ್ಕೊಂಡಿದ್ದೀರಾ? ಕೋಟಿ ಯಾವ್ದು ಮಲಯಾಳಂ ಲಿಪಿ ಇಟ್ಕೊಂಡಿದ್ದೀರಾ ಏನಾದ್ರು? ಇಲ್ಲ, ಇದು ಅಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಹಂಗಿದೆ. ನಮ್ ಗ್ರೂಪ್ ಅಲ್ಲಿ ಯಾರು ಮಲಯಾಳಿ ಇಲ್ಲ ಅಲ್ವಾ? ಥ್ಯಾಂಕ್ ಗಾಡ್. ಅವ್ರಿಗೆ ಬಿಟ್ರೆ ಅದೇ ಅವರು ನಿತ್ಯಾನಮದ್ವಿಧಿ ಕಿರೀಟಗೋಡಿ ಅಂತಾರೆ. ಅಯ್ಯೋ ರಾಮ, ಏನ್ ವರ್ಡು ಅಂತಾನೆ ನಮಗ್ ಗೊತ್ತಾಗಲ್ಲ. ಪುಸ್ತಕದಲ್ಲಿ ಹೋಗಿ ರೀಚೆಕ್ ಮಾಡ್ಬೇಕು. ತೆಲುಗು ಅವರು ಕನ್ನಡದವ್ರಿಗೆ ಎಲ್ಲದಕ್ಕೂ ಸ್ಕ್ರಿಪ್ಟ್ ಇದೆ. ವಿ ಆರ್ ರಿಯಲಿ ಲಕ್ಕಿ ಟು ನೋ ತೆಲುಗು ಅಂಡ್ ಆಲ್ಸೋ ಕನ್ನಡ. Tamil and Malayalam doesn't have proper words for any scripts.
ಅದು ಒಂಥರ ಫಿನೆಟಿಕ್ ಲ್ಯಾಂಗ್ವೇಜ್ ಅಂತ ಅದನ್ನ ಹೇಳೋದು, ಫೋನೋಟಿಕ್ ಅಥವಾ ಫಿನೆಟಿಕ್ ಲ್ಯಾಂಗ್ವೇಜ್ ಅಂತ. ಸ್ವಲ್ಪ ಆ ವರ್ಡ್ಸ್ ಹಿಂಗಿದ್ರೆ ಹಂಗಿದ್ರೆ ಅದು ಇದು ಅಂತ ಅಂದಾಜ್ ಮೇಲೆ ಹೇಳ್ಕೊಂಡು ಹೋಗ್ಬಿಡ್ತಾರೆ ಅವ್ರು. ಅದಕ್ಕೆ ಅವ್ರ ಎರಡು ಲ್ಯಾಂಗ್ವೇಜ್ ಹಂಗೆ ಇರೋದು. ದಾ ಬರೋ ಕಡೆ ತಾ ಹಾಕ್ತಾರೆ, ಪಾ ಬರೋ ಕಡೆ ಪಾ ಹಾಕ್ತಾರೆ, ಬಾ ಬರೋ ಕಡೆ ಪಾ ಹಾಕ್ತಾರೆ. ನಮ್ಗ ಆ ತರ ಇಲ್ಲ. ಬಾ ಅಂದ್ರೆ ಬಾನೆ, ಪಾ ಅಂದ್ರೆ ಪಾನೆ, ತಾ ಅಂದ್ರೆ ತಾನೆ, ಟಾ ಅಂದ್ರೆ ಟಾನೆ ನಮ್ಗೆ ಅಲ್ವಾ. ಅದಕ್ಕೆ ಅವರಲ್ಲಿ ಅದು ಚೇಂಜ್ ಆಗುತ್ತೆ. ಬಟ್ ಅವ್ರ ಲ್ಯಾಂಗ್ವೇಜ್ಗೆ ಅದು ಹೊಂದುತ್ತೆ, ನಮ್ಮ ಲ್ಯಾಂಗ್ವೇಜ್ಗೆ ಅದು ಹೊಂದಲ್ಲ ಅಲ್ವಾ. ಅರ್ಚಿ ಅಂದ್ರೇನು ಅಕ್ಕಿ, ಅರ್ಶಿ ಅಂದ್ರೇನು ಅಕ್ಕಿ. ಕನ್ನಡದವರಾದ್ರೆ ಇದನ್ ಶೀ ಹಾಕ್ಬೇಕಾ ಚೀ ಹಾಕ್ಬೇಕಾ ಈ ವರ್ಡ್ಗೆ ಅಂತೀರಾ ಇಲ್ವಾ. ಅರ್ಚಿ ಅಂದ್ರೇನು ಅಕ್ಕಿ, ಅರ್ಶಿ ಅಂದ್ರೇನು ಅರ್ಶಿ. ಸೊಲ್ಲೆ ಅಂತಾರೆ, ಶೊಲ್ಲೆ ಅಂತಾರೆ. ಶಾ ಹಾಕ್ಬೇಕಾ ಸಾ ಹಾಕ್ಬೇಕಾ, ಏನೋ ಒಂದ್ ಹಾಕಿ ಪರವಾಗಿಲ್ಲ. ಅವ್ರ ಲ್ಯಾಂಗ್ವೇಜ್ಗೆ ಹಂಗೆ ಅದಿರೋದು, ನಮ್ ಲ್ಯಾಂಗ್ವೇಜ್ಗೆ ಹಂಗಿಲ್ಲ. ನಮ್ ಸಂಸ್ಕೃತ, ಕನ್ನಡ, ತೆಲುಗು ಇದಕ್ಕೆಲ್ಲ ಹೆಂಗೆ ಅಂದ್ರೆ ಕರಕಚಿತವಾಗಿ. ಹಿಂದಿನೂ ಹಂಗೇನೆ, ಏನು ನೀವು ಮಾತಾಡ್ತಿರೋ ಅದನ್ನೇ ಬರಿತೀರಾ, ಏನ್ ಶಬ್ದಗಳು ಹೊರಗಡೆ ಬರುತ್ತೋ ಅದನ್ನೇ ಬರಿತೀರಾ ಅಲ್ವಾ. ಕನ್ನಡ ತಮಿಳ್ ಮಲಯಾಳಂ ಸ್ವಲ್ಪ ಅದು ಡಿಫರ್ ಆಗುತ್ತೆ ಅಂತ ತಿಳ್ಕೊಬೇಕು. ಅದಕ್ಕೆ ಆ ಆಕ್ಸೆಂಟ್ ಎಲ್ಲೂ ಬರ್ಕೊಡುದು. ನಿತ್ಯಾನವದ್ಮಿಧಿ ಶಿವಾದಿ ಕಿರೀಟ ಕೋಟಿ. ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ. ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ. ನಿತ್ಯಾನವದ್ಮಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ. ಪ್ರತ್ಯುಕ್ತ ದೀಪ್ತಾನ. ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ. ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ. ನವರತ್ನ ಮಹಾಪ್ರರೋಹೈಃ. ನವರತ್ನ ನಮಃ ಪರೋಹೈಃ. ನವರತ್ನ ನಮಃ ಪರೋಹೈಃ. ನಮಃ ಅಲ್ಲ, ನವರತ್ನ ಮಹಾಪ್ರರೋಹೈಃ. ನವರತ್ನ ನಮಃ ಪರೋಹೈಃ. ನಮ ಯಾಕೆ ಬರ್ಬೇಕಲ್ಲಿ, ಮಹಃ ಅಂತ ಇದೆ ನೋಡಿ, ನಮಃ ಅಲ್ಲ. ಮಹಃ ಅನ್ನೋದ್ನ ಮಹ ಅಂತ ಮಾಡ್ಕೊಳ್ಳಿ. ಇನ್ನೊಂದು ವಿಸರ್ಗ ಹೇಳೋದ್ ಬೇಕಿಲ್ಲ ಅಲ್ಲಿ. ಮಹಾಪ್ರರೋಹೈಃ. ನವರತ್ನ ಮಹಾಪರೋಹೈಃ. ನವರತ್ನ ಮಹಾಪರೋಹೈಃ. ಪರೋ ಅಲ್ಲ, ಪ್ರರೋಹೈಃ. ಪ್ರರೋಹೈಃ ಪಕಾರಕ್ಕೆ ರಕಾರ ಇದೆ. ನವರತ್ನ ಮಹಾಪ್ರರೋಹೈಃ. ನವರತ್ನ ಮಹಾಪ್ರರೋಹೈಃ. ನವರತ್ನ ಮಹಾಪ್ರರೋಹೈಃ. ನಿತ್ಯಾನವದ್ಮಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಃ. ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಃ. ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಃ. ಆ ಕೋಟಿ ಆದ್ಮೇಲೆ ಒಂದ್ ಅರ್ಧ ಮಾತ್ರ ಕಾಲ ಗ್ಯಾಪ್ ಕೊಡ್ಬೇಕು. ಕೋಟಿ ಅಂತ ಹೋಗ್ತಾ ಇದ್ದೀರಾ, ಕೋಟಿ ಪ್ರತ್ಯುಕ್ತ ದೀಪ್ತ ಗೊತ್ತಾಯ್ತಾ. ಒಂದ್ ಅರ್ಧ ಕಾಲ ಮಾತ್ರ ಅಲ್ಲಿ ಬಿಡ್ಬೇಕು. ನಿತ್ಯಾನವದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಃ. ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಃ. ದೀಪ್ತ ಅಂತ ಇಳಿಬಾರ್ದು, ಕಟ್ ಮಾಡ್ಬೇಕು. ದೀಪ್ತ ಇಲ್ಲಿ ದೀಪ್ತ ಅಂತಿದೆ, ಅದಕ್ಕೆ ಬೇಡ. ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಃ. ಆ ಡಿವಿಷನ್ ನೀವು ಕಲಿಯೋವಾಗ್ಲೇ ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ತಲೆ ಒಳಗಡೆ ಕೂತ್ಕೊಂಡ್ಬಿಡುತ್ತೆ. ತಪ್ಪ ಕಲ್ತ್ಬಿಟ್ರೆ ತಪ್ಪಾಗೆ ನಿಂತು ಬಿಡುತ್ತೆ. ಅದಕ್ಕೆ ಬಿಗಿನಿಂಗ್ಗೆ ಕರೆಕ್ಟ್ ಮಾಡ್ಬಿಡ್ತೀನಿ ನಾನು. ನಿತ್ಯಾನವದ್ವಿಧಿ ಶಿವಾದಿ ಕಿರೀಟ ಕೋಟಿ
ಪ್ರತ್ಯುಕ್ತದೀಪ್ತ ನವರತ್ನಮಃ ಪ್ರರೋಹೈಃ. ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಃ. ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಃ. ನೀರಾಜನಾವಿಧಿ 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 ಮುದಾರಮುಪಾದಧಾನೋ. ಉದಾರಮುಪಾಪದಾನ್ ಪತಥಾ. ನೋಡಿ ಇಲ್ಲಿ ಕೇಳಿಸ್ಕೊಳ್ಳಿ, ಮುದಾರ ಹೇಳಿ, ಮುದಾರ ಮುದಾರ ಕೇಳಿಸ್ಕೊಂಡು ಹೇಳಿ, ಅಲ್ಲಿ ನೋಡ್ಬೇಡಿ. ಇಲ್ಲ, ಮುದಾರ ಇಲ್ಲಿ ತಪ್ಪಿದೆ ಅದಕ್ಕೆ. ಅದು ಮುದಾರ ಇಟ್ಕೊಳ್ಳಿ, ಏನೋ ಒಂದು ಫಸ್ಟ್ ಕೇಳಿಸ್ಕೊಳ್ಳಿ, ಗ್ರಹಿಸಿ. ಮುದಾರ ಮುದಾರ ಮುಪಾದಧಾನೌ. ಉದಾ ಮುಪಾದಧಾನೌ. ನೋಡಿ, ಕೇಳಿಸ್ಕೊಂಡ್ ಹೇಳಿ ಅಂತ ಇದೀನಿ, ಅಲ್ಲಿ ನೋಡ್ತಾ ಇದ್ದೀರಾ. ಕೇಳಿಸ್ಕೊಳ್ಳಿ ಫಸ್ಟ್. ಮುದಾರ ನೋಡ್ಬೇಡಿ, ಮುದಾರ ಮುದಾರ ಮುಪಾದಧಾನೌ. ಮುಪಾದಧಾನೌ. ಮತ್ ನೋಡ್ತಾ ಇದ್ದೀರಾ. ಮುದಾರ ಕಾಗೆ ಅಂದ್ರೆ ಕಾಗೆ ಇಲ್ಲಿ, ಅಲ್ಲಿ ಕಾಗೆ ಇದೆಯಾ ಅಂತ ನೋಡ್ಬಾರ್ದು. ಕೋತಿ ಅಂದ್ರೆ ಕೋತಿ ಇಲ್ಲಿ, ಅಲ್ಲಿ ಕೋತಿ ಬರ್ದಿಲ್ವಲ್ಲ ವಿವೇಕ್, ನೋಡ್ಬಾರ್ದು. ಗ್ರಹಣೆ ಫಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನೋಡಿ, ಆಮೇಲೆ ಈಸಿಯಾಗಿ ಬರುತ್ತೆ. ಮುದಾರ ಮುದಾರ ಮುಪಾದಧಾನೌ. ಮುಪಾದಧಾನೌ. ಈಗ ಅದನ್ನ ಏನ್ ಕರೆಕ್ಟ್ ಮಾಡ್ಕೊತೀರೋ ಮಾಡ್ಕೊಳ್ಳಿ. ಈಗ ನೀರಾಜನಾವಿಧಿ ಮುದಾರ ಮುಪಾದಧಾನೌ. ನೀರಾಜನಾವಿಧಿ ಮುದಾರ ಮುಪಾನದಾನೌ. ಮುಪಾದಧಾನೌ. ಮುಪಾದದಾನ. ನೀರಾಜನಾವಿಧಿ ಮುದಾರ ಮುಪಾದದಾನೌ. ಇನ್ನೇನು ನಾನೇ ತಪ್ಪು ಮಾಡಿ ಅಂದ್ರೂ ನಿಮ್ಗೆ ತಪ್ಪಾಗಲ್ಲ. ಕೇಳಿಸ್ಕೊಳ್ಳೋದು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಪುಸ್ತಕದಲ್ಲಿ ಏನೋ ಪ್ರಿಂಟ್ ಹಾಕಿರ್ತಾನ ಅವನು, ಅದನ್ನ ಯಾಕೆ ಡಿಪೆಂಡ್ ಆಗ್ತೀರಾ? ಇಲ್ಲಿ ಕೇಳಿಸ್ಕೊಳ್ಳೋದನ್ನ ನೆಟ್ ಕೇಳಿಸ್ಕೊಳ್ಳಿ, ಆಮೇಲೆ ಅಲ್ಲಿ ಏನ್ ಕರೆಕ್ಷನ್ ಬೇಕೋ ಅದನ್ನ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ನಾನು ಹೇಳುವಾಗ್ಲೇ ಅಲ್ಲಿ ನೋಡಿದ್ರೆ ಅಲ್ಲೂ ಏನ್ ವರ್ಡ್ಸ್ ಇದೆ ಅಂತ ತಲೆ ಒಳಗಡೆ ಹೋಗಲ್ಲ. ನಾ ಹೇಳೋದು ಸಂಪೂರ್ಣವಾಗಿ ಕಿವಿ ಒಳಗಡೆ ಹೋಗಲ್ಲ, ಎರಡು ಬೌನ್ಸ್ ಆಗುತ್ತೆ. ಎಲ್ಲಾರು ಅಷ್ಟೇನೆ, ಕೇಳಿಸ್ಕೊಳ್ಳೋದನ್ನ ಶಾರ್ಪ್ ಆಗಿ ಕೇಳಿಸ್ಕೊಂಡು ಪ್ರೊಡ್ಯೂಸ್ ಮಾಡ್ಬಿಡಿ. ಆಮೇಲೆ ನಿಮ್ ಬಾಯಿಂದ ಏನ್ ಬರ್ತೋ ತಲೆ ಒಳಗಡೆ ಅದ್ನ ಉಳಿಯುತ್ತೆ, ಅದನ್ನಲ್ಲಿ ಬರ್ಕೊಳ್ಳಿ. ಅಲ್ಲಿ ತಪ್ಪಿದ್ರೆ ಬರ್ಕೊಳ್ಳಿ ಬೇಕಾದ್ರೆ. ಗೊತ್ತಾಯ್ತಾ? ನಿತ್ಯಾನವದ್ಮಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಃ. ನೀರಾಜನಾವಿಧಿ ಮುದಾರ ಮುಪಾದಧಾನೌ. ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಃ. ನೀರಾಜನಾವಿಧಿ ಮುದಾರ ಮುಪಾದದಾನೌ. ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಃ. ನೀರಾಜನವಿಧಿ ಮುದಾರ ಮುಪಾದದಾನೌ. ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ನೀರಾಜನಾವಿಧಿ ಜನಾವಿಧಿ ನೀರಾಜನಾವಿಧಿ ಮುದಾರ ಮಪಾದದಾನೌ. ಮುಪಾದದಾನೌ. ನೀರಾಜನಾವಿಧಿ ಮುದಾರ ಮುಪಾದದಾನೌ. ನೀರಾಜನಾವಿಧಿ ಮುದಾರ ಮುಪಾದದಾನೌ. ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಏನ್ ಗೊತ್ತಾ, ಕೇಳಿಸ್ಕೊಂಡ್ರೆ ತುಂಬಾ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ, ತಪ್ಪಿರಲ್ಲ. ಕೇಳಿಸ್ಕೊಳ್ಳೋದಿದ್ರೆ ತಪ್ಪಾಗತ್ತೆ. ನಾವೆಲ್ಲ ಹೆಂಗೆ ಅಂದ್ರೆ, ನಾನ್ ತಪ್ಪಾಗಿ ಹೇಳದ್ನ ಅಂತ ನೋಡಲ್ಲ, ಪುಸ್ತಕದಲ್ಲಿ ತಪ್ಪ ನೆಪ್ಪ ಅಂತ ನೋಡ್ತೀರಾ. ಪುಸ್ತಕ ಹೇಳುತ್ತ ನಿಮಗೆ, ದಟ್ ಇಸ್ ಹೌ ವಿ ಗೋ ಮಿಸ್ಟೇಕ್ ಅಲ್ವಾ? ದಟ್ ಇಸ್ ವೈ ವಿ ಗೋ ರಾಂಗ್. ಪುಸ್ತಕದಲ್ಲಿ ಸರಿಯಾಗಿದೆಯೋ ನೆಟ್ಟಗಿದೆಯೋ ಸೊಟ್ಟಗಿದೆಯೋ ನಮ್ಗೇನಾಗ್ಬೇಕು ಅದನ್ನ ಕಟ್ಕೊಂಡು, ನಾನ್ ಹೇಳೋದು ಕರೆಕ್ಟ್ ಆಗಿದೆಯಾ ಅಂತ ಗಮನಿಸ್ಕೋಬೇಕು ನೀವು. ಗೊತ್ತಾಯ್ತಾ? ಪುಸ್ತಕದಲ್ಲಿ ಹಿಂಗ್ ಕೊಟ್ಟಿದ್ದಾರೆ ವಿವೇಕ್, ಇದು ದೀರ್ಘ ಇಲ್ಲ. ಪುಸ್ತಕ ಇರೋ ರೆಫರೆನ್ಸ್ ಮೊದಲು ನೀವ್ ಹೇಳಿ,
ಆಮೇಲೆ ಪುಸ್ತಕದಲ್ಲಿ ಏನಿದ್ರು ಕರೆಕ್ಟ್ ಮಾಡ್ಕೋತೀರಂತೆ. ನೀವೆಲ್ಲದ ಅದರ್ವೈಸ್ ರಿವರ್ಸು. ಪುಸ್ತಕನೇ ಸರ್ವಸ್ವ, ಪುಸ್ತಕನೇ ಜಗತ್ತು, ಆಮೇಲೆ ಗುರುಗಳು ಹೇಳಿರೋದೇ ನೆಕ್ಸ್ಟ್. ಕರೆಕ್ಟಾ? ನೀನೇನಾದ್ರೂ ಓದ್ಕೊ ಅಲ್ಲಿ, ನನಗೆ ಆ ಪುಸ್ತಕನೇ ಫಸ್ಟ್, ಆಮೇಲೆ ನೀವು ಓದಿರೋದೇ ಸೆಕೆಂಡು. ಕರೆಕ್ಟಾ? ಕರೆಕ್ಟಾ? ಕರೆಕ್ಟ್. ನಾವ್ ಓದಿರೋದು ಫಸ್ಟ್ ಆಗ್ಬೇಕು, ಆಮೇಲೆ ಪುಸ್ತಕ ಇದೆ. ಬಿಕಾಸ್ ಯು ಕಾಂಟ್ ರಿಮೆಂಬರ್ ಎವ್ರಿಥಿಂಗ್, ಯು ಕೆನಾಟ್ ಮೆಮೊರೈಸ್ ಎವ್ರಿಥಿಂಗ್. ಲೆಟ್ ಇಟ್ ಬಿ ಫಾರ್ ಯುವರ್ ಹೆಲ್ಪ್. ಆದ್ರೆ ಅದೇ ಪ್ರಧಾನ ಅಲ್ಲ. ಮುಕ್ಕಾಲ್ವಾಸಿ ಎಲ್ಲಾ ಕ್ಲಾಸಲ್ಲೂ ನಾನ್ ನೋಡಿರೋದು ಈ ತರ ಸ್ಟೂಡೆಂಟ್ಸ್. ಯಾವ ತರ ಹೇಳಿ? ಪುಸ್ತಕನೇ ಅವ್ರಿಗೆ ವೇದ, ಅದೇ ಬೈಬಲ್ಲು, ಅದೇ ಕುರಾನು, ಅದೇ ಭಗವದ್ಗೀತೆ. ಅದಾದ್ಮೇಲೆ ನೀವು ಹೇಳೋದಿಲ್ಲ. ನೀವ್ ಹೇಳೋದು ನಿಮಗ್ ಸ್ಪಷ್ಟವಾಗಿರ್ಬೇಕು. ಆಮೇಲೆ ಪುಸ್ತಕದಲ್ಲಿ ನೋಡಿ ಅದ್ರಲ್ಲಿ ಕರೆಕ್ಷನ್ ಇದ್ರೆ ಮಾಡ್ಕೊಳ್ಳಿ. ಅದ್ ಸುಮ್ನೆ ಒಂದ್ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಎಷ್ಟು ಪುಸ್ತಕ ನೋಡ್ತೀರಾ ನೀವೆಲ್ಲ? ಇಟ್ಕೊಂಡಿರ್ತೀರಾ, ಯಾಕಂದ್ರೆ ಲೈನ್ಸ್ ಎಲ್ಲಾದ್ರೂ ಮಿಸ್ ಆಗ್ಬಾರ್ದು. ಬಟ್ ಟ್ರೂಲಿ ಸ್ಪೀಕಿಂಗ್, how much percentage that you are involved in the book? Tell me. ಮೆಂಟಲ್ ಇನ್ವಾಲ್ವ್ಮೆಂಟ್ 90% ಇರುತ್ತೆ, ಇನ್ನೊಂದು 10% ಲೈನ್ ಮಿಸ್ ಆಗ್ಬಾರ್ದು ಅನ್ನೋ ಒಂದು, ಅಲ್ವಾ? ಆ 90% ಎಷ್ಟು ಎಫೆಕ್ಟ್ ಆಗಿರುತ್ತೆ ನೋಡಿ. ಅದ್ ಯಾಕೆಂದ್ರೆ ಅದ್ ಮೇಲೆ ಕೆಳಗೆ ಹೋಗುತ್ತೆ ವಿಷ್ಣು ಸಹಸ್ರನಾಮದಲ್ಲಿ. ಹಿಂದೆ ಪುಸ್ತಕ ನೋಡ್ಕೊಳ್ದೆ ಹೋದ್ರೆ ಹಿಂದಕ್ಕೆ ಹೋಗ್ತೀವಿ, ತಿರುಗಿ ಮುಂದಕ್ಕೆ ಬರ್ತೀವಿ. ಅದೊಂದು ವಿಚಾರಕ್ಕೆ ನೀವು ಇಟ್ಕೊಂಡಿರ್ತೀರೇ ಹೊತ್ತು ಇನ್ಯಾವುದಕ್ಕೂ ನೀವು ಅದ ಪುಸ್ತಕದ ಮೇಲೆ ಡಿಪೆಂಡ್ ಆಗಿರಲ್ಲ. ಮಾನಸಿಕವಾಗಿ ಪೂರ್ಣವಾಗಿ ಇದನ್ನ ಅನುಭವಿಸ್ತೀರಾ, ವರ್ಡನ್ಸ್ ನ ಅನುಭವಿಸ್ತೀರಾ. ಅನುಭವ ಬರ್ಬೇಕಾದ್ರೆ ಪುಸ್ತಕ ಒಂಚೂರು ತಳ್ಬೇಕು. ನಾನು ಕಲಿಯೋ ಕಾಲಕ್ಕೆ 4,000 ದಿವ್ಯ ಪ್ರಬಂಧವೂ ನಾ ಪುಸ್ತಕ ಇಲ್ದೇನೆ ಕಲ್ತಿತ್ತು. ನಾನ್ ಕಲಿಯೋ ಕಾಲಕ್ಕೆ ಎಲ್ಲ ನನ್ ಪುಸ್ತಕ ಇಲ್ದೇನೆ, ಅಂತ ರಾಮಾಯಣನೇ ಪುಸ್ತಕ ಇಲ್ದೆ ಕಲ್ಸಿದ್ರು ನನ್ಗೂ. ಒಂದ್ಸಲ ಎಲ್ಲಾದ್ರೂ ತೆಗೆದು ನೋಡೋಣ, ಯಾವ ಪರ್ವದಲ್ಲಿ ಇದೀವಿ, ಅಟ್ಲೀಸ್ಟ್ ನಿನಗ್ ಯಾಕೆ ಬೇಕು ಯಾವ ಪರ್ವ? ನಾ ಮಾಡ್ತಾ ಇದ್ದೀನಿ ತಾನೆ, ಬಾಯಿ ಮುಚ್ಕೊಂಡು ಕಲಿಯೋದು ನೋಡೋನು. ಹಿಂಗೆ ಅನ್ನೋರು ಇಲ್ಲ. ರಾಮನ ಗುಣಗಳನ್ನ ಹೆಂಗೆ ಗುಣಗಳನ್ನ ನೋಡು, ಅದ್ ಯಾವ ಪರ್ವ ಆದ್ರೆ ನಿನಗೆ ತಾನೇ ಮನ್ಸಿಗೆ ಬಂದು ಕೂತ್ಕೊಳ್ಳುತ್ತೆ. ಸುಂದರಕಾಂಡದಲ್ಲಿ ಇದೆಯಾ, ಕಿಷ್ಕಿಂಧ ಕಾಂಡದಲ್ಲಿದೆಯಾ, ಉತ್ತರಕಾಂಡಕ್ಕೆ ಬಂದಿದೆಯಾ, ನಿನಗೆ ಗೊತ್ತಾಗತ್ತಾ. ಆಮೇಲೆ ಅದ್ಯಾವ ಕಾಂಡ ಆದ್ರೂ ನಿನಗ್ ಪ್ರಯೋಜನವಿಲ್ಲ. ರಾಮನ ಗುಣಗಳು ಆ ಕಾಂಡದಲ್ಲಿ ಯಾವುದನ್ನ ಪ್ರಕಾಶಿಸುತ್ತೆ ಅದನ್ನ ಮಾತ್ರ ನೋಡಿಸು. ಶ್ಲೋಕಗಳು ತಾನಾಗಿ ನಿರರ್ಗಳವಾಗಿ ಬರೋದು. ದಟ್ ಈಸ್ ದ ಮೆಂಟಲ್ ಎಬಿಲಿಟಿ ಆಫ್ ಎ ಪರ್ಸನ್, ಹೌ ಟು ಗೆಟ್ ಇನ್ವಾಲ್ವ್ಡ್ ಇನ್ ಟು ಲರ್ನಿಂಗ್. ನಾವು ನಮ್ಮ ಪುಸ್ತಕನ ಇನ್ವಾಲ್ವ್ ಮಾಡ್ಕೋತೀವಿ, ಪ್ರಿಂಟ್ಗಳನ್ನ ಇನ್ವಾಲ್ವ್ ಮಾಡ್ಕೋತೀವಿ, ವಾಟ್ಸಪ್ ಕಳಿಸ್ಬಿಡಿ ಅಂತೀವಿ, ಜೆರಾಕ್ಸ್ ಗಳನ್ನ ಇನ್ವಾಲ್ವ್ ಮಾಡ್ಕೊ, ಎಲ್ಲ ಮೆಟೀರಿಯಲ್ ಎಲ್ಲ ಏನ್ ಸಖತ್ ಪರ್ಫೆಕ್ಟ್, ಯಾವ್ದ್ರಲ್ಲೂ ತೆಗೆದಾಕೋಂಗಿಲ್ಲ. ಒಂಚೂರು ಏನಾದ್ರು ಹೇಳಿ ಅರ್ಥ ಅಂದ್ರೆ ಅದಾ ಚತ್ತಿರಂಗು ಪುಸ್ತಕത്തെ ಪೆರಟಿ ಪಾತಾದ ಹಿಂಗೆ ಪೆರಳು ಅಂತ ಹೇಳ್ತೀವಿ ಅಲ್ವಾ? ಅದ್ ನೀವ್ ತಿರ್ಗ್ಸೋದ್ ಯಾವಾಗ, ಇಲ್ಲಿ ತಿರ್ಗೋದ್ ಯಾವಾಗ? ನೆವರ್ ಡಿಪೆಂಡ್ ಆನ್ ದ ಬುಕ್, ಇಟ್ ಈಸ್ ಓನ್ಲಿ ಫಾರ್ ಯುವರ್ ರೆಫರೆನ್ಸ್. ಯಾರು ಅದನ್ನ ಸುಮ್ಮನೆ ರೆಫರೆನ್ಸ್ ಆಗಿ ಇಟ್ಕೊಂಡು ಕಲಿತೀರೋ ನಿಮ್ಮಲ್ಲೇ ಡಿಫರೆನ್ಸ್ ಗೊತ್ತಾಗುತ್ತೆ. ದೇ ವಿಲ್ ಬಿಕಮ್ ಪರ್ಫೆಕ್ಟ್ ಇನ್ ರೆಂಡಿಷನ್. ಸುಮ್ಮನೆ ಇರುತ್ತೆ ಅವ್ರ ಪಕ್ಕದಲ್ಲಿ ಪುಸ್ತಕ ಅಷ್ಟೇ. ಗೊತ್ತಾಯ್ತಾ? ಆತರ ಮಾಡ್ಕೊಳ್ಳಿ. ಈಗ ನಿತ್ಯ, ನಿತ್ಯವಾಗಿಯೂ ವಿಧಿ, ನಿತ್ಯ ನವದ್ವಿಧಿ, ನವವಿಧಾತನಾದಂತಹ ಬ್ರಹ್ಮ, ಶಿವ ಮುಂತಾದ ದೇವತೆಗಳು, ಇಂದ್ರಾದಿ ದೇವತೆಗಳು, ಇವರೆಲ್ಲ ಬಂದು 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 ನಿನ್ನ ಕಾಲಿನ ಅಡಿದಾವರುಗಳಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಈ ಶಿವ, ಪಂಚಮುಖ ಶಿವ, ಚತುರ್ಮುಖ ಬ್ರಹ್ಮ, ಷಣ್ಮುಖನಾದಂತಹ ಸ್ಕಂದ, ಇವರೆಲ್ಲ ವಿಪರೀತ ಜಾಜ್ವಲ್ಯಮಾನವಾದಂತಹ ಕಿರೀಟವನ್ನ ಧರಿಸಿದ್ದಾರೆ ಅಲ್ವಾ? ಎಲ್ಲ ನವರತ್ನ ಕಾಂತಿಯುಕ್ತವಾದ ಕಿರೀಟಗಳನ್ನ ಧರಿಸಿದ್ದಾರೆ. ಶ್ರೀನಿವಾಸ ಏನ್ ಕಮ್ಮಿ ಅಲ್ಲ, ಶ್ರೀನಿವಾಸನು ಹಂಗೆ ತೊಂಡಮಾನ ಚಕ್ರವರ್ತಿ ಕೊಟ್ಟ ಕಿರೀಟವನ್ನ ಧರಿಸಿದ್ದಾರೆ. ಶ್ರೀನಿವಾಸನಿಗೆ ಫೇಮಸ್ ಏನ್ ಹೇಳಿ? ಕಿರೀಟವೇ ಅಲ್ವಾ? ಎಷ್ಟೋ ಪೆಂಡೆಂಟ್ ಅಲ್ಲಿ ಮುಖಾನೇ ಕಾಣಿಸಲ್ಲ, ಕಪ್ಪು ಮುಖ, ಇದೊಂದು ನಾಮ ಸ್ಕ್ವೇರ್ ಆಗಿ. ಏನಾದ್ರೂ ಕಾಣಿಸುತ್ತಾ ನಿಮಗೆ? ಆದ್ರೆ ಮೇಲೆ ಇದೆ ನೋಡಿ ಆ ಕಿರೀಟ, ಎರಡು ಸೇರ 2 ಪಾವ ಅಷ್ಟುದ್ದ ಇರುತ್ತದೆ. ತಲೆ ಇಷ್ಟೇ, ಕಿರೀಟ ಎಷ್ಟು. ಗಮನಿಸಿದೀರಾ? ಶ್ರೀನಿವಾಸನ ರೂಪ ಗಮನಿಸಿದೀರಾ? ಈ ತರ ನೋಡಿ, ಆ ಕಿರೀಟ ಎಷ್ಟುದ್ದ ಇದೆ. ಇಲ್ಲಿ ಫುಲ್ ಇಲ್ವೇ ಇಲ್ಲ, ಮೇಲ್ವರೆಗೂ ಹೋಗಿರುತ್ತೆ ಅಲ್ವಾ? ಮುಖ ಬರೀ ಆ ನಾಮ ಮತ್ತೆ ಇಲ್ಲಿ ಒಂದು ಪಚ್ಚಕರ್ಪೂರ ಅಷ್ಟೇ. ಆದ್ರೆ ಆ ಕಿರೀಟ ನೋಡಿದ್ರೇನೆ ಗೊತ್ತಾಗುತ್ತೆ ಇವನೇ ಶ್ರೀನಿವಾಸ ಅಂತ ಅಲ್ವಾ?
ಆ ರೀತಿ ನವರತ್ನ ಖಚಿತವಾದಂತಹ ಕಿರೀಟವನ್ನ ಧರಿಸಿದಂತಹ ಶ್ರೀನಿವಾಸನ ಅಡಿದಾಬರೆಗಳಲ್ಲೂ ನವರತ್ನ ಹೊಳಿತಾ ಇದೆ. ಇದೇನು ಪರಮಾತ್ಮ ಕಿರೀಟವನ್ನ ಧರಿಸಿರೋನು ನವರತ್ನ ತಲೆ ಮೇಲೆ ತಾನೇ ಹೊಳಿಬೇಕು, ಕಾಲ್ ಹತ್ರನೂ ಹೊಳಿತಾ ಇದೆಯಲ್ವಾ ಅಂದ್ರೆ, ಇದೇ ನವರತ್ನ ಖಚಿತವಾದ ಕಿರೀಟಗಳನ್ನ ಯಾರೆಲ್ಲ ಧರಿಸಿದ್ದಾರೆ? ಬ್ರಹ್ಮ ಧರಿಸಿದ್ದಾನೆ, ಶಿವ ಧರಿಸಿದ್ದಾನೆ, ಇಂದ್ರಾದಿ ದೇವತೆಗಳೆಲ್ಲ ಧರಿಸಿದ್ದಾರೆ. ಅವರು ನಿತ್ಯ ನಿನ್ನ ಕಾಲಿಗೆ ಬಂದು ನಮಸ್ಕಾರ ಮಾಡ್ತಾರೆ. ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಹಿ, ಅವರ ಕಿರೀಟದಲ್ಲಿರುವಂತಹ ನವರತ್ನ ಕಾಂತಿ ನಿನ್ನ ಪಾದಗಳ ಮೇಲೆ ಹೆಂಗ್ ಬೀಳ್ತಾ ಇದೆ ಅಂದ್ರೆ, ಒಂದು ಆರ್ತಿ ತಟ್ಟೆ ತಗೊಂಡು ಇಬ್ರು ಸುಮಂಗಲಿಯರು ಈ ತರ ಆರ್ತಿ ಮಾಡ್ತಾ ಇದ್ರೆ, ಈ ಆರ್ತಿ ತಟ್ಟೆಯಲ್ಲಿರುವಂತಹ ಕೆಂಪೇರಿದಂತಹ ಆ ದೀಪದ ಕಾಂತಿ ಆರ್ತಿ ಮಧ್ಯದಲ್ಲಿ, ನೀವೆಲ್ಲ ಮನೇಲಿ ಆರ್ತಿ ಮಾಡಿದ್ದೀರಾ ಅಲ್ವಾ, ಗೊತ್ತಲ್ವಾ ನಿಮ್ಗೆ? ಆರ್ತಿ ಕೆಂಪಾಗಿರುತ್ತೆ, ಮಧ್ಯದಲ್ಲಿ ದೀಪ ಉರಿತಾ ಇರುತ್ತೆ. ಅದ್ರ ಕಾಂತಿ ಹೆಂಗೆ ವಿಗ್ರಹದ ಮೇಲೆ ಬೀಳುತ್ತೆ ನೋಡಿ ಮಾಡುವಾಗ. ಆ ರೀತಿ ಇವರೆಲ್ಲ ನಮಸ್ಕರಿಸೋದ, ಅಲ್ಲಿ ತಕ್ಷಣದಲ್ಲಿ ಆರ್ತಿ ಮಾಡಿಲ್ಲ, ನಿನಗೆ ನೀರಾಜನ, ನಿನ್ನ ಪಾದಗಳಿಗೆ ನವರತ್ನ ಕಾಂತಿಯುಕ್ತವಾದ ನೀರಾಜನದ ಹಾಗೆ ಅದು ಆ ಪಾದಗಳಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಆ ಥರದ ಪಾದಗಳನ್ನ ನೀನು ನಿನ್ನ ಕೈಯಿಂದ ಕೆಳಗಡೆ ತೋರಿಸಿ ನಿಂತಿದ್ದೀಯ. ಮಾಮೇಕಂ ಶರಣಂ ವ್ರಜ ಅಂತ ತಾನೇ ಕೆಳಗಡೆ ತೋರಿಸ್ತಾ ಇದ್ದಾನೆ ಶ್ರೀನಿವಾಸ ಅಲ್ವಾ? ಹಿಂಗಿದ್ಬಿಟ್ರೆ ಇದನ್ನೇ ಅಂತೀರಾ? ಅಭಯ ಹಸ್ತ ಅಂತೀರಾ. ಶ್ರೀನಿವಾಸರು ಎಲ್ಲಾದ್ರೂ ಹಿಂಗಿರೋರು ನೋಡಿದೀರಾ? ಶ್ರೀನಿವಾಸ ಅಂದ್ರೇನೆ ಅವನಿಗೆ ಫೇಮಸ್ಸು, ಕೆಳಗಡೆ ವರದ ಹಸ್ತವನ್ನ ಕೆಳಗಡೆ ನೀಟ್ಕೊಂಡು ನಿಂತಿರೋದು. ಮಾಮೇಕಂ ಶರಣಂ ವ್ರಜ ಅಂತ ಅಲ್ಲಿ ಒಂದು ಕಡೆ ಬರ್ದಿದ್ದಾರೆ. ಯಾವ ದಿವ್ಯದೇಶ ಅದು? ಒಂದು ದಿವ್ಯದೇಶದಲ್ಲಿ ಇದೆ ಈ ರೀತಿ ನಿಂತಿರುವಾಗ ಮಾಮೇಕಂ ಶರಣಂ ವ್ರಜ ಅಂತ ಬರ್ದಿದ್ದಾರೆ. ಇನ್ನೊಂದು ದಿವ್ಯದೇಶದಲ್ಲಿ ಅದೇ ತಿರುಕಣ್ಣಪುರಂ ಶೌರಿರಾಜ ಪೆರುಮಾಳ್, ಶೌರಿರಾಜ ಪೆರುಮಾಳ್ ನಿತ್ಯಾಂಗ ಸರ್ವಾಂಗ ಸುಂದರಂ ಶೌರಿರಾಜ ಮಹಂ ಬಂದೆ ಒಂದೇ ನಿತ್ಯಾಂಗ ಸರ್ವಾಂಗ ಸುಂದರಂ ಅಂತ ಹೇಳ್ತೀವಿ. ಅವನ ಕೈಯಲ್ಲಿ, ಅವನು ಶ್ರೀನಿವಾಸನೇ ಆದ್ರೆ ಶೌರಿರಾಜ ಅಂತ ಹೆಸರು ತಿರುಕಣ್ಣಪುರದಲ್ಲಿ. ಮಾಮೇಕಂ ಶರಣಂ ವ್ರಜ. ಅದೇ ಉಪ್ಪಿಲಿಯಪ್ಪನ ದೇವಸ್ಥಾನದಲ್ಲಿ ಮಾ ಶುಚಃ ಅಂತ ಬರ್ದಿದ್ದಾರೆ ಅಂದ್ರೆ ಯಾರೋ ಜನರು ಬರ್ದಿರೋದಲ್ಲ, ಕೆತ್ತನೆ ಕೆಲಸ ಮಾಡಿರೋದಲ್ಲ, ಕೈಯಲ್ಲಿ ತಾನಾಗೆ ಹೊರಹೊಮ್ಮಿರೋದು. ಮಾ ಶುಚಃ ಅಂತ ಕೈಯಲ್ಲಿ ರೇಖಾಚಿತ್ರ ಇದೆ. ಅದೇ ರೀತಿ ತಿರುಕಣ್ಣಪುರದಲ್ಲೂ ಮಾಮೇಕಂ ಶರಣಂ ವ್ರಜ, ಮಾ ಶುಚಃ, ನಿನ್ನ ಶುಚಿರ್ಭೂತನಾಗಿ ಮಾಡ್ತೀನಿ, ನಿನ್ನ ಪಾಪಗಳನ್ನೆಲ್ಲ ಕಳಿತೀನಿ ಅಂತ ಅರ್ಥ. ಏಕಂ ಶರಣಂ ವ್ರಜ, ನಾನು ಒಬ್ಬರೇ ನಿನಗೆ ಶೆಲ್ಟರ್, ನನ್ನನ್ನ ನೀನು ಹಿಡಿದಿದ್ದೆ ಆದ್ರೆ ನಿನಗೇನೂ ಭಯವಿಲ್ಲ ಅಂತ ತನ್ನ ಒಂದು ವರದ ಹಸ್ತವನ್ನ ಈ ತರ ನೀಟೋದೆ. ಇದಕ್ಕೆ ಎರಡು ಮೀನಿಂಗ್ ಇದೆ ಗೊತ್ತಾ ನಿಮಗೆ? ಸ್ವಲ್ಪ ಹಿಂಗ್ ಕೆಳಗಡೆ ನೀಟಿದ್ರೆ ವರದ, ಅದೇ ಒಂಚೂರು ಹಿಂಗೆ ಅದನ್ನ ಬಗ್ಸಿದ್ರೆ ಉಪದಾನ ಹಸ್ತ, ನನ್ನನ್ನೇ ನಾನು ನಿನಗೆ ಕೊಡಕ್ಕೆ ತಯಾರಾಗಿದ್ದೀನಿ ಅಂತ. ನಾಗಪಟ್ಟಣಂ ಅಲ್ಲೆಲ್ಲ ಹೋದ್ರೆ ತಿರುನಾಹೈ, ಅದಾದ್ಮೇಲೆ ಸೀರ್ಗಾಳಿ, ಅದಾದ್ಮೇಲೆ ಅಣ್ಣನ್ ಕೋವಲ್, ಅದೆಲ್ಲ ದಿವ್ಯದೇಶಗಳು. ಅಲ್ಲಿಗೆಲ್ಲ ಹೋದ್ರೆ ನೀವು ಆ ಪ್ರಾಂತ್ಯದಲ್ಲೆಲ್ಲ ಶ್ರೀನಿವಾಸರೇ ಅಲ್ಲೆಲ್ಲ ಇರೋದು. ನವ ತಿರುಪತಿ ಅಂತ ತಿರುನಲ್ವೇಲಿ ಸೈಡ್ ಅಲ್ಲೆಲ್ಲ ಹೇಳ್ತೀವಿ. ಹಿಂಗಿಲ್ಲ, ಪೂರ್ತಿ ಹಿಂಗಿಲ್ಲ, ಹಿಂಗಿದೆ ಕೈ ಒಂಚೂರು. ಏನಿದೆ ಶ್ರೀನಿವಾಸರ ಚಂದ್ರ ಕೈ ವ್ಯತ್ಯಾಸಮ ಇರಕ್ಕೆ. ಇದನ್ನ ಅದೇ ಶ್ರೀನಿವಾಸದ ನಿನ್ನ ಶುಚಿಯಾಗಿ ಮಾಡ್ತೀನಿ ಅಂತ ಮಾಶುಚಃ ಅಂತ ಅಲ್ಲಿ ಬರ್ಕೊಂಡಿದ್ದಾರೆ. ನಿನ್ನನ್ನ ಸಕಲ ಪಾಪಗಳನ್ನು ಕಳೆದು ನನ್ನಲ್ಲಿ ನಿನ್ನನ್ನ ಆಶ್ರಯನಾಗಿ ನಿಲ್ಲಿಸ್ತೀನಿ ಅಂತ ಮಾಂ ಏಕಂ ಶರಣಂ ವ್ರಜ ಅಂತ ಬರ್ಕೊಂಡಿದ್ದಾರೆ. ಆದ್ರೆ ಇಲ್ಲೆಲ್ಲ ಏನು ಬರ್ಕೊಂಡಿಲ್ಲ, ಹಿಂಗ್ ಬಟ್ಲ್ ತರ ಕೈ ಇಟ್ಕೊಂಡಿದ್ದಾರೆ. ಏನಿದು ಅಂದ್ರೆ ಉಪದಾನ ಹಸ್ತ, ನನ್ನನ್ನೇ ನಾನು ನಿನಗೆ ಕೊಟ್ಕೋತೀನಿ, ನೀ ನನ್ನಲ್ಲಿ ಶರಣ ಆದ್ರೆ ಐ ಕ್ಯಾನ್ ಗಿವ್ ಮೈ ಸೆಲ್ಫ್ ಟು ಯು ಅಂತ ಈ ರೀತಿ ನಿಂತಿದ್ದಾರೆ. ಆ ಹಸ್ತಗಳಲ್ಲಿ, ಹಸ್ತ ವಿನಿಯೋಗದಲ್ಲಿ ತತ್ವ ಅಡಗಿದೆ. ಸುಮ್ನೆ ಹೋಗೋದು, ದೇವ್ರನ್ನ ನೋಡ್ಕೊಳ್ಳೋದು, ಬರೋದು ಅಲ್ಲ. ಯಾವ ಹಸ್ತದಲ್ಲಿ ಅಲ್ಲಿ ನಾವು ಉತ್ಸವರು ಮೂಲವರು ಇದ್ದಾರೆ, ಮೂಲಬಿಂಬ ಯಾವ ಹಸ್ತದ ಸಮೇತ ಇದ್ದಾರೆ ಅಲ್ವಾ, ಅದೆಲ್ಲ ನೋಡ್ಬೇಕು. ಅವತ್ತು ಒಂದಿನ ಇದನ್ನ ಹೇಳಿದ್ದೆ ಅಲ್ವಾ, ಪೂರ್ಣವಾಗ ಅರಳಿರೋ ಕಮಲವನ್ನ ಇಟ್ಕೊಂಡಿದ್ರೆ ಮಹಾಲಕ್ಷ್ಮಿ ಪ್ರಸವಿಸಿದ್ದಾಳೆ ಜಗತ್ತನ್ನ ಅಂತ ಅರ್ಥ. ಅದೇ ಅರ್ಧ ಕಮಲವನ್ನ ಇಟ್ಕೊಂಡಿದ್ರೆ ಬಸರಿ ಅಂದ್ರೆ ಜಗತ್ತನ್ನ ಗರ್ಭದಲ್ಲಿ ಪೋಷಿಸ್ತಾ ಇದ್ದಾಳೆ ಅಂತ ಅರ್ಥ. ಅದೇ ಕೂಂಬಿ ಪೂರ ಪುಷ್ಪಂ,
ಇನ್ನು ಅರಳೇ ಇಲ್ಲ, ಮೊಟ್ಟಿಚೀರ್ಕ ಅಂದ್ರೆ ಇನ್ನು ಕುಮಾರಿಯಾಗಿದ್ದಾಳೆ ಲಕ್ಷ್ಮಿ ಅಂತ ಅರ್ಥ. ಎಲ್ಲದಕ್ಕೂ ತತ್ವ ಅರ್ಥ ಇದೆ, ಗೊತ್ತಾಯ್ತಾ? ಇದೆಲ್ಲ ನಾ ಹೇಳ್ತಾ ಇಲ್ಲ, ಸುಮ್ನೆ ನೀನ್ ಏನೇನೋ ಕಲ್ಪಿಸ್ಕೊಂಡು ಹೇಳ್ಬೇಡ ವಿವೇಕಾನಂದಕ್ಕೆ. ವೇದಗಳಲ್ಲಿ ಇರುವಂತ ಶ್ರುತಿ ಸ್ಮೃತಿ ಅಲ್ವಾ, ಅದೇ ನಮಗೆ ಪ್ರಮಾಣ. ಅದೇ ರೀತಿ ಶಿವ ವಿಗ್ರಹ ಸ್ವರೂಪಿಯಾಗಿದ್ರೆ ಒಂದರ್ಥ, ಲಿಂಗ ರೂಪಿಯಾಗಿದ್ರೆ ಒಂದರ್ಥ. ನೀವ್ ಅನ್ಕೊಂಡಿದ್ದೀರಾ ಎಲ್ಲಾ ಕಡೆನೂ ಶಿವ ಲಿಂಗರೂಪಿಯಾಗಿ ಪೂಜೆಗೊಳ್ತಾನೆ ಅಂತ. ಆಹಾ, ಎಷ್ಟೋ ಕಡೆ ಶಿವ ತನ್ನ ಸ್ವರೂಪವನ್ನೇ ತೋರಿಸಿ ಪೂಜೆಯಲ್ಲಿ ಇವತ್ತಿಗೂ ಮೂಲಬಿಂಬದಲ್ಲಿ ಇದ್ದಾನೆ ಅಲ್ವಾ. ಅಲ್ಲಿ ಒಂದು ಗ್ರಾಮ ಇದೆ, ಪಟ್ಟಿ ಗ್ರಾಮಮೋ ಏನೋ ಒಂದು ಮರ್ತ್ ಹೋಗಿದ್ದೀನಿ ಸರಿಯಾಗಿ. ಅಲ್ಲಿ ರಂಗನಾಥನ್ ತರ ಮಲಗಿದಾನೆ ಶಿವ, ಗೊತ್ತಾ ನಿಮ್ಗೆ? ಪಾರ್ವತಿ ತೊಡೆ ಮೇಲೆ ರಂಗನಾಥನ್ ತರ ಮಲಗಿದಾನೆ. ಶಿವ ಮಲಗಿರೋದು ಎಲ್ಲಾದ್ರೂ ನೋಡಿದೀರಾ? ಪ್ರದೋಷ ಕಾಲದಲ್ಲಿ ಮಲಗದ, ಅದಕ್ಕೆ ಎಲ್ಲಾರು ಪ್ರದೋಷದಲ್ಲಿ ಜಾಗರಣೆ ಇದ್ದು ಅವನನ್ನ ಏಳಿಸಿದ್ದು ಮೇಲೆ. ಯಾಕಂದ್ರೆ ಶಿವ ಇದು ವಿಷ ಕುಡಿದವ್ರು ರಾತ್ರಿ ಮಲಗಬಾರ್ದು ಅಲ್ವಾ. ವಿಷ ಕುಡಿದಿದ್ದಕ್ಕೆ ರಾತ್ರಿ ಎಲ್ಲ ನಿದ್ದೆ ಬರ್ದೇ ಇರ್ಲಿ, ಮತ್ತೇರಿ ತಲೆಗೆ ವಿಷ ಏರುತ್ತೆ ಅಂತ ಅವನನ್ನ ಎಚ್ಚರಗೊಳಿಸಕ್ಕೆ ಪ್ರದೋಷದಲ್ಲಿ ನಾವೆಲ್ಲ ಜಾಗರಣೆ ಇರೋದು. ಆದ್ರೆ ಅದೇ ಪರಶಿವ ಒಂದು ಕಡೆ ಮಲಗಿದ್ದಾನೆ, ಅದಕ್ಕೊಂದು ಕಥೆ ಲೀಲೆ ಎಲ್ಲ ಇದೆ. ಹಾಗಾಗಿ ಶಿವನ ಪೂಜೆ ಎಲ್ಲಾ ಕಡೆನೂ ಲಿಂಗಾಕೃತಿ ಪೂಜೆನೇ ಅಲ್ಲ, ಅದು ಸಂಪೂರ್ಣವಾಗಿ ಸಶರೀರವಾಗಿ 25 ಅಂಶಗಳನ್ನ ಕೂಡಿರುವಂತಹ 25 ರೂಪಗಳಲ್ಲಿ ಶಿವ ಇದ್ದಾನೆ, ಗೊತ್ತಾ? ಒಂದೊಂದು ರೂಪನೂ ಎಷ್ಟು ಸೌಂದರ್ಯವಾಗಿದೆ ಗೊತ್ತಾ? ಕಾಳಭೈರವ ರೂಪ ಅಂತ ಹೇಳ್ತೀವಿ, ಮತ್ತೆ ಇನ್ನು ಸುಂದರೇಶ್ವರ ಶೊಕ್ಕನಾದ ರೂಪ ಅಂತ ಹೇಳ್ತೀವಿ. ನಂತರ ನಟರಾಜ ಆನಂದ ತಾಂಡವ ರೂಪ, ಲಲಿತ ಭುಜಂಗ ಆನಂದ ತಾಂಡವ ರೂಪ ಅಂತ ಹೇಳ್ತೀವಿ. ಇನ್ನೊಂದು ಇದು ಗಜಾಸುರ ಸಂಹಾರ ರೂಪ ಅಂತ ಹೇಳ್ತೀವಿ. ಇನ್ನೊಂದು ಸುಂದರ ನಾಟ್ಯ ಸ್ವರೂಪ ಅಂತ ಹೇಳ್ತೀವಿ, ಪಾರ್ವತಿ ಜೊತೆ ಶೃಂಗಾರವಾಗಿ ನಾಟ್ಯವನ್ನ ಆಡುವುದು. ಇನ್ನೊಂದು ದಕ್ಷಿಣಾಮೂರ್ತಿ, ವಿದ್ಯೆಗೆ ಅಧಿಪತಿಯಾದ ದಕ್ಷಿಣಾಮೂರ್ತಿ ರೂಪ ಅಂತ ಹೇಳ್ತೀವಿ. ಇದೆಲ್ಲ ಏನ್ ಸುಮ್ಮನೆ ಅವ್ರಿಗೂ ಕಾಲಹರಣ ಮಾಡಕ್ ಕೆಲ್ಸವಿಲ್ಲ ಕೊಟ್ರು ಅನ್ಕೊಂಡಿದೀರಾ? ಒಂದೊಂದು ದೇವತಾ ಸ್ವರೂಪವು ಒಂದೊಂದು ತತ್ವವನ್ನ ಹೇಳುತ್ತೆ. ಇಲ್ಲಿ ಆ ಒಂದು ದೇವತೆಗಳ ನವರತ್ನ ಖಚಿತವಾದಂತಹ ಆ ಕಿರೀಟದ ಕಾಂತಿ ನಿನ್ನ ಕಾಲ್ ಮೇಲೆ ಹಿಂಗೆ ನೀರಾಜನವಾಗಿದೆ ಅಂದ್ರೆ ಏನರ್ಥ? ಸಕಲಕ್ಕೂ ಸಾರ್ವಭೌಮತ್ವವನ್ನು ವಹಿಸಿರೋನೇ ಪರಮಾತ್ಮನಾದಂತಹ ಶ್ರೀಮನ್ನಾರಾಯಣ ವೆಂಕಟೇಶ್ವರನ ಸ್ವರೂಪದಲ್ಲಿದ್ದಾನೆ. ಅವನ ಕಿರೀಟ ನೋಡಿದ್ರೇನೆ ಗೊತ್ತಾಗತ್ತೆ ಅವನೇ ಚಕ್ರವರ್ತಿ, ಅವನೇ ಚಕ್ರವರ್ತಿ ಅಲ್ವಾ. ಅವನ ಶಂಖಚಕ್ರಗಳನ್ನ ಇಟ್ಕೊಂಡಿರೋದು ನೋಡಿದ್ರೆ ಗೊತ್ತಾಗತ್ತೆ ಸರ್ವಕ್ಕೂ ಇವನೇ ರಕ್ಷಕ, ಸರ್ವಕ್ಕೂ ಇವನೇ ರಕ್ಷಕ. ಏನಾದ್ರು ಕೇಳ್ತಾರಲ್ವಾ, எப்ப பார்த்தாலும் ಶಂಖಚಕ್ರತೆ ವச்சுಂಡೇ இருக்காங்க, ವಲಿಕಾದ ಕೈ ನೋವಾಗಲ್ವಾ? ಕೈ ನೋವಾಗಲ್ವಾ? ಸದಾ ಇಟ್ಕೊಂಡಿರ್ತಾರಲ್ಲ. ಸದಾ ಇಟ್ಕೊಂಡಿರಲ್ಲ, ನಮಗ್ ತೋರ್ಸಕ್ಕೆ ಸದಾ ಅವ್ರ ಕೈಯಲ್ಲಿ ಏನಕ್ಕಿರುತ್ತೆ ಅಂದ್ರೆ, ನಾನಿದೀನಿ, ನಿನಗೆ ಯೋಚನೆ ಮಾಡ್ಬೇಡ, ನಿನಗೇನಾದ್ರೂ ವಿಪತ್ತು ಬಂದ್ರೆ ಕಂಡವರನ್ನು ಹೋಗಿ ನಂಬ್ತೀಯಲ್ಲ, ನನ್ನ ನಂಬು. ಇದು ಸಹಸ್ರಾರ ಶಿಖೆಯಾಗಿ ಹೊಳಿತಾ ಇರುವ ಚಕ್ರ ಒಂದು ಕಡೆ ಇದೆ, ಇನ್ನೊಂದು ಕಡೆ ಒಂದು ನಾದದಿಂದಲೇ ಅವರನ್ನು ಸಂಹಾರ ಮಾಡುವಂತಹ ಪಾಂಚಜನ್ಯ ಇದೆ. ಇದೆರಡು ಇರುವಾಗ ನಿನಗ್ಯಾಕ್ ಭಯ? ನನ್ನಲ್ಲಿ ಬಂದು ನೀನು ಶರಣಾಗತಿ ಮಾಡು ಸಾಕು ಅಂತ. ಈ ರೀತಿ ಇಂದ್ರ, ಬ್ರಹ್ಮ, ಮರುದ್ಗಣಾದಿಗಳು, ಶಿವ, ರುದ್ರ ಇಂಥದವರೇ ಬಂದು ವಿಷ್ಣು, ಇಲ್ಲಿ ವಿಷ್ಣುನು ಸೇರ್ಕೋತಾನೆ. ವಿಷ್ಣುನು ಒಂದು ಪೋಸ್ಟ್ ಅಷ್ಟೇನೆ, ವಿಷ್ಣುನು ಇಲ್ಲಿ ಪರಮಾತ್ಮ ಅಲ್ಲ, ಪರತತ್ವ ಬೇರೆ. ಆ ಪರತತ್ವದಲ್ಲಿ ಹೋಗಿ ನಮಸ್ಕರಿಸಿದಾಗ ಅವರ ಕಿರೀಟದ ಕಾಂತಿ ಇವನ ಪಾದಗಳ ಮೇಲೆ ಬೀಳ್ತಾ ಇದೆ. ಅಂದ್ರೆ ಏನರ್ಥ? ಅವರ ಕಿರೀಟದ ಕಾಂತಿ ಇವನ ಪಾದದ ಮೇಲೆ ಬೀಳ್ಬೇಕು ಅಂದ್ರೆ ಅವರ ಅಹಂಕಾರಗಳು ಮುರಿತು ಅಂತ ಅರ್ಥ. ಅಲ್ವಾ? ನೇರಕ್ ನೇರ ನಾನು ನಿಂತಿದ್ದೀನಿ ಅಂದ್ರೆ ನನ್ನ ಕಿರೀಟದ ಕಾಂತಿ ನಿಮ್ಮ ಮುಖದ ಮೇಲೆ ಬೀಳ್ತಾ ಇದೆ ಅಂದ್ರೆ ಇನ್ನೂ ಅಹಂಕಾರ ಹೋಗಿಲ್ಲ ಅಂತ ಅರ್ಥ. ಅದೇ ನನ್ನ ಕಿರೀಟದ ಕಾಂತಿ ಎದುರಾಳಿ ಇರೋ ಕಾಲ್ ಮೇಲೆ ಬೀಳ್ತಾ ಇದ್ದಾರೆ ಅಂದ್ರೆ ಏನರ್ಥ? ಐ ಆಮ್ ಡಿವೈಡ್ ಆಫ್ ಮೈ ಅಹಂಕಾರ. ಬ್ರಹ್ಮಾದಿ ದೇವತೆಗಳಾದ್ರೂ ಅಹಂಕಾರ ರಹಿತವಾಗಿರ್ಬೇಕು. ಅಹಂಕಾರ ಅಹಂಕಾರ ನಮ್ಮಲ್ಲಿ ಸೇರ್ಕೊಂತು ಅಂದ್ರು ಪರಮಾತ್ಮ ಅದಕ್ಕೆ ಇಟ್ಟಿರ್ತಾನ ಅದನ್ನ ಕೆಳಗಡೆ ಹಾಕಕ್ಕೆ ಅಲ್ವಾ. ದೇಹದಿಂದ ರೋಗ ರುಜಿನಗಳ ಕೊಡ್ತಾನೆ, ಮಾನಸಿಕ ಅಸ್ವಸ್ಥತೆಗಳನ್ನ ಕೊಡ್ತಾನೆ, ಸಂಸಾರಿಕ ಬಂಧನಗಳಲ್ಲಿ ಯಾವುದೋ ಒಂದು ರೀತಿಯಾದಂತಹ ಕಿರುಕುಳವನ್ನು ಕೊಡ್ತಾನೆ. ಇದರಿಂದ ಎಲ್ಲ ಅಹಂಕಾರಗಳನ್ನ ಹೋಗಿಸ್ತಾ 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 ಪಕ್ವತೆಯನ್ನ ಬಂತ ಅಂತ ನೋಡ್ತಾನೆ.
ಬ್ರಹ್ಮಾದಿ ದೇವತೆಗಳಿಗೆ ಬಿಟ್ಟಿದ್ದಿಲ್ಲ. ಅದೇ ಒಂದು ಸೆಕೆಂಡ್ ಅಹಂಕಾರ ಪಟ್ಟ. ಯಾರು? ಪರಶಿವ. ಏನಾದ? ಕಪಾಲಿಯಾಗಿ ಬೀದಿ ಬೀದಿ ಭಿಕ್ಷೆ ಬೇಡಕ್ ಶುರು ಮಾಡ್ದ ಅಲ್ವಾ? ದಟ್ಟ ದರಿದ್ರ ಕಾಡ್ತು ಅವನಿಗೆ. ಏನಾದ? ಭಿಕ್ಷಾ ಪರ್ಯಾಟನ ಮೂರ್ತಿಯಾದ. ಚತುರ್ಮುಖ ಬ್ರಹ್ಮ ಪಂಚಮುಖನಾಗಿದ್ದ ಅವನು, 5 ಮುಖ. ಈ ಪರಶಿವನಿಗೆ ಅವನೇ ಬೃಹಸ್ಪತಿಯಾಗಿ ಬಂದು ಗಿರಿಜಾ ಕಲ್ಯಾಣವನ್ನ ಮಾಡಿಸಿಟ್ಟ. 4 ಮುಖಗಳಲ್ಲಿ 4 ವೇದವನ್ನ, 5ನೇ ಮುಖದಲ್ಲಿ ಆಗಮವನ್ನ ನಾನು ನಿನಗೆ ಹೇಳಿದ್ದೀನಿ ಅಂತ ಹೇಳಿದಾಗ ಶಿವ ಏನ್ ಮಾಡ್ತಾನೆ? 4 ದಿಕ್ಕಲ್ಲೂ ಆ ಬ್ರಹ್ಮನಿಗೆ ಏನು ದಕ್ಷಿಣೆಯನ್ನ ಕೊಡ್ತಾನೆ. ಬೃಹಸ್ಪತಿ ಕೊಡ್ಬೇಡ್ವಾ ದಕ್ಷಿಣೆ? ನಮ್ಮಲ್ಲೆಲ್ಲ ಬಂದ್ ಮದುವೆ ಎಲ್ಲ ಮಾಡಿಸಿಟ್ಟಾಗ ಅಲ್ವಾ? ಮೇಲ್ನೇ ಮುಖಕ್ಕೆ ಹೆಂಗ್ ಕೊಡ್ತೀಯ ಅಂತ ಬ್ರಹ್ಮ ತಿರಸ್ಕಾರವಾಗಿ ಕೇಳ್ತಾನೆ ಅಲ್ವಾ? ಈಗ ಆಚಾರ್ಯ ಸ್ಥಾನದಲ್ಲಿ ಒಬ್ರನ್ನ ಇಟ್ಬಿಟ್ಟು ಅವ್ರಿಗಿಂತ ಮೇಲೆ ನಿಂತ್ಕೊಂಡು ನಾವು ದಕ್ಷಿಣೆ ಕೊಡಕ್ಕಾಗತ್ತಾ? ಅವ್ರ ಕೆಳಗಡೆ ನಿಂತ್ಕೋಬೇಕು ನಾವು ದಕ್ಷಿಣೆ ಕೊಡೋದು ಅಲ್ವಾ? ಆ ರೀತಿ ರಾಮಾಯಣದಲ್ಲೇ ಸುಂದರಕಾಂಡದಲ್ಲಿ ಹನುಮಂತ ತೋರಿಸಿದ್ದಾನೆ. ಸೀತಮ್ಮ ತಗೋ ರಾಮನ ಮುದ್ರೆಯನ್ನ ಅಂತ ಹಿಂಗ್ ಕೊಟ್ನ, ಹಿಂಗ್ ನೀಟದ್ನ ಕೈಯನ್ನ. ಪಶ್ಯ ದೇವಿ ರಾಮಸ್ಯ ತ್ವದೀಯ ಅಂಗುಲೀಯಕಂ. ಆ ದಾಸತ್ವ ಎಷ್ಟು ಚೆನ್ನಾಗಿ ತೋರಿಸ್ತಾನೆ ಅಂದ್ರೆ, ಪಶ್ಯ ತಗೋನಲ್ಲ, ಪಶ್ಯ ನಿನ್ನ ಕರುಣೆಯ ಆ ಕಣ್ಣಿನ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಈ ರಾಮನ ಉಂಗುರ. ಪಶ್ಯ ದೇವಿ ತ್ವದೀಯ ರಾಮಸ್ಯ ಅಂಗುಲೀಯಕಂ. ಕೈ ನೀಟದ, ಕೈಯಿನ ಮೇಲೆ ಹಿಂಗ್ ತಗೊಂಡ್ ಹೋಗ್ಲಿಲ್ಲ ಅಲ್ವಾ? ದೇವಿಯ ತಾಯಿಯ ಕೈ ಮೇಲ್ ನಮ್ ಕೈ ಬರ್ಕೊಡ್ದು, ಅವಳು ಬೇಕಾದ್ರೆ ತಗೋಬಹುದು, ನಾವ್ ಹಿಂಗ್ ನೀಟ್ಬೇಕು. ರಾಮಾಯಣ ತೋರ್ಸ್ಕೊಡುತ್ತೆ ಆ ಗೌರವವನ್ನ ಅಲ್ವಾ? ಭರ್ತಾರಮ್ಯವ ಸಂಪ್ರಾಪ್ತ. ಗಂಡನೇ ಸಿಕ್ಕಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ಲು, ಆ ರೀತಿ ಭರ್ತಾರಮ್ಯವ ಸಂಪ್ರಾಪ್ತ. ತ್ವದೀಯಾಂಗ್ರಿ ಪದ್ಮದ್ವಯಂ. ಆ ಒಂದು ತನ್ನ ಕರಕಮಲಗಳಿಂದ ಅವನನ್ನ ಸ್ಪರ್ಶಿಸ್ಲೂ ಇಲ್ಲ, ಸ್ಪರ್ಶಿಸದೇ ಇರೋ ರೀತಿಯಲ್ಲಿ ನಾಜೂಕಾಗಿ ಅದೇ ಸಮಯದಲ್ಲಿ ಆ ಸ್ಪೀಡಲ್ಲಿ ತಗೊಂಡ್ಬಿಟ್ಲು ಆ ಉಂಗುರವನ್ನ. ಉಂಗುರ ತಗೊಳ್ಳೋದು ಮೊದಲುಗೊಂಡು ಸೂಕ್ಷ್ಮತೆಯನ್ನ ವಾಲ್ಮೀಕಿ ತಿಳಿಸ್ತಾರೆ ರಾಮಾಯಣದಲ್ಲಿ. ರಾಮನಿಂದ ಬೀಳ್ಕೊಟ್ಟ ಹನುಮಂತ ಸೀತೆ ಹತ್ರ ಬಂದಾಗ ರಾಮಸ್ಯ ದೂತೋಹಂ ಅಂತ ಹೇಳ್ದ. ಆದ್ರೆ ಸೀತೆಯಿಂದ ಬೀಳ್ಕೊಟ್ಟ ಹನುಮಂತ ರಾಮನಲ್ಲಿ ಹೋದಕ್ಕ ಏನಂತ ಹೇಳ್ತಾನೆ? ಕೌಸಲೇಂದ್ರಸ್ಯ ದಾಸೋಹಂ ಅಂತಾನೆ. ಸುಗ್ರೀವ ಸೀತೆಯನ್ನ ನೋಡ್ಕೊಂಡ್ ಬಂದಿದ್ದಾನೆ ಇದು ಅಂತ ಇವನು ಬಾಯೇ ಹೇಳ್ತಾ ಇದೆ, ಇವನು ವರ್ಡ್ಸೇ ಹೇಳ್ತಾ ಇದೆ. ಇಲ್ಲಿಂದ ಹೋದಾಗ ದೂತ, ಆದ್ರೆ ಅಲ್ಲಿಂದ ಬರೋವಾಗ ಅವನ ಮನಸ್ಸಲ್ಲಿ ದಾಸತ್ವ ಅಲ್ವಾ? ದೂತ ಅಂದ್ರೆ ಏನು? ನಮ್ಮ ಮನೇಲಿ ಅಂಜಲಿ ಕೆಲ್ಸ ಮಾಡ್ತಾಳಲ್ಲ ಆತರ ಅಲ್ವಾ? ನೀವ್ ಹೇಳಿದ್ರೆ ಅವಳು ಮಾಡ್ತಾಳೆ. ಅವಳಿಗೆ ಏನಾಗ್ಬೇಕು? ನಮ್ಮನೆ ಕ್ಲೀನ್ ಆಗಿದ್ರೆ ಏನು, ಡರ್ಟಿ ಆಗಿದ್ರೆ ಏನು, ಪಾಪ ಹೊಟ್ಟೆ ಪಾಡಕ್ ಬರ್ತಾಳೆ, ಮಾಡ್ಕೊಂಡು ಹೋಗ್ತಾಳೆ. ಇನ್ಸ್ಟ್ರಕ್ಷನ್ಸ್ ಆರ್ ಫಾಲೋಡ್ ಆಸ್ ಪರ್ ದ ಓನರ್. ಅದು ದೂತತ್ವ. ಆದ್ರೆ ಮನಸಾರೆ ಇವ್ರಿಗೊಂದು ಒಳ್ಳೇದು ಆಗ್ಬೇಕು ಅಂತ ಮಾಡ್ತಾರೆ ನೋಡಿ, ಅದು ದಾಸತ್ವ. ಗೊತ್ತಾಯ್ತಾ ಡಿಫ್ರೆನ್ಸು? ಯಾವಾಗ ರಾಮನಲ್ಲಿ ಅನುರಕ್ತನಾಗಿದ್ನೋ, ಬರೀ ರಾಮ ವರಂಡ ಹೃದಯಂ, ಅದಾದ್ರೆ ದೂತೋಹಂ ಕೌಸಲೇಂದ್ರಸ್ಯ ಅಂತ ಅಂದ ಸೀತೆ ಹತ್ರ. ಅದೇ ಸೀತೆ ಕಟಾಕ್ಷ ಆದ ತಕ್ಷಣ ಅದೇ ಹನುಮಂತನಲ್ಲಿ ಪರಿವರ್ತನೆ, ದಾಸೋಹಂ ರಾಮಚಂದ್ರಸ್ಯ, ನಾನು ದಾಸನಾಗಿದ್ದೀನಿ ರಾಮಚಂದ್ರನಿಗೆ ಅಲ್ವಾ? ಆ ತಾಯಿಯ ಕರುಣೆ ಏನ್ ಮಾಡ್ತು? ದೂತತ್ವವನ್ನ ದಾಸತ್ವ ಮಾಡಿ ಇಡ್ತು. ಇದೇ ದಾಸತ್ವದ ಪ್ರತೀಕವೇ ಇಲ್ಲಿ ಈ ಲೈನ್ ತೋರಿಸ್ತಾ ಇದೆ. ನಿತ್ಯಾನವದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಹಿ. ಇಷ್ಟು ಜನ ದೇವಾನುದೇವತೆಗಳು, ಬ್ರಹ್ಮ ಇಂದ್ರಾದಿಗಳೆಲ್ಲ, ಶಿವ ರುದ್ರ ಗಣಾದಿಗಳೆಲ್ಲ ನಿನಗೆ ದಾಸೋಹಂ ದಾಸೋಹಂ ಅಂತ ದಾಸರಾಗಿದ್ದಾರೆ. ವಾಟ್ ಇಸ್ ದ ಗ್ಯಾರಂಟಿ? ಇವರೆಲ್ಲ ದಾಸರಾಗಿದ್ದಾರೆ ಅಂತ ಏನು, ಯಾವ ಗ್ಯಾರಂಟಿ? ಇದು ನವರತ್ನ ಕಾಂತಿಯುಕ್ತವಾದ ಅವರ ಕಿರೀಟದ ಪ್ರತಿಬಿಂಬ, ಅವರ ಆ ರತ್ನಗಳ ಪ್ರತಿಬಿಂಬ ನಿನ್ನ ಕಾಲಿನಲ್ಲಿ ಮೂಡಿ ಬಂದು ನೀರಾಜನವಾಗಿದೆ. ನಿನಗೆ ಆರ್ತಿ ತೆಗೆಯೋ ತರ ಇದೆ. ಅಂದ್ರೆ ಇಂದ್ರಾದಿ ದೇವತೆಗಳು ಕೂಡ ತಮ್ಮ ತಮ್ಮ ಅಹಂಕಾರಾದಿಗಳನ್ನೆಲ್ಲ ಕಳ್ಕೊಂಡು ನಿನ್ನಲ್ಲಿ ಬಂದು ಶರಣಾಗ್ತಾ ಇದ್ದಾರೆ. ಆ ಥರದ ದಿವ್ಯವಾದಂತಹ ಪಾದಗಳಿಗೆ ನಮಗೂ ಅವ್ರಿಗೂ ಏನ್ ವ್ಯತ್ಯಾಸ ಗೊತ್ತಾ? ಅವ್ರ ಕಿರೀಟ ಧಾರಣೆ ಮಾಡ್ಕೊಂಡು ಅಹಂಕಾರ ಪಟ್ಟು, ಅಹಂಕಾರವಿಲ್ಲದೆ ಅಹಂಕಾರವನ್ನ ಬಿಟ್ಟು ಬಂದು ನಿನ್ನಲ್ಲಿ ಶರಣಾಗ್ತಾ ಇದ್ದಾರೆ. ನಾವು ಕಿರೀಟ ಧಾರಣೆ ಮಾಡದೆ ಅಹಂಕಾರವೇ ನಮ್ಮಲ್ಲಿ ಬರೆಸ್ಕೊಳ್ದೆ ನಿನ್ನಲ್ಲಿ ಬಂದು ಶರಣಾಗ್ತೀವಿ. ಅದಿರ್ಬೇಕು ವ್ಯತ್ಯಾಸ.
ಆದ್ರೆ ಈಗ ಹೆಂಗಿದೆ, ಅವ್ರ ಕಿರೀಟ ಧಾರಣೆ ಆಗಿ ಅಹಂಕಾರ ಬಂದು ಆಮೇಲೆ ಅಹಂಕಾರವನ್ನ ಬಿಟ್ಟು ನಿನ್ನಲ್ಲಿ ಬಂದು ಶರಣಾಗಿದ್ದಾರೆ. ನಾವು ಕಿರೀಟ ಇಲ್ದೇನೆ ಅಹಂಕಾರ ಪಟ್ಕೊಂಡು ಬಂದು ನಿನ್ನಲ್ಲಿ ಶರಣಾಗ್ತಾ ಇದ್ವಿ. ನೋಡಿ ಹೆಂಗಿದೆ ವ್ಯತ್ಯಾಸ. ಅದಿರ್ಕೊಡ್ದು ಅಲ್ವಾ? ನಮ್ ಕಿರೀಟ ಧಾರಣೆನೂ ಇರ್ಕೊಡ್ದು, ಅದೇ ಸಮಯದಲ್ಲಿ ಅಹಂಕಾರದ ಬುದ್ಧಿಯೂ ಬರ್ಕೊಡ್ದು. ಆ ರೀತಿ ಅಹಂಕಾರ ರಹಿತವಾದಂತಹ ಶರಣಾಗತಿ ಪ್ರಾಪ್ಯವನ್ನ ನನಗೆ ನೀನು ಕೊಡುವಂತವನಾಗು. ಹೇ ಭಗವನ್ನೇ, ನಿನ್ನ ಚರಣದಲ್ಲಿ ಸಂಪೂರ್ಣವಾಗಿ ನಾನು ಶರಣಾಗತಿಯನ್ನ ಮಾಡ್ತೇನೆ. ನಿತ್ಯಾನವದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈ ನೀರಾಜನ ವಿಧಿ ಬುಧಾರ ಮುಪಾದದಾನೋ ಶ್ರೀ ವೆಂಕಟೇಶ ಚರಣಂ ಶರಣಂ ಪ್ರಪದ್ಯೆ. ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಃ ನೀರಾಜನಾ ವಿಧಿ ಮುದಾರ ಮುಪಾದತಾನೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಃ ನೀರಾಜನಾ ವಿಧಿ ಮುದಾರ ಮುಪಾದದಾನೌ ಶ್ರೀ ವೆಂಕಟೇಶ ಶರಣೌ ಶರಣಂ ಪ್ರಪದ್ಯೆ. ಆ ದಾನವ ಆದ್ಮೇಲೆ ತುಂಬಾ ನಿಲ್ಲಿಸ್ಬಾರ್ದು ಸ್ವಾಮಿನಿ ಆಂಟಿ, ತಕ್ಷಣ ಶ್ರೀ ವೆಂಕಟೇಶ ತಗೊಂಡ್ಬಿಡ್ಬೇಕು. ಆಯ್ತಾ? ಇನ್ನೊಂದ್ಸಲ ಹೇಳ್ಬಿಡಿ, ಕೇಳಿಸ್ಕೊಂಡು ಹೇಳಿ. ನಿತ್ಯಾನವದ್ವಿಧಿ ನಮದ್ವಿಧಿ, ನವದ್ವಿಧಿ ಅಂತ ಇದ್ದೀನಿ, ಸಾರಿ, ನಮದ್ವಿಧಿ. ಆಯ್ತಾ? ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಃ ನೀರಾಜನಾ ವಿಧಿ ಮುದಾರ ಮುಪಾದಧಾನೌ ಶ್ರೀ ವೆಂಕಟೇಶ ಚರಣಂ ಶರಣಂ ಪ್ರಪದ್ಯೆ. ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಃ ನೀರಾಜನಾ ವಿಧಿ ಮುದಾರ ಮುಪಾದದಾನೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಃ ನೀರಾಜನಾ ವಿಧಿ ಮುದಾರ ಮುಪಾದದಾನೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಕರೆಕ್ಟ್ ಆಗಿ ಹೇಳಿದ್ದೀರಾ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಎಲ್ರೂ. ಪ್ರಾಕ್ಟೀಸ್ ಮಾಡದೆ ದಯವಿಟ್ಟು ಬರಬೇಡಿ. ಎಲ್ರೂ ಆಲ್ಮೋಸ್ಟ್ ಹಾಕಿದ್ದೀರಾ. ಕೆಲವ್ರು ಯಾರು ಹಾಕಿಲ್ವೋ ಇನ್ನು ದಯವಿಟ್ಟು ಹಾಕಿ ಇದನ್ನ ಸುಪ್ರಭಾತವನ್ನ. ಮಂಗಳಾ ಆಂಟಿ, ವಿಷ್ಣು ಪದೇ ಪರಮ ಇತ್ಯುಹಿತ ಪ್ರಶಂಸೌ ಯೌಮತ್ಸ, ಯಾಮತ್ಸ್ವ ಅಂತ ಇದ್ರೆ ಯೌಮತ್ಸ್ವ ಮಾಡ್ಕೊಳ್ಳಿ ಅದನ್ನ. ಯೌಮತ್ಸ್ವ ಉತ್ಸ ಇತಿ ಭೋಗ್ಯ ತಯಾಪ್ಯುಪಾತೌ. ಯೋ ಮಧ್ವ ಇದೆ ನಮ್ಗಿಲ್ಲಿ, ಯೋ ಮಧ್ವ ಇದೆ. ಯೋ ಮತ್ತು ಯಾ ಇಲ್ವಾ? ಯೌ ಮಧ್ವ ಉತ್ಸ ಇತಿ. ಯೋ ಮತ್ಸ್ವ ಅಂತ ಬರ್ಬೇಕಿತ್ತೇನೋ, ಮತ್ವನೇ ಇತ್ತು. ಈಗ ಅದನ್ನ ಕರೆಕ್ಟ್ ಮಾಡ್ಕೋಬೇಡಿ. MS ಇನ್ನೊಂದ್ಸಲ ಕೇಳ್ಕೊಂಡ್ಬಿಟ್ಟು ಹೇಳ್ತೀನಿ. ಯೋ ಮತ್ವನೇ ಇಟ್ಕೊಳ್ಳಿ. ಆಮೇಲೆ ಭೋಗ್ಯ ತಯಾಪ್ಯುಪಾತವ್ ಅಂತ ಇದೆ. ನಿಮ್ಮಲ್ಲೂ ತಾ ಇದೆಯಾ ಅದು? ಹೌದು. ದಯಾಪ್ಯುಪಾತವ್ ಅಂತ ನನಗೆ ನೆನಪು, ಅದನ್ನು ಕರೆಕ್ಟ್ ಮಾಡ್ಕೋಬೇಡಿ. ಓಕೆ, ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕರೆಕ್ಟ್ ಮಾಡ್ತೀನಿ. ಯಾಕಂದ್ರೆ ಒಂದೊಂದ್ಸಲ MS ರೆಕಾರ್ಡಿಂಗ್ ಅಲ್ಲಿ ಅವ್ರ ಪಾಠಗಳು ಹೇಳೋವಾಗ ದಾನ ಕಾನೂನು ನಮ್ಗೆ ಗೊತ್ತಾಗಲ್ಲ. ಓಕೆ. ವಿಷ್ಣು ಪದೈ ಪರಂ. ಆಂಟಿ ನಿಮ್ದು ಏನಕ್ಕೆ ಇದು ಎಕೋ ಬರುತ್ತೆ ಆಂಟಿ? ನಿರ್ಮಲಾ ಆಂಟಿ, ಮಂಗಳಾ ಆಂಟಿ, ಮಂಗಳ ಅದು ಇಲ್ಲ ನಿಮ್ದೇ ಬರ್ತಾ ಇದೆ. ವಿವೇಕ್, ನಾನು ಸೈಲೆಂಟ್ ಆಗಿದ್ದೀನಿ, ನಿಮ್ದು ಬರ್ತಾ ಇದೆ. ಇಬ್ರು ಹತ್ರ ಕೂತಿದ್ರೆ ಇಬ್ಬರು ಎಕೋ ಆಗತ್ತೆ. ಮ್ಯೂಟ್ ಮಾಡ್ಕೊಂಬಿಡಿ. ಯಾರಿಬ್ರು? ಮಂಗಳಾ ಅವರು ಅಮೇರಿಕನ್ ಇದ್ದಾರೆ, ಇವ್ರಿಲ್ಲಿ ಪದ್ಮನಾಭ ನಗರದಲ್ಲಿದ್ದಾರೆ.
ಏಕೋ ತುಂಬಾ ಆಗ್ತದೆ ವಿವೇಕ್ ನಮ್ಗೆ ಯಾವಾಗ್ಲಿಂದ ಕ್ಲಾಸ್ ಅಲ್ಲಿ. ಅದೇ ಅದು ಯಾವ್ದೋ ಎರಡು ನಿಮ್ ಪಕ್ಕದ ಮೊಬೈಲ್ ಯಾವ್ದಾದ್ರು ಆನ್ ಆಗಿದ್ರೆ ಏಕೋ ಆಗುತ್ತೆ. ನಿಮ್ಮನೇಲೆ ನೀವು ನೋಡ್ಕೋಬೇಕು. ನಿರ್ಮಲಾ ಆಂಟಿ ಇನ್ನೇನಾದ್ರೂ ಆನ್ ಮಾಡಿದೀರಾ ನೀವು? ಪದ್ಮ ಇಲ್ಲಿಲ್ಲ, ನಮ್ಮನೇಲಿ ನಾನೊಬ್ಳೆ. ಗೊತ್ತು, ಹಾ, ಬಟ್ ನೋಡಿ ನಾನ್ ಮಾತಾಡೋದು ನನಗೆ ನೋಡಿ ಗೊತ್ತಿಲ್ಲಪ್ಪ, ನಂದು ಏನು ಬೇರೆ ಏನು ಆನ್ ಆಗಿಲ್ಲ ನಂದು. ಎಲ್ರಿಗೂ ಕೇಳಿಸ್ತಾ ಇಲ್ವಾ? ಉಪ್ಪ ಹೊಡಿತಾ ಇರೋದು. ನಮ್ಮಲ್ಲೂ ಯಾರು ಇಲ್ಲ ವಿವೇಕ್. ನೋಡಿ ನಿಮ್ದು ನಿಮ್ಗೆ ಏಕೋ ಹೊಡಿತಾ ಇದೆ. ಒಂದ್ಸತಿ ಆಫ್ ಮಾಡಿ ಆನ್ ಮಾಡ್ಲಾ? ಒಂದ್ಸತಿ ಲಾಗೌಟ್ ಆಗಿ ಲಾಗಿನ್ ಆಗ್ಲಾ? ಮೇ ಬಿ ಮಾಡ್ತೀನಿ. ಮಂಗಳಾ ಆಂಟಿ ನೀವು ಮಾತಾಡಿ. ಹಾ ವಿವೇಕ್, ಇವಾಗ ಕರೆಕ್ಟ್ ಆಗಿದೆ. ಮಂಗಳಾ ಆಂಟಿದು ಸಿಸ್ಟಮ್ ಎಲ್ಲ ಡಿಫೆಕ್ಟ್ ಅದು. ನಿರ್ಮಲಾ ಆಂಟಿದು ಒಂದ್ ನಿಮಿಷ ಅವ್ರು ಲಾಗಿನ್ ಆಗ್ಲಿ ಗೊತ್ತಾಗುತ್ತೆ. ಒಂದ್ ಕೆಲ್ಸ ಮಾಡಿ ಮಂಗಳಾ ಆಂಟಿ, ನೀವು ಮ್ಯೂಟ್ ಮಾಡ್ಕೊಂಡ್ಬಿಡಿ. ಅದನ್ನ ಅಂತ ಸೌಂಡ್ ಬರ್ತಾ ಇದೆ. ಮ್ಯೂಟ್ ಮಾಡ್ಕೊಂಡ್ಬಿಡಿ. ನಾ ಹೇಳ್ಕೊಟ್ಮೇಲೆ ಅನ್ಮ್ಯೂಟ್ ಮಾಡ್ಕೊಂಡ್ ಹೇಳಿ. ಒಳ್ಳೆ ಅವಾಗ ಸೌಂಡ್ ಇದಾಗಿರುತ್ತೆ. ಇಲ್ಲಿ ಈಗ ಅನ್ಮ್ಯೂಟ್ ಮಾಡ್ಕೊಳ್ಳಿ ನಿರ್ಮಲಾ ಆಂಟಿ. ಹಲೋ. ಇವಾಗಿಲ್ಲ. ಅದೇ ಹಂಗಾದಾಗ ಒಂದ್ಸಲ ಇಲ್ಲ, ಅದೇನಾಯ್ತು, ಫಸ್ಟ್ ಅವ್ರದ್ದು ಗೂಗಲ್ ಮೀಟ್ ಕಳ್ಸಿದ್ರಲ್ಲ, ಅದು ಓಪನ್ ಮಾಡಿದೆ. ಬಟ್ ಅದನ್ನು ಲಾಗೌಟ್ ಆಗಿದ್ದೆ, ಬಟ್ ಅದೇನೋ ಪ್ರಾಬ್ಲಮ್ ಇರ್ಬೇಕು ಅದ್ರಲ್ಲಿ. ಮತ್ತೆ ತಿರ್ಗಿ ಇದ್ರಲ್ಲಿ ಲಾಗಿನ್ ನಂಗೆ 2 ಲಿಂಕ್ ಓಪನ್ ಅಷ್ಟೇ ಆಗಿರುತ್ತೆ, ಇನ್ನೇನಿಲ್ಲ. ಅದೇ ಯೂಶಲಿ ಅದು ಆಗಲ್ವಲ್ಲ. ಇದೇನ್ ನನ್ ಮಾತೆ ನನಗೆ ಹಿಂಗ್ ಕೇಳಿಸ್ತಾ ಇದೆಯಲ್ಲ. ನೀವ್ ಯಾವಾಗ ಅನ್ಮ್ಯೂಟ್ ಆದಾಗ್ಲೂ ನನ್ ಮಾತ್ ನನಗ್ ಕೇಳಿಸುತ್ತೆ. ಏನಕ್ಕೆ ಹಿಂಗ್ ಆಗ್ತಾ ಇದೆ ಅಂತ ನಾನು ಅನ್ಕೊಂಡೆ. ಆಮೇಲೆ ಇನ್ನೊಂದು ಬೇರೆಯವ್ರದ್ದು ಯಾವ್ದಾದ್ರು ಅನ್ಮ್ಯೂಟ್ ಆದ್ರೂ ಅದೇ ಆಗುತ್ತೆ. ಯಾರ್ ಕಡೆಯಿಂದ ಅದು ಅಂತ ಗೊತ್ತಾಗಲ್ವಲ್ಲ ನಮಗೆ ಗ್ರೂಪ್ ಅಲ್ಲಿ. ಎನಿವೆ, ಅದೇ ಮೋಸ್ಟ್ಲಿ ನೀವು ಅದು ಫಸ್ಟ್ ಒನ್ ಸರಿಯಾಗಿ ಓಪನ್ ಆಗಿಲ್ಲ ಅನ್ಕೊಂಡಿದೀರಾ. ಅದು ಓಪನ್ ಆಗಿದೆ, ಇದು ಓಪನ್ ಆಗಿದೆ. ಅದಕ್ಕೇನಾದ್ರು ಈ ಅಪ್ಲಿಕೇಶನ್ಗಳೆಲ್ಲ ದೇವ್ರೆ ಎಷ್ಟು ಅನುಕೂಲವೋ ಅದು ಏನು ಅರ್ಥವೂ ಆಗಲ್ಲ ನಮ್ಗೆ ನೆಟ್ ಮಾಡ್ಕೊಳಕ್ಕೆ. ನಾನು ಹೇಳಿದ್ಮೇಲೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ಮಂಗಳಾ ಆಂಟಿ, ಯಾಕಂದ್ರೆ ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ. ವಿಷ್ಣು ಪದೇ ಪರಮ ಇತ್ಯುದಿತ ಪ್ರಶಂಸೋ. ವಿಷ್ಣು ಪದೇ ಪರಮಯುತ್ಯುದಿತ ಪ್ರಶಂಸೋ. ವಿಷ್ಣು ಪದೇ ಪರಮಯುತ್ಯುದಿತ ಪ್ರಶಂಸೋ. ಯೌ ಮಧ್ವ ಉತ್ಸ ಇತಿ ಭೋಗ್ಯ ತಯಾಪ್ಯುಪಾತೌ. ಯೋ ಮಧ್ವ ಉತ್ಸ ಇತಿ ಭೋಗ್ಯತಯಾಪ್ಯುಪಾತೌ. ಯೋ ಮಧ್ವ ಉತ್ಸ ಇತಿ ಭೋಗ್ಯತಯಾಪ್ಯುಪಾತೌ. ಹೇಳ್ಕೊಡ್ತೀನಿ ಸುಮಾ ಆಂಟಿ, ಅಯ್ಯೋ ಅನ್ಕೋಬೇಡಿ, ಹೇಳ್ಕೊಡ್ತೀನಿ. ನಿಧಾನಕ್ಕೆ ಬರುತ್ತೆ, ಡೋಂಟ್ ವೆರಿ. ವಿಷ್ಣು ಪದೇ ಪರಮ, ಅಲ್ಲಿವರೆಗೂ ಹೇಳಿ. ವಿಷ್ಣು ಪದೇ ಪರಮ. ವಿಷ್ಣು ಪದೇ ಪರಮ. ವಿಷ್ಣು ಪದೇ ಪರಮ. ಇತ್ಯುದಿತ ಪ್ರಶಂಸೋ. ಇತ್ಯುದಿತ ಪ್ರಶಂಸೋ. ಇತ್ಯುದಿತ ಪ್ರಶಂಸೋ. ಶ ಸ ಎರಡು ಕರೆಕ್ಟ್ ಆಗಿರ್ಬೇಕಲ್ಲಿ. ಸ ಹೇಳ್ತಾ ಇದ್ದೀರಾ, ಶ ಹೇಳ್ತಾ ಇದ್ದೀರಾ ಅನ್ನೋದು ಅಲ್ಲ. ನೀವ್ ಹೇಳ್ತಾ ಇದ್ದೀರಾ, ನಮಗ್ ಕ್ಲಾರಿಟಿ ಕೊಡ್ಬೇಕಾದ್ರೆ. ಆಯ್ತಾ? ವಿಷ್ಣು ಪದೇ ಪರಮ ಇತ್ಯುದಿತ ಪ್ರಶಂಸೋ. ವಿಷ್ಣು ಪದೇ ಪರಮ ಇತ್ಯುದಿತ ಪ್ರಶಂಸೋ. ವಿಷ್ಣು ಪದೇ ಪರಮ ಇತ್ಯುದಿತ ಪ್ರಶಂಸೋ. ಯೋ ಮಧ್ವ ಉತ್ಸ ಇತಿ ಭೋಗ್ಯ ತಯಾಪ್ಯುಪಾತೌ. ಯೋ ಮಧ್ವ ಉತ್ಸ ಇತಿ ಭೋಗ್ಯತಯಾಪ್ಯುಪಾತೌ. ಯೋ ಮಧ್ವ ಉತ್ಸ ಇತಿ ಭೋಗ್ಯತಯಾಪ್ಯುಪಾತೌ. ನಂಗೇನೋ ಯೋ ಮತ್ಸ್ವ ಉತ್ಸ ಇತಿ ಭೋಗ್ಯ ದಯಾಪ್ಯುಪಾತೌ ಅಂತ ಹೇಳ್ದಂಗ್ ನೆನಪು. ನಂಗೂ ತುಂಬಾ ದಿನ ಆಯ್ತು ಕೇಳಿಸ್ಕೊಂಡು MS ಅವ್ರದ್ದು. ನಾಳೆ ಹೆಂಗಿದ್ರು ಇಲ್ಲಿ ಅವಳು ಅಪರ್ಣ 5:15 ಡೈಲಿ ಅವಳು ಹಾಕ್ತಾಳ ಸುಪ್ರಭಾತ ಇದು. ಅದ್ರಲ್ಲಿ ನಾನು ಇದ್ ಮಾಡ್ಕೋತೀನಿ ವಿವೇಕ್, ನೋಡ್ಬಿಟ್ಟೆ ಕೇಳಿಸ್ಕೊಳ್ಳಿ. ಬಟ್ ಈಗ ಕರೆಕ್ಟ್ ಮಾಡ್ಕೋಬೇಡಿ. ಈ ಪುಸ್ತಕದಲ್ಲಿ ಏನಿದೆಯೋ ಅದನ್ನೇ ಹೇಳಿ. ಬಟ್ ಎಷ್ಟೋ ಪುಸ್ತಕದಲ್ಲಿ ಯಾಮತ್ವ ಅಂತ ಇರುತ್ತೆ. ಯಾಮತ್ವ ಅಂದ್ರೆ ಸಿಂಗ್ಯುಲರ್, ಯೌಮತ್ವ ಅಂದ್ರೆ ಪ್ಲೂರಲ್. ಆದ್ರೆ ಯೌಮತ್ವನೇ ಹೇಳ್ಬೇಕಲ್ಲ, ಯಾಮತ್ವ ಹೇಳ್ಬಾರ್ದು.
ಮೀನಿಂಗ್ ಪ್ರಕಾರ ಮೀನಿಂಗ್ ಹೇಳುವಾಗ ನಿಮ್ಗೆ ಅರ್ಥ ಆಗತ್ತದು. ವಿವೇಕ್, ಇಲ್ಲಿ ಒಂದು ಬುಕ್ ಅಲ್ಲಿ ದಯಾಪ್ಯುಪಾತವ್ ಅಂತ ಇದೆ, ಇನ್ನೊಂದ್ರಲ್ಲಿ ತಯಾಪ್ಯುಪಾತ. ತಯಾ ಅಂತ ಇದೆ ವಿವೇಕ್. ಇಲ್ಲಿ ಅದೇ 2 ಬುಕ್ ಇದೆ, ಇಲ್ಲಿ ತಯಾ ಅಂತಿದೆ, ಅಲ್ಲಿ ಒಂದು ದಯ. ಹೆಂಗಾಗತ್ತೆ ಅಂದ್ರೆ ಭೋಗ್ಯ ನಿಲ್ಲಿಸ್ಕೊಂಡ್ರೆ ದಯಾ ಉಪಾಪ್ಯುಪಾತವ್ ಅಂತ ಬರುತ್ತೆ. ಇಲ್ಲ ಅಂದ್ರೆ ಭೋಗ್ಯತಯಾ ಉಪಾಪ್ಯುಪಾತವ್ ಅಂತ ಬರುತ್ತೆ. ಎರಡಕ್ಕೂ ಮೀನಿಂಗ್ ಇದೆ. ಈಗ ದಯಾ ಅಂತ ಹಾಕೊಂಡ್ರು ಮೀನಿಂಗ್ ಇದೆ, ತಯಾ ಅಂತ ಹಾಕೊಂಡ್ರು ಮೀನಿಂಗ್ ಇದೆ. ಅದಕ್ಕೆ ಕೇಳಿಸ್ಕೊಂಡ್ಬಿಟ್ರೆ ನಾನು ಗ್ಯಾರಂಟಿ ಕೊಡ್ತೀನಿ. ನಾಳೆ ದಿನ ನೀವು ಕೇಳಿಸ್ಕೊಳ್ಳಿ ಒಂದ್ಸಲ. ಈಗ ಏನಿದೆಯೋ ಅಷ್ಟನ್ನ ಮಾತ್ರ ಹೇಳಿ ಸಾಕು. ವಿಷ್ಣೋ ಪದೇ ಪರಮ ಇತ್ಯುದಿತ ಪ್ರಶಂಸೋ ಯೋ ಮತ್ವ ಉತ್ಸ ಇತಿ ಭೋಗ್ಯ ತಯಾಪ್ಯುಪಾತೋ. ವಿಷ್ಣು ಪದೇ ಪರಮ ಇತ್ಯುದಿತ ಪ್ರಶಂಸೋ ಯೋ ಮಧ್ವ ಉತ್ಸೈತಿ ಭೋಗ್ಯ ತಯಾಪ್ಯುಪಾತೋ. ವಿಷ್ಣು ಪದೇ ಪರಮ ಇತ್ಯುದಿತ ಪ್ರಶಂಸೋ ಯೋ ಮಧ್ವ ಉತ್ಸೈತಿ ಭೋಗ್ಯ ತಯಾಪ್ಯುಪಾತೋ. ಎಲ್ಲ ಸ್ವಲ್ಪ ಬಾಯಿ ಬಿಚ್ಚಿ, ಬರ್ಲಿಲ್ಲ ಅಂದ್ರೂ ಬಾಯಿ ಬಿಚ್ಚಬೇಕು, ಸೊ ದಟ್ ಬರುತ್ತೆ ವರ್ಡಿಂಗ್ಸ್. ಬರ್ಲಿಲ್ಲ ಅಂತ ಸುಮ್ನೆ ಇರ್ಕೂಡ್ದು. ಮಂಗಳಾ ಆಂಟಿ, ನಿರ್ಮಲಾ ಆಂಟಿ, ರೂಪಾ ಆಂಟಿ, ಸುಮಾ ಆಂಟಿ, ಪ್ರಭಾ ಮಾಮಿ, ನೀವೆಲ್ಲ ಹಂಗೆ ಬರ್ಲಿಲ್ಲ ಅಂತ ಬಾಯಿ ಮುಚ್ಕೊಳ್ಳಲ್ಲ. ನಿಮ್ಮನ್ನ ನೀವು ಫೋರ್ಸ್ ಆಗಿ ಕೊಟ್ಕೋತೀರಾ, ಅದಕ್ಕೆ ಪಟಕ್ ಅಂತ ಬರುತ್ತೆ. ಸೌಮಿನಿ ಆಂಟಿ, ಶೈಲಾ ಆಂಟಿ, ಬರುತ್ತಾ ಇಲ್ವಾ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರ್ತೀರಾ. ನಿಮ್ ಬಾಯಲ್ಲಿ ಬರ್ಲೇಬೇಕು, ತಪ್ಪಾದ್ರೂ ಪರವಾಗಿಲ್ಲ, ಬರ್ಲೇಬೇಕು. ಅಲ್ಲಿ ಕಲಿಯೋವಾಗ್ಲೇ ಕರೆಕ್ಷನ್ ಹೋಗ್ಬೇಡಿ ದಯವಿಟ್ಟು. ಬರ್ತೆ ಅನ್ಕೊಂಡ್ ಹೇಳ್ತಾ ಇರಿ. ಟಪಕ್ಕಂತ ಉದುರುತ್ತೆ ಬಾಯಿಂದ ವರ್ಡ್ಸ್, ಗೊತ್ತಾಯ್ತಾ? ಹೇಳಲೇಬೇಕು ಅಂತ ಮಾಡ್ಕೊಂಡ್ಬಿಡಿ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕೇಳಿಸ್ಕೊಳ್ಳೋವಾಗ ಇಷ್ಟೇನೋ ಕಾಂಪ್ಲಿಕೇಶನ್ ಆಗಿದೆಯಲ್ಲ, ಬಾಯಲ್ಲಿ ನೊಳಗುತ್ತಾ ಇಲ್ವಾ ಅಂತ ಡೌಟ್ ಅಲ್ಲಿ ಕೂತಿರ್ತಾರೆ. ಅದ್ ನೊಳಸ್ಕೊಳ್ಳೋದು ನಿಮ್ ಕೈಯಲ್ಲಿದೆ ಅಲ್ವಾ? ತಪ್ಪೋ ನೆಪ್ಪೋ ಬಂದ್ಬಿಡ್ಬೇಕು ವರ್ಡ್ಸ್ ಬಾಯಲ್ಲಿ. ವಿಷ್ಣೋ ಪದೇ ಪರಮ ಇತ್ಯುದಿತ ಪ್ರಶಂಸೋ ಯೋ ಮತ್ವ ಉತ್ಸ ಇತಿ ಭೋಗ್ಯ ತಯಾಪ್ಯುಪಾತೋ. ವಿಷ್ಣು ಪದೇ ಪರಮ ಇತ್ಯುದಿತ ಪ್ರಶಂಸೋ ಯೋ ಮಧ್ವ ಉತ್ಸೈತಿ ಭೋಗ್ಯ ತಯಾಪ್ಯುಪಾತೋ. ವಿಷ್ಣು ಪದೇ ಪರಮ ಇತ್ಯುದಿತ ಪ್ರಶಂಸೋ ಯೋ ಮಧ್ವ ಉತ್ಸೈತಿ ಭೋಗ್ಯ ತಯಾಪ್ಯುಪಾತೋ. ಭೂಯಸ್ತಥೇಪಿ ತವ ಪಾಣಿ ತಲ ಪ್ರದಿಷ್ಠೌ. ಭೂಯಸ್ತೇತಿ ಇದೆ ವಿವೇಕ್ ಇಲ್ಲಿ. ಕರೆಕ್ಟ್. ಭೂಯಸ್ತಥೇಪಿ, ತೇಪಿ ತೇತಿ ಅಂತ ಇದೆಯಾ? ಹಾ, ಭೂಯಸ್ತಥೇತಿ ಇರ್ಬೋದೇನೋ, ಭೂಯಸ್ತಥೇಪಿ ಅಂತ ನಾ ಹೇಳ್ತಾ ಇದ್ದೆ. ಅದೇನ್ ಹೇಳಿದಾರೋ ಆಕೆ ಗೊತ್ತಿಲ್ಲ. ಎನಿವೆ, ತೀನೇ ಇರ್ಲಿ. I don't want to do any mistakes, unnecessary correcting until I am confident. ಭೂಯಸ್ತಥೇತಿ ಅದನ್ನೇ ಹೇಳಿ. ಭೂಯಸ್ತತೇತಿ ತವ ಪಾಣಿ ತಲ ಪ್ರದಿಷ್ಠೌ. ತವ ಪಾಣಿತಲ ಪ್ರದಿಷ್ಠೌ. ತವ ಪಾಣಿತಲ ಪ್ರದಿಷ್ಠೌ. ಇಲ್ಲೂ ಪ್ರತಿಷ್ಠೌ ಅಂತ ಒಂದೊಂದ್ ಬುಕ್ಕಲ್ಲಿ ಇದೆ, ಒಂದೊಂದ್ ಬುಕ್ಕಲ್ಲಿ ಪ್ರದಿಷ್ಠೌ ಅಂತ ಇದೆ. ಆದ್ರೆ ದಿ ಇದ್ರೆ ದಿನೇ ಹೇಳಿ, ಈಗ ತಿ ಮಾಡ್ಕೊಳಕ್ ಹೋಗ್ಬೇಡಿ. ಹಾಗೇನ ಇದೊಂದು ಶ್ಲೋಕ ಮಾತ್ರ ಒಂಚೂರಿ ತರ ಕರೆಕ್ಷನ್ಸ್ ಇದೆ. ಭೂಯಸ್ತಥೇತಿ ತವ ಪಾಣಿ ತಲ ಪ್ರದಿಷ್ಠೌ. ಭೂಯಸ್ತತೇತಿ ತವ ಪಾಣಿತಲ ಪ್ರದಿಷ್ಠೌ. ಭೂಯಸ್ತತೇತಿ ತವ ಪಾಣಿತಲ ಪ್ರದಿಷ್ಠೌ. ನಿರ್ಮಲಾ ಆಂಟಿ ಏನೋ ಹೇಳ್ಬೇಕು ಅಂತ ಇದ್ರೇನೋ. ಅಲ್ಲ, ಅದು ಪ್ರತಿಷ್ಠವು ಅಂತಾನೆ ನಾನು ಕೇಳಿಸ್ಕೊಂಡಂಗ್ ಜ್ಞಾಪಕ ಇದೆ ಇದ್ರಲ್ಲಿ ರೆಕಾರ್ಡಿಂಗ್ ಅಲ್ಲಿ. ನನಗೂ ಆತರ ನೆನಪಿದೆ. ಇಲ್ಲಿ ನೋಡ್ರೆ ದಿ ಕೊಟ್ಟಿದ್ದಾರೆ, ಆಮೇಲೆ ಭೂಯಸ್ತಥೇಪಿ ಅಂತ ನನ್ ಕೇಳಿಸ್ಕೊಂಡ್ ನೆನಪು. ಇದೇನೋ ತಿ ಅಂತ ಇದೆ, ಗೊತ್ತಿಲ್ಲ, ನೋಡೋಣ. ಕೆಲವೊಂದೆಲ್ಲ ಎಷ್ಟು ವರ್ಷ ಆಗ್ಲೂ ಸಂಶಯವಾಗೇ ಉಳಿದಿರುತ್ತದೆ, ಏನಕ್ಕೂ ಗೊತ್ತಿಲ್ಲ. ಯಾಕಂದ್ರೆ ನಾವು ಕಲಿಯೋವಾಗ ಅದೇನು ಪುಸ್ತಕ ಗಿಸ್ಕ ಏನು ಇರಲ್ಲ, ಸುಮ್ಮನೆ ಕಿವಿಗೆ ಏನ್ ಧ್ವನಿಸುತ್ತೋ ಅದು ಒಳಗಡೆ ಹೋಗಿರುತ್ತೆ. ಕೈಗೆ ಈ ತರ ಟೆಕ್ನಿಕಲ್ ಆಗಿ ಪುಸ್ತಕ ಬಂದ್ಮೇಲೆ ನಮ್ಗೆಲ್ಲ ಎಲ್ಲಿ ಇಲ್ದೇ ಇರೋ ಡೌಟ್ಗಳು ಶುರು ಆಗೋಗುತ್ತೆ. ಅದಕ್ಕೆ ನೋಡೋಣ, ಅದನ್ನ ಕೇಳಿಸ್ಕೊಳ್ಬಿಟ್ಟು ನಾ ಹೇಳ್ತೀನಿ. ಈಗ ಇಲ್ಲಿ ಏನಿದೆಯೋ ಅದನ್ನೇ ಹೇಳೋಣ.
विष्णोः पदे परम इत्युदित प्रशंसो यो मत्व उत्स इति भोग्य दयाप्युपातौ दाने बರುತ್ತೆ ನೋಡಿ ನಂಗೆ दयाप्युपातौ भूयस्तथेति तव पाणि तलप्रदिष्टौ श्रीवेङ्कटेश शरणं प्रपद्ये विष्णुपदे परमयुत्युदित प्रशंसो यो मध्व उत्सेति भोग्यतयाप्युपातो भूयस्ततेति तव पाणितलप्रतिष्ठौ श्रीवेङ्कटेश शरणं प्रपद्ये विष्णोपदे परमयुत्युदित प्रशंसौ यो मध्व उत्स इति भोग्यतयाप्युपातो भूयस्ततेति तव पाणितलप्रदिष्ठौ श्रीवेङ्कटेश शरणं प्रपद्ये ಚರಣೌ ಅದು ಚರಣಂ ಅಲ್ಲ ಚರಣೌ ಶರಣಂ ಹ ಅತೇತಿನೇ ಬರ್ತಾ ಓಕೆ ಸರಿ ಪ್ರತಿಷ್ಠವೇನಾ ಪ್ರತಿಷ್ಠವಲ್ಲ ಓಕೆ ಓ ಕೇಳಿಸ್ಕೊಂಡ್ರಾ ಓಕೆ ಭೂ ಪರವಾಗಿಲ್ಲ ನೀವ್ ಹೇಳಿದ್ರೆ ಸಾಕು ಕೇಳಿಸ್ಕೊಂಡಿದ್ದೀರಾ ಅಲ್ವಾ ಕೇಳಿಸಲ್ಲ ಸ್ಮಿತಾ ಕೇಳಿಸಲ್ಲ ನೀವ್ ಹೇಳಿದ್ರೆ ಸಾಕು ಅಲ್ಲ ಮಂಗಳ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಅವಾಗ ಕೇಳಿಸುತ್ತೆ. ಇಲ್ಲ ಆಂಟಿ ರೆಕಾರ್ಡಿಂಗ್ ಕೇಳಿಸಲ್ಲ ಪರವಾಗಿಲ್ಲ ಸ್ಮಿತಾ ನೀವ್ ಹೇಳಿದ್ರೆ ಸಾಕು ಯಾರೋ ಒಬ್ರು ಕೇಳಿಸ್ಕೊಂಡು ಹೇಳಿದ್ರೆ ಸಾಕು ನಾಟ್ ಟು ವೆರಿ ವಿಷ್ಣು ಪದೇ ಮಂಗಳ ಆಂಟಿ ಸ್ವಲ್ಪ ಕ್ರಿಸ್ಪ್ ಆಗಿ ಹೇಳ್ಬೇಕು ಮದ ಅಂತ ಹೇಳ್ತಾ ಇದ್ದೀರಾ ನಿಧಾನಕ್ಕೆ ಹೇಳ್ಬೇಡಿ ಕ್ರಿಸ್ಪ್ನೆಸ್ ಕೊಡಿ ಸ್ವಲ್ಪ ವಿಷ್ಣು ಪದೇ ಪರಮ ಇತ್ಯುದಿತ ಪ್ರಶಂಸೌ ಯೋ ಮಧ್ವ ಉತ್ಸ ಇತಿ ಭೋಗ್ಯ ದಯಾಪ್ಯುಪಾತೌ ಭೂಯಸ್ತತೇತಿ ತವ ಪಾಣಿತಲ ಪ್ರದಿಷ್ಠೌ ಶ್ರೀವೆಂಕಟೇಶ ಶರಣಂ ಪ್ರಪದ್ಯೆ विष्णुपदे परमयुत्युदित प्रशंसो यो मध्व उत्सेति भोग्यतयाप्युपातो भूयस्ततेति तव पाणितलप्रदिष्ठौ श्रीवेङ्कटेश शरणं प्रपद्ये विष्णुपदे परमयुत्युदित प्रशंसौ यो मध्व उत्सेति भोग्यतयाप्युपातौ भूयस्ततेति तव पाणितलप्रदिष्टौ श्रीवेङ्कटेश शरणं प्रपद्ये 11ನೇದು ಹೇಳ್ಕೊಟ್ಬಿಡ್ತೀನಿ 10 11 ಒಟ್ಟಿಗೆ ಮೀನಿಂಗ್ ಹೇಳ್ಬೇಕು ಇದನ್ ಬಿಟ್ಟು ಅದಿಲ್ಲ ಅದನ್ ಬಿಟ್ಟು ಇದಿಲ್ಲ ಅದಕ್ಕೆ ಪ್ರಭಾ ಮಾಮಿ ಪಾರ್ಥಾಯ ತತ್ಸದೃಶಸಾರಥಿನಾ ತ್ವಯೈವ ಪಾರ್ಥಾಯ ತತ್ಸದೃಶಸಾರಥಿನಾ ತ್ವಯೈವ ಯಾದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ನಮಗೆ ನೋ ಇದೆ ವಿವೇಕ್ ಯೋ ಅಂತ ಇದೆ ಇಲ್ಲಿ ಯೌ ಇದೆಯಾ ಅಲ್ಲಿ ಇಲ್ಲಿ ಯೌ ಮಾಡ್ಕೊಳ್ಳಿ ಹಾಗಾದ್ರೆ ನಾನು ಅನ್ಕೊಂಡೆ ನಾನು ಹೇಳ್ಕೊಳ್ಳೋವಾಗ್ಲೇ ಅನ್ಕೊಂಡೆ ಬಟ್ ಹೆಂಗಾದ್ರೂ ಇರ್ಲಿ ಅಂತ ಯಾ ಹಾಕಿದೆ ಇಲ್ಲಿ ಯಾ ಇದೆ ಯೌ ಮಾಡ್ಕೊಡಿ ಇದು ಪಾರ್ಥಾಯ ತತ್ಸದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಮೀನಿಂಗ್ ಏನ್ ದೊಡ್ಡ ಮಟ್ಟಕ್ಕೆ ಚೇಂಜ್ ಆಗಲ್ಲ ತಿಳ್ಕೊಳ್ಳಿ
ಯಾ ಅಂದ್ರೆ ಸಿಂಗ್ಯುಲರ್, ಯೌ ಅಂದ್ರೆ ಪ್ಲೂರಲ್ ಅಷ್ಟೇನೆ. ನಾನು ಅನ್ನೋದ್ ನಾವು ಅಂತ ಆಗತ್ತಷ್ಟೇನೆ ಸಂಸ್ಕೃತದಲ್ಲಿ. ಬಟ್ ಅದೇ ಯೌವ ಅಂತ ಇದ್ರೆ ಯೌವ್ವೆ ಹಾಕಿ, ಯಾ ಹಾಕ್ಬೇಡಿ ಯಾವತ್ತುವೆ. ಪಾರ್ಥಾಯ ತತ್ಸದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣಂ ಶರಣಂ ವ್ರಜೇತಿ. ಪಾರ್ಥಾಯ ತತ್ಸದೃಶಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ. ಪಾರ್ಥಾಯ ತತ್ಸದೃಶಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ. ಪಾರ್ಥಾಯ ತತ್ಸದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ. ಪಾರ್ಥಾಯ ತತ್ಸದೃಶಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ. ಪಾರ್ಥಾಯ ತತ್ಸದೃಶಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ. Why are you keeping quiet, ರೂಪಾ ಆಂಟಿ, ಸೌಮಿನಿ ಆಂಟಿ? ಬಾಯ್ ಬಿಡಿ. ಅವ್ರು ಹೇಳ್ತಾ ಇದ್ರೆ ಪುಸ್ತಕ ನೋಡ್ಕೊಂಡು ಬ್ಲಾಂಕ್ ಆಗಿ ಕೂತಿದ್ದೀರಾ. ಬಾಯ್ ಬಿಡ್ಬೇಕು. ನನ್ ಯಾವ್ದೇ ಕ್ಲಾಸಲ್ಲೂ ಬಾಯಿಗೆ ರೆಸ್ಟ್ ಇಲ್ಲ, ಹೇಳಿದಿತ್ತಾನೆ ನಿಮ್ಗೆ. ನೋ ರೆಸ್ಟ್. ತಪ್ಪ ನೆಪ್ಪ ಬಾಯಿಯಿಂದ ಹೊರಗಡೆ ಬರ್ತಾ ಇರ್ಬೇಕಷ್ಟೇನೆ. ನೋ ರೆಸ್ಟ್. ಪಾರ್ಥಾಯ ತತ್ಸದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ. ಪಾರ್ಥಾಯ ತತ್ಸದೃಶಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ. ಪಾರ್ಥಾಯ ತತ್ಸದೃಶಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ. ನಾನ್ ಯಾಕೆ ಎಲ್ರ ಹೆಸರು ಹೇಳಲ್ಲ ಅಂದ್ರೆ, ಸ್ಕ್ರೀನ್ ಅಲ್ಲಿ ಕಾಣದೇ ಇರೋ ನಾನೇನು ಮಾಡಕ್ಕಾಗಲ್ಲ. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ನಾ ಸ್ಕ್ರೀನ್ ಅಲ್ಲಿ ಕಂಡ್ರೆ ಮಾತ್ರ ಬಿಡಲ್ಲ. ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ನನ್ನ ಸ್ಟೂಡೆಂಟ್ಸ್ ನನ್ನ ಕಾಣ್ತಾ ಇದ್ದಾರೆ, ಅವ್ರು ಕರೆಕ್ಟಾಗಿ ಹೇಳ್ತಾ ಇದಾರ, ತಪ್ಪಾಗಿ ಹೇಳ್ತಾ ಇದಾರ, ನಾನು ಅವ್ರ ತುಟಿನ ಗಮನಿಸ್ಬೇಕು. ಅವ್ರು ಹೇಳ್ತಾ ಇದಾರಾ ಇಲ್ವಾ ಅದನ್ನು ಗಮನಿಸ್ಬೇಕು. ಮೈಂಡ್ ಬ್ಲಾಂಕ್ ಆಗಿದೆಯಾ ಆಕ್ಟಿವ್ ಆಗಿದೆಯಾ ಅದನ್ನು ಗಮನಿಸ್ಬೇಕು. ನೀವು ಸ್ಕ್ರೀನ್ ಮುಚ್ಕೊಂಡ್ ಬಿಟ್ರೆ ಅದ್ ನಿಮ್ ಬಾಬತ್, ಏನಾದ್ರೂ ಮಾಡ್ಕೊಂಡು ಹೋಗಿ. ನಾನು ಅವ್ರ ಹೆಸರು ಕರಿಯಕ್ ಹೋಗಲ್ಲ. ಆದ್ರೆ ನೀವು ಸ್ಕ್ರೀನ್ ಅಲ್ಲಿ ಇರೋವರೆಗೂ ಸಂತೋಷ, ನಿಮ್ಮನ್ನ ಎಲ್ಲಾ ಗಮನಿಸ್ ನಾ ಹೇಳ್ತಾ ಇರ್ತೀನಿ. ಅದೊಂಚೂರು ನನಗೆ ವ್ಯತ್ಯಾಸ ಆದ್ರೂ ನಾ ಹೇಳ್ಬಿಡ್ತೀನಿ. ಯಾಕಂದ್ರೆ ದಟ್ ಇಸ್ ಹೌ ಅ ಟೀಚರ್ ಶುಡ್ ಬಿ, ವೆರಿ ಕೀನ್ ಅಬ್ಸರ್ವರ್. ಓನ್ಲಿ ದೆನ್ ಐ ಕ್ಯಾನ್ ಟೀಚ್ ವೆಲ್. ಆಯ್ತಾ? ನನಗೆ ಹೇಳ್ಬೇಕು ಅಂದ್ರೆ ಅದೆಲ್ಲ ಮಾಡೋದು ತುಂಬಾ ಕಷ್ಟ. ಅಬ್ಸರ್ವ್ ಮಾಡ್ಬೇಕು ನಾನು ಒಬ್ಬರನ್ನು ಕೂತ್ಕೊಂಡು. ಆದ್ರೆ ನಾನ್ ಮಾಡ್ತೀನಿ, ನಂಗೆ ಇಷ್ಟ ಚೆನ್ನಾಗಿ ಬರ್ಲಿ ಅಂತ. ಸ್ಕ್ರೀನ್ ಅಲ್ಲಿ ಇಲ್ಲ ಅಂದ್ರೆ ನಾನೇನು ಮಾಡಲ್ಲ. ಅಂದ್ರೆ ಅವ್ರಿಗೆ ಅನಿವಾರ್ಯ ಕಾರ್ಯಗಳು ಇರೋವಾಗ, ಈಗ ಅಡಿಗೆ ಮಾಡ್ಕೊಂಡೆ ಕೆಲವ್ರು ಕಲ್ತ್ಕೋತಾರೆ ಈ ಟೈಮಲ್ಲಿ, ಮಕ್ಳನ್ನ ಕಳಿಸ್ಬೇಕು ಮಾಡ್ಬೇಕು. ಆ ತರ ಇದ್ರೆ ಎಲ್ಲ ಐ ಕೆನಾಟ್ ಫೋರ್ಸ್ ದೆಮ್ ಟು ಬಿ ಆನ್ ಸ್ಕ್ರೀನ್. ಬಾಕಿ ಟೈಮಲ್ಲಿ ಇರ್ತಾರೆ ಅಟ್ಲೀಸ್ಟ್, ಅಲ್ವಾ? ಸೊ ನೀವೇ ಸೆಲ್ಫ್ ಕರೆಕ್ಷನ್ಗಳು ಒಂದಷ್ಟು ಸ್ಕ್ರೀನ್ ಅಲ್ಲಿ ಇಲ್ದೇ ಇರೋರು ಮಾಡ್ಕೋಬೇಕು. ಓ ಬ್ಲಾಂಕ್ ಆಗಿದ್ದೀನಿ ನಾ ಹೇಳ್ಬೇಕು ಅಂತ ನೀವೇ ಮೋಟಿವ್ ಮಾಡ್ಕೊಳ್ಳಿ. ಅವಾಗ ಮೋಟಿವೇಟ್ ಮಾಡ್ಕೊಂಡ್ರೆ ಬರುತ್ತೆ ತಾನಾಗಿ. ಭೂಯೋಪಿ ಮಹ್ಯಮಿಹತೌ ಕರದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣಂ ಶರಣಂ ಪ್ರಪದ್ಯೆ. ಭೂಯೋಪಿ ಮಹ್ಯಮಿಹತೌ ಕರದರ್ಶಿತ ಭೂಯೋಪಿ ಮಹ್ಯಮಿಹತೌ ಕರದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಭೂಯೋಪಿ ಮಹ್ಯಮಿಹತೌ ಕರದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಪಾರ್ಥಾಯ ತತ್ಸದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ. ಭೂಯೋಪಿ ಮಹ್ಯಮಿಹತೌ ಕರದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಪಾರ್ಥಾಯ ತತ್ಸದೃಶಸಾರಥಿನಾ ತ್ವಯೈವ ಪಾರ್ಥಾಯ ತತ್ಸದೃಶಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ. ಭೂಯೋಪಿ ಮಹ್ಯಮಿಹತೌ ಕರದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಪಾರ್ಥಾಯ ತತ್ಸದೃಶಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ.
ಭೂಯೋಪಿ ಮಹ್ಯಮಿಹತೌ ಕರದರ್ಶಿತೌ ತೇ ಶ್ರೀವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಎರಡನ್ನೂ ಸೇರಿ ಒಟ್ಟಿಗೆ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ 10ನೇದು 11ನೇದು ಇಂಟರ್ಡಿಪೆಂಡೆಂಟ್ ಮೀನಿಂಗ್ಸ್ ಅದು ಗೊತ್ತಾಯ್ತಾ. ಹೇ ಭಗವನ್ನೇ, ನಿನ್ನ ಪಾದವನ್ನ ನೀನೇ ಕೈ ನೀಟಿ ತೋರಿಸ್ತಾ ಇದೀಯ, ಆಶ್ರಯಿಸು 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 ಅಂತ. ಹಂಗಾಗಿ ಸ್ವಬುದ್ಧಿಯಿಂದ ಆಶ್ರಯ ಪಡ್ಕೊಳಕ್ಕೆ ಅನ್ನೋ ಯೋಗ್ಯತೆ ನನಗಿಲ್ಲ. ನನ್ನ ಬುದ್ಧಿಯಿಂದ ನಾ ಆಶ್ರಯಿಸಿದ್ರೆ ಏನೇನು ಆಶ್ರಯಿಸಿರ್ತೀನಿ, ಯಾವುದೋ ದೇಹಾರ್ಥೇಶು ಇಂದ್ರಿಯಾರ್ಥೇಶು ಸೌಖ್ಯ ಅಂತ ಏನು ಇದೆಯೋ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯಾದಿಗಳನ್ನ ಹೋಗಿ ಆಶ್ರಯ ಪಡ್ಕೋತೀನಿ ಅಲ್ವಾ. ಕಣ್ಣಿಂದ ನೋಡೋದು, ಕಿವಿಯಿಂದ ಕೇಳೋದು, ಮೂಗಿಂದ ಮುಹುರೋದು, ಚರ್ಮದಿಂದ ಸ್ಪರ್ಶಿಸೋದು, ಬಾಯಿಂದ ಮಾತಾಡೋದು, ಬರೀ ರಾಗದ್ವೇಷಾದಿ ರುಚಿ ಗಂಧ ರೂಪ ಸ್ಪರ್ಶ ಗಂಧಾದಿಗಳಲ್ಲೇ ನನ್ನ ಮನಸ್ಸು ಯಾವಾಗ್ಲೂ ಹೋಗುತ್ತೆ. ಇದೋ ಸದ್ಯ ಒಳ್ಳೆ ವೇಳೆ ನೀನು ನಿನ್ನ ಕೈಯಿಂದ ನೀಟಿ 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 ಕೆಳಗಡೆ ತೋರಿಸ್ತಾ ಇದೀಯ, ಸಿಂಬಾಲಿಕ್ ಆಗಿ ತೋರಿಸ್ತಾ ಇದೀಯ, ಕಮ್ ಆನ್ ಕಮ್ ಟು ಮೀ ಅಂತ. ಸದ್ಯ ನಲ್ಲ ವೇಳೆ ಅಂದ ಮಾದ್ರಿ ನೀ ಕಾಟಿನ ಒಡಿಯ ನಾನ್ ಉಜ್ಜೀವನ ಮಾಡೈಂದೇನ್ ಅಂತ ಹೇಳ್ತೀವಲ್ವಾ. ಆ ರೀತಿ ನೀನು ತೋರಿಸಿದ್ದಕ್ಕೆ ನಾನು ನಿನ್ನಲ್ಲಿ ಆಶ್ರಯವನ್ನ ಪಡಿತಾ ಇದ್ದೀನಿ. ಆದ್ರೆ ನೀನು ನಿನ್ನ ಕೈಯಿಂದ ಬರೀ ನಿನ್ನ ಪಾದಗಳನ್ನ ಮಾತ್ರ ತೋರಿಸ್ಲಿಲ್ಲ, ಏನೆಲ್ಲಾ ತೋರಿಸಿದೀಯ ಅಂದ್ರೆ ಪಾರ್ಥನಿಗೆ ಸಾರಥಿಯಾಗಿ, ಪಾರ್ಥ ಸಾರಥಿಯಾಗಿ ಜೀವನದಲ್ಲಿ ನಿನ್ನ ಜೀವನವೆಂಬ ರಥದಲ್ಲಿ ನಿನ್ನ ಕರ್ಮಕಾಂಡ ಜ್ಞಾನಕಾಂಡವೆಂಬ ಚಕ್ರಗಳು, 2 ಚಕ್ರಗಳು, ಆ ಚಕ್ರಗಳನ್ನ ಯಾವ ರೀತಿ ಸರಿಯಾದ ಒಂದು ಹಾದಿಯಲ್ಲಿ ತಗೊಂಡು ಹೋಗ್ಬೇಕು. ದುಷ್ಟ ನಿರಸನ ಶಿಷ್ಟ ಸಂರಕ್ಷಣ, ಅದೇ ಅಲ್ವಾ ಕುರುಕ್ಷೇತ್ರ ಯುದ್ಧ. ಅಯ್ಯೋ ಈ ದುರ್ಯೋಧನ ಅಣ್ಣ, ಈ ದ್ರೋಣಾಚಾರ್ಯರು ವಿದ್ಯೆ ಕಲಿಸಿದಂತಹ ಗುರು, ಈ ಭೀಷ್ಮಾಚಾರ್ಯರು ಪ್ರಪ್ರತಾಮಹ ನನಗೆ ಮುತ್ತಾತ, ನನ್ನನ್ನ ತನ್ನ ತೋಳ ಮೇಲೆ ಅಥವಾ ಬೆನ್ನ ಮೇಲೆ ಹಾಕೊಂಡು ಬೆಳೆಸಿದಂತಹ ಮುತ್ತಾತ. ಇವರುಗಳನ್ನೆಲ್ಲ ವೇಷಮ ಕಟ್ಕೊಂಡು ನನಗೀ ಒಂದು ಹಸ್ತಿನಾಪುರ ಬೇಕಾ ಅಂತ ಪಾಶುಪದಾಸ್ತ್ರವನ್ನ ಗಾಂಡೀವವನ್ನ ಕೆಳಗಡೆ ಹಾಕದ ಅಲ್ವಾ. ಹೇ ಮೂಢಾತ್ಮ, ನಿನಗೋಸ್ಕರ ನೀನ್ ಮಾಡ್ಬೇಡ ಯುದ್ಧವನ್ನ, ನನಗ್ ಬೇಕು ಈ ಯುದ್ಧ ಮಾಡು ಅಲ್ವಾ. ಉದಂಕರು ಕೇಳ್ತಾರೆ, ಉದಂಕ ಮಹರ್ಷಿ ಉದಂಕ ಗೀತಾ ಅಂತ, ಕೃಷ್ಣ உனக்கு வேண்டி இது யுத்தம், ಕೌರವರ್ಗಳಕ್ಕೋ ಪಾಂಡವರ್ಗಳಕ್ಕೋ ತೇವೆ ಇಲ್ಲೇ, ನಿನಗ್ ಬೇಕಾಗಿತ್ತು ಈ ಯುದ್ಧ, ಅದಕ್ಕೆ ನೀ ಮಾಡಿಸ್ದೆ. ನಿನಗ್ ಬೇಡಿರ್ಲಿಲ್ಲ ಅಂದಿದ್ರೆ ಈ ಒಂದು ಧರ್ಮರಾಜನನ್ನ ಜೂಜಿನ ಸಂಗ್ರಾಮ ಜೂಜಾಟಕ್ಕೆ ನೀ ಬಿಡ್ತಾ ಇರ್ಲಿಲ್ಲ, ದ್ರೌಪದಿ ವಸ್ತ್ರಾಪಹರಣ ಆಗ್ತಾ ಇರ್ಲಿಲ್ಲ, ಯಾವುದೂ ಆಗ್ತಾ ಇರ್ಲಿಲ್ಲ ಅಲ್ವಾ. ಅವರನ್ನ ಯಾವಾಗ ಇಂದ್ರಪ್ರಸ್ಥದಿಂದ ಡೆಲ್ಲಿ ಯಾವುದು ಹಸ್ತಿನಾಪುರ ಬರಮಾಡಿಸ್ಕೊಂಡು ದುರ್ಯೋಧನ ಜೂಜನ್ನ ಆಡ್ಬೇಕು, ಇವನಲ್ಲಿ ನಾವು ಎಲ್ಲವನ್ನು ಗೆಲ್ಲಬೇಕು ಅಂತ ಸಂಕಲ್ಪ ಮಾಡಿದ್ನೋ ಅವಾಗ್ಲೇ ನೀ ತಡಿಬೋದಿತ್ತು. ಆದ್ರೆ ನಿನಗೆ ಈ ಯುದ್ಧ ಬೇಕಿತ್ತು, ಅದಕ್ಕೆ ಮಾಡಿಸ್ದೆ ಕೃಷ್ಣ ಅಂತ ಉದಂಕ ಗೀತೆಯಲ್ಲಿ ಉದಂಕರು ಹೇಳ್ತಾರೆ. ಆ ರೀತಿ ಪರಮಾತ್ಮನ ಸಂಕಲ್ಪ ಹೆಂಗಿತ್ತು ಅಂದ್ರೆ, ಹೇ ಅರ್ಜುನ, ನಿನ್ನ ಜೀವನವೆಂಬ ರಥ, ನಾವೇ ಅರ್ಜುನರು, ಯಾವನೋ ಒಬ್ಬ ಅರ್ಜುನ ಅಲ್ಲ, ನಾವೇ ಸಾಕ್ಷಾತ್ ಅರ್ಜುನರು. ನಿನ್ನ ಜೀವನ ತೇರ್ ತರ ಇದೆ, ಅದರ ಮೇಲೆ ಧರ್ಮ ಧ್ವಜ ಪತಾಕೆ ತರ ಆಡ್ತಾ ಇದೆ. ಅದ್ರಲ್ಲಿ ಯಾರಿದ್ದಾರೆ? ಹನುಮಂತ ಕೂತಿದ್ದಾನೆ. ಸಕಲ ಧೈರ್ಯವನ್ನ ತುಂಬುವವನು, ಕಾರ್ಯ ದಕ್ಷತೆಯಲ್ಲಿ ನಿರತರಾದವನು ಅಲ್ವಾ. ಬುದ್ಧಿಯಲ್ಲಿ ಅವನಷ್ಟು ಮುಂಚೂಣಿ ಯಾರೂ ಇಲ್ಲ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಎಲ್ಲ ಇದೆ ತಾನೆ ಅವನಿಗೆ. ನಿರ್ಭಯ ವಾಕ್ಪಟುತ್ವಂ ಯಾವುದಿಲ್ಲ, ಒಳ್ಳೆ ವಾಚಾಳತ್ವ ಇದೆ, ಒಳ್ಳೆ ಧೈರ್ಯ ಇದೆ, ಒಳ್ಳೆ ಮನಸ್ಸಿದೆ, ಧರ್ಮಪೂರಿತವಾದ ಚಕ್ಷು ಇದೆ. ಆ ಬಾವುಟವನ್ನ ಮೇಲೆ ಇಟ್ಕೊಂಡು ನಿನ್ನ ಜೀವನವೆಂಬ ರಥವನ್ನ ನೀನು ನಡೆಸುವಾಗ ನಿನ್ನ 2 ಚಕ್ರಗಳು ಸರಿಯಾದ ಹಾದಿಯಲ್ಲಿ ಹೋಗ್ಬೇಕು. ನಿನ್ನ ಈ ಮನಸ್ಸಿನ ಪರಿಸ್ಥಿತಿ 4 ವೇದಗಳಲ್ಲಿ ಅನುಗುಣವಾಗಿರ್ಬೇಕು. 4 ವೇದಗಳು ಅನ್ನೋದೇ ಋಗ್ ಯಜುಸ್ ಸಾಮ ಅಥರ್ವಣವಾದ 4 ಕುದುರೆಗಳು, ಆಯ್ತಾ. ಆದ್ರೆ ಆ ರೀತಿಯಾಗಿ ನಿಮ್ಮ ಜೀವನ ರಥ ಇದ್ರೆ ನಡ್ಸಕ್ ಯಾರು ಬರ್ತಾನೆ ಗೊತ್ತಾ? ಪರಮಾತ್ಮನೇ ಬರ್ತಾನೆ. ಇಲ್ಲಿದ್ರೆ ಯಾವನೋ ಒಬ್ಬ ಸಾರಥಿ, ಪರಮಾತ್ಮ ನಮ್ಗೆಲ್ಲ ಸಾರಥಿ ಆಗ್ಬೇಕು. ಪಾರ್ಥ ಅಂದ್ರೆ ಏನ್ ಹೇಳಿ? ಆತ್ಮ ಅಂತ ಅರ್ಥ. ಬರೀ ಅರ್ಜುನನಿಗೆ ಮಾತ್ರ ಅವನ್ ಸಾರಥಿನ? ಸುಮಾ ಆಂಟಿ ನಿಮಗ್ ಸಾರಥಿ ಅಲ್ವಾ ಅವನು? ಪ್ರಭಾ ಮಾಮಿ ನಿಮಗ್ ಸಾರಥಿ ಅಲ್ವಾ? ಇಷ್ಟವರೆಗೂ ನಿಮ್ಮನ್ನ ನಡ್ಸ್ಕೊಂಡ್ ಬಂದಿರೋನ್ ಯಾರು? ಆ ಸಾರಥಿನೇ ಅಲ್ವಾ. ದ ರಿಯಲ್ ಪಾರ್ಥ ಸಾರಥಿ
ಇಸ್ ಆತ್ಮಕ್ಕೆ ಸಾರಥಿಯಾದವನು ಅಲ್ವಾ. ಒಂದು ಯುದ್ಧದಲ್ಲಿ ತೇರ್ ಮುಖ್ಯ ಅಲ್ಲ, ತೇರಲ್ಲಿ ಕೂತು ಯುದ್ಧ ಮಾಡೋರು ಮುಖ್ಯ ಅಲ್ಲ, ತೇರನ್ನ ಸರಿಯಾದ ರೀತಿ ನಡೆಸೋರು ಮುಖ್ಯ ಅಲ್ವಾ. ಕರ್ಣನಿಗೆ ಸಕಲವೂ ಇತ್ತು, ವಿದ್ಯೆ ಇತ್ತು, ಪೌರುಷ ಇತ್ತು, ಕ್ಷಾತ್ರ ತೇಜಸ್ ಇತ್ತು, ಒಳ್ಳೆ ಕನಕಮಯವಾದಂತಹ ತೇರು ಇಂದ್ರ ಕೊಟ್ಟಿದ್ದ ಅವನಿಗೆ, ಗೊತ್ತಾಯ್ತಾ. ತೇರಿತ್ತು, ಒಳ್ಳೆ ತುಂಬಾ ಸಿಕ್ಕಾಪಟ್ಟೆ ಜೋರಾಗಿ ಓಡುವಂತಹ ಭೀಷಣವಾದಂತಹ ಕುದುರೆಗಳಿತ್ತು. ಸೂರ್ಯ ಕೊಟ್ಟಿದ್ದ, ತಂದೆ ಕೊಟ್ಟಿದ್ದ ತನ್ನ ಕುದುರೆಗಳನ್ನ, 7 ಕುದುರೆಗಳನ್ನ ಇಲ್ಲಿ ಕಳಿಸಿದ್ದ. ಆ ರೀತಿ ಎಲ್ಲವೂ ಇತ್ತು. ಪ್ರಯೋಜನವೇನಾಯ್ತು? ಶಲ್ಯ ಅನ್ನೋ ಒಬ್ಬ ಸಾರಥಿ ಮಧ್ಯದಲ್ಲಿ ಕೈ ಬಿಟ್ಟು ಹೋದ. ಮಾದ್ರಿ ತಮ್ಮ ಅವನು, ಕುಂತಿ ಮಾದ್ರಿ ಗೊತ್ತಲ್ವಾ, ಪಾಂಡು ಮಹಾರಾಜರ 2 ಹೆಂಡತೀರು. ಆ 2ನೇ ಮಾದ್ರಿ ಅನ್ನೋಳು ನನ್ನಿಂದ ಪಾಂಡು ಹತಾಶನಾಗಿದ್ರಿಂದ ನಾನು ಸಹಧರ್ಮಿಣಿಯಾಗಿ ಸಹಗಮನವನ್ನ ನಾ ಮಾಡ್ಬಿಡ್ತೀನಿ ಅಂತ ಅವಳು ಹೊರಟೋಗ್ತಾಳೆ. ಅವಳ ತಮ್ಮ ಶಲ್ಯ, ಆ ಶಲ್ಯ ಪಾಪ ಇರ್ತಾನೆ ಇವನಿಗೆ ಏನಾಗಿ, ಸಾರಥಿಯಾಗಿ. ನೀವನೇನೋ ಕೆಣಕದ, ಸುಮ್ನೆ ಕುತ್ಕೊಳ್ಳೋದು ಗಂಭೀರವಾಗಿ, ಅವನೇನೋ ಮಾಡ್ತಾ ಇದ್ದಾನೆ ಸಾರಥಿ ಅಂತ ಇವ್ನು ಸುಮ್ನೆ ಇರ್ಬೇಕು ತಾನೆ. ಇವನೇ ವಿಪರೀತ ಇನ್ಸ್ಟ್ರಕ್ಷನ್ ಶುರು ಮಾಡ್ದ. ಡ್ರೈವಿಂಗ್ ಮಾಡೋವಾಗ ಪಕ್ಕದಲ್ಲಿ ಕೂತವ್ರು ವಿಪರೀತ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ರೆ ಏನಾಗೋಗುತ್ತೆ? ನಿಲ್ಲಿಸ್ಬಿಟ್ ಬಾ ನೀನೇ ಮಾಡು ಅನ್ಬೇಕಷ್ಟೆ ಅಲ್ವಾ. ನಾನ್ ಕಲ್ತ್ ಹೋಸ್ದ್ರಲ್ಲಿ ನಮ್ಮಮ್ಮ ಕುತ್ಕೊಂಡ್ ಪಕ್ಕದಲ್ಲಿ ಕಲ್ಸೋರು. ನಾವಮ್ಮ ಇನ್ಸ್ಟ್ರಕ್ಷನ್ ಎಲ್ಲ ಕೊಡ್ತಾ ಇರ್ಲಿಲ್ಲ. 2 ಕಡೆ ಗುದ್ದುತ್ತಾನ, ಡ್ಯಾಮೇಜ್ ಏನಾಗಲ್ಲ, ಯಾಕಂದ್ರೆ 30 ಸ್ಪೀಡಲ್ಲಿ ಇದೆ. ಕಾರ್ ಡ್ಯಾಮೇಜ್ ಆಗ್ಬೋದು, ಅವನಿಗೇನ್ ಡ್ಯಾಮೇಜ್ ಆಗಲ್ಲ. ಏನೋ ಮಾಡ್ಕೊಂಡು ಹೋಗ್ಲಿ ಹೋಗು ಅಂತ ಸುಮ್ಮನಿರೋರು. 1-2 ಹಂಪಲ್ಲಿ ಎತ್ತಾಕತ್ತ ಅವನ್ಗೆ ಬುದ್ಧಿ ಬರುತ್ತೆ, ನಿಲ್ಲಿಸ್ತಾನೆ ಅಂತ. ನಮ್ ತಂದೆನೋ ಹಿಂದೆ ಕುತ್ಕೊಂಡ್ ಮಗನಿಗೆ ಏನಾಗೋಗುತ್ತೋ ಅಂತ ಆತಂಕ ನಮ್ ತಂದೆಗೆ. ಅಯ್ಯೋ ಅಯ್ಯೋ, ಒಂದೊಂದು ಉಸಿರಿಗೂ ಇನ್ಸ್ಟ್ರಕ್ಷನ್. ಆತರ ಇನ್ಸ್ಟ್ರಕ್ಷನ್ ಕೊಡೋದು. ಹಳ್ಳ ಇದೆ ನಂಗೆ ಗೊತ್ತಿಲ್ವಾ ಹಳ್ಳ ಇರೋದು, ಹಂಪಿದೆ ನಂಗೆ ಗೊತ್ತಿಲ್ವಾ ಹಂಪಿರೋದು. ಇವ್ರು ಹೇಳಿ ಗೊತ್ತಾಗ್ಬೇಕಾ? ನಂಗೆ ಕೊಟ್ಟಿಲ್ವಾ ದೇವ್ರು? ಸ್ಕ್ರೀನ್ ಇಲ್ವಾ? ಕೊನೆಗೆ ಏನ್ ಮಾಡ್ದೆ? ತಗೊಂಡ್ ಹೋಗಿ ಸೈಡ್ಗೆ ನಿಲ್ಸ್ದೆ ಕಾರು. ಬಾ ಮುಂದೆ ಅಂದೆ. ಯಾಕೆ ಅಂದ್ರು, ಇಷ್ಟೆಲ್ಲ ಟೆನ್ಷನ್ ತಗೊಳ್ಳೋಬಲ್ಲ, ನೀನೇ ಓಡ್ಸು ನೆಮ್ಮದಿಯಾಗಿ, ನಾನು ಹಾಯಾಗಿರ್ತೀನಿ ಅಲ್ವಾ. ದ ಒನ್ ಹೂ ಡ್ರೈವ್ ಫಾರ್ ದೆಮ್ ಇನ್ಸ್ಟ್ರಕ್ಷನ್ಸ್ ಅನ್ನೆಸೆಸರಿ ಕೊಡ್ತಾ ಇದ್ರೆ ದೇ ಕೆನಾಟ್ ಡ್ರೈವ್, ಕರೆಕ್ಟಾ? ಅದೇ ತರ ಈ ಶಲ್ಯರಿಗೆ ಕರ್ಣ ಏನ್ ಮಾಡ್ದ? ಇನ್ಸ್ಟ್ರಕ್ಷನ್ ಕೊಡಕ್ ಶುರು ಮಾಡ್ದ. ಕರ್ಣನಿಗೆ ಹೇಳ್ದ ಶಲ್ಯ, ನೋಡು, ಧರ್ಮಪೂರಿತವಾಗಿ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಶತ್ರುವನ್ನ ಸಂಹಾರ ಮಾಡಕ್ಕೆ ಯಾವ ತರ ಓಡಿಸ್ಬೇಕು ಆ ರೀತಿ ರಥವನ್ನ ನಾನು ಓಡಿಸ್ತೀನಿ. ನಮ್ಮ ಜೀವನವೂ ಹಂಗಿರ್ಬೇಕು. ನಮ್ಮ ಜೀವನವನ್ನ ನಾವು ಹಿಡ್ಕೊಂಡು ಓಡಿಸ್ತೀನಿ ಅಂದ್ರೆ ಏನಾಗುತ್ತೆ? ಮುಂದಕ್ಕೆ ಓಡೋದೇ ಇಲ್ಲ. ಪರಮಾತ್ಮ ಅನ್ನೋ ಸಾರಥಿ ಕೈಯಲ್ಲಿ ಕೊಟ್ಟು ಚಾವಟಿ ಹಿಡ್ಕೊಂಡಿರ್ತಾನೆ ಕೈಯಲ್ಲಿ ಅಲ್ವಾ. ನಾವ ಹಿಡ್ಕೋತೀವಿ ಚಾವಟಿ, ಷಡಾಕಿ ಅಂತ ಹೇಳ್ತೀವಿ. ಆ ಷಡಾಕಿಯನ್ನ ಅವನ ಕೈಯಲ್ಲಿ ಚಟಾರ್ ಅಂತ ಒಂದು ಕೊಡ್ತಾರೆ ಕುದುರೆಗಳಿಗೆ ಅಲ್ವಾ. ಆ ಕೊಡೋ ಕಡಿವಾಣ ಅವನಲ್ಲಿದೆ. ವೇದಗಳಿಗೆ ಏಟ್ ಕೊಡ್ಬೇಕಾದ್ರೆ ಅವನೇ ಬರ್ಬೇಕು, ನಾವಲ್ಲ ಅಲ್ವಾ. ಅವನ ಕೈಯಲ್ಲಿ ಇದ್ರೆ ಎಲ್ಲ ಪಾರ್ಥ ಸಾರಥಿ ಅಂತ ಅದಕ್ಕೆ ಹೇಳೋದು. ತಿರುವಾರನ್ಮುಳ ದಿವಿದೇಶ ಆರನ್ಮುಳೈ ತಿರುವಾರನ್ಮುಳೈ ಅಂತ ಹೇಳ್ತೀವಿ. ಅಲ್ಲಿ ಭಗವಂತನಿಗೆ ಹೆಸರು ಪಾರ್ಥ ಸಾರಥಿ. ಇವತ್ತಿಗೂ ಷಡಾಕಿ ಕೈಯಲ್ಲಿ ಇಟ್ಕೊಂಡು ನಿಂತಿದ್ದಾನೆ, ಗೊತ್ತಾಯ್ತಾ. ತಿರುವಳ್ಳಿಕ್ಕೇಣಿ ಪಾರ್ಥ ಸಾರಥಿ, ತಿರುವಾರನ್ಮುಳೈ ಪಾರ್ಥ ಸಾರಥಿ, ಎಷ್ಟು ಕಡೆ ಇದಾರೆ ನೋಡಿದೀವಿ ವಿದೇಶಗಳಲ್ಲಿ. ಪಾರ್ಥ ಅನ್ನೋ ಆತ್ಮಕ್ಕೆ ಸಾರಥ್ಯವನ್ನ ವಹಿಸುವವನು ಅಂತ ಅರ್ಥ. ನಿಜ ಜೀವನದಲ್ಲೂ ನಮ್ಗೆ ಅವನ್ ಸಾರಥಿಯಾಗಿದ್ದಾನೆ. ಹೀಗೆ ತನ್ನ ತಿರುವಡಿಯನ್ನ ತೋರಿಸಿ, ಅರ್ಜುನ ನಂಬಿದ್ರೆ ನಂಬದವನಿಗೆ ನಾನಿದ್ದೀನಿ, ನಾನು ಸಾರಥ್ಯವನ್ನ ವಹಿಸ್ತೀನಿ, ನಡೆಸು ಯುದ್ಧವನ್ನ. ನಿನಗ್ ಬೇಕೋ ಬೇಡವೋ? ನನಗ್ ಬೇಕು ಈ ಧರ್ಮಯುದ್ಧ. ಕಮಾನ್, ಗೆಟ್ ರೆಡಿ ಅಂತ ತಗೋ ಪಾಶುಪತಾಸ್ತ್ರವನ್ನ, ಹಾಕಿರೋ ಗಾಂಡೀವವನ್ನ ತಗೋ ಕೈ ಮೇಲೆ ಏರು, ರಥಚಕ್ರ ರೆಡಿಯಾಗಿದೆ, ಮೇಲೆ ಏಳು ಅಂತ ಹೇಳಿ ಎಬ್ಬಿಸಿ ಕೊನೆಗೆ ಮುಂದುವರಿಸ್ತ. ಆ ರೀತಿ ಈಗ ಇದೆಲ್ಲ 11th one 10th one. ಆ ರೀತಿ ನಿನ್ನ ಪಾದಗಳ ಕಾಂತಿಯುಕ್ತವಾದ ಪಾದಗಳನ್ನ ತೋರಿಸ್ತಾ ನನ್ನ ಜೀವನಕ್ಕೆ ನೀನು ಸಾರಥ್ಯವನ್ನ ವಹಿಸಿ ನೀನು ನನ್ನ ಮುಂದುವರಿಸುವವನು ಆಗಿದ್ದೀಯಾ. ನಿನ್ನ ಪಾದದ ಆ ಕಾಂತಿಯಿಂದ, ನಿನ್ನ ಪಾದದ ಆ ದಾರಿ ದೀಪದಿಂದ ಸಕಲವೂ ಯಾರು ವಿಷ್ಣುವಿನ ಪಾದವೇ ಮಹತ್ತರ ಪಾದವೆಂದು ವೇದಾಂತ ವೇದಗಮ ವಾಚಾಮ ಗೋಚರವಾದಂತಹ ವೇದಗಳೇ ನಿನ್ನ ಪಾದವನ್ನ ಹೊಗಳುತ್ತೋ ಆತರ ಪಾದದಲ್ಲಿ ನಾನು ಅನುರಕ್ತನಾಗಿ, ನಾನು ಪಾರ್ಥನಾಗಿ ನಿನ್ನನ್ನು ಸಾರಥಿಯಾಗಿ ಕೂರಿಸಿ ನನ್ನ ಜೀವನವೆಂಬ ಈ ರಥದ ಕಡಿವಾಣವನ್ನ
ಹೇ ಭಗವನ್ನೇ, ನಿನ್ನ ಕೈಗೆ ಒಪ್ಪಿಸ್ತೀನಿ, ನಿನ್ನ ಕೈಗೆ ರಥವನ್ನ ಒಪ್ಪಿಸ್ತೀನಿ, ನಿನ್ನ ಚರಣದಲ್ಲಿ ನನ್ನ ನಂಬಿಕೆಯನ್ನ ಇಡ್ತೀನಿ. ಎಷ್ಟ್ ಚೆನ್ನಾಗಿದೆ ಅಲ್ವಾ? ಜೀವನವೆಂಬ ರಥವನ್ನ ಅವನ ಕೈಗೆ ಒಪ್ಪಿಸ್ಬೇಕು. ನಿಮ್ಮನ್ನ ನೀವು ಅವನ ಅಡಿಯಾವರೆಗಳಲ್ಲಿ ಕೊಟ್ಕೋಬೇಕು ನಂಬಿಕೆಯಿಂದ. ಅವಾಗ ನೋಡಿ, ಆ ಪಾರ್ಥ ಸಾರಥಿ ಕೇವಲ ಪಾರ್ಥನಿಗೆ ಮಾತ್ರ ಸಾರಥಿ ಅಲ್ಲ, ಒಂದೊಂದು ಪಾರ್ಥರಿಗೂ ಸಾರಥಿ. ನಾವೆಲ್ಲ ಪಾರ್ಥರೇ ಅಲ್ವಾ? ಆತ್ಮ ಸ್ವರೂಪದಲ್ಲಿ ನಾವೆಲ್ಲ ಪಾರ್ಥ. ಪಾರ್ಥ ಪ್ರಾರ್ಥಾಯ ಪ್ರತಿಬೋಧಿತಂ ಅಂತಾನೆ ಶುರು ಆಗುತ್ತೆ ಭಗವದ್ಗೀತೆ. ಪಾರ್ಥಾಯ ಪ್ರತಿಬೋಧಿತಂ, ಆತ್ಮನಿಗೆ ಹೇಳ್ತಾನೆ ಕೃಷ್ಣ. ಪಾರ್ಥಾಯ ಪ್ರತಿಬೋಧಿತಂ ಅಂದ್ರೆ ನಾವ್ ಅನ್ಕೊಳ್ಳೋದು ಮುಂದ್ಗಡೆ ಇದಾನ್ ಪಾರ್ಥ, ಅವನು ಹೇಳ್ತಾ ಇದ್ದಾಗ ಒನ್ನು ಪ್ರಯೋಜನವಿಲ್ಲ ಶೂನ್ಯ. ಒಮ್ಮೆ ಕಾದಲು ವಿಳಿಲೆ ಕಣ್ಣ. ಅವನು ಹೇಳ್ತಾನೆ, ನೀ ಕಷ್ಟಪಟ್ಟು ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು, ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಕೊಂಡು 18 ಪರ್ವಗಳಂತೆ 750 ಶ್ಲೋಕಗಳಂತೆ ಎಲ್ಲ ಹೇಳಿದೆ. ಯಾವ್ದು ಪುರಿಂಜಿದ ಅರ್ಜುನ? ತಲೆಕಾಲ್ ಪುರಿಲೆಪ್ಪ, ಒನ್ನೂ ಪುರಿಯಿಲ್ಲ. ಅಯ್ಯಯ್ಯೋ, ನಾನು ಹೇಳಿದಿಷ್ಟು ಅರ್ಥ ಆಗ್ಲಿಲ್ವಾ ನಿನಗೆ? ಸರಿ, ಇನ್ನೊಂದು ಗೀತೆಯಾದ್ರೂ ಹೇಳ್ತೀನಿ ಕೇಳಿಸ್ಕೊ, ಲಘು ಗೀತ. ಇಲ್ಲೇ ಕೃಷ್ಣ ಒಮ್ಮೆ ಪುರಿಯಾದ, ನಿನ್ನಲ್ಲಿ ಸ್ನೇಹ ಭಾವ ಒಂದೇ ನನಗಿರೋದು, ಅದು ಬಿಟ್ರೆ ನನ್ಗೇನೂ ಅರ್ಥ ಆಗಲ್ಲ. ನೀ ಅದೇನ್ ಭಕ್ತಿ ಯೋಗ ಹೇಳದಿಯೋ, ಕರ್ಮಯೋಗ ಹೇಳದಿಯೋ, ಜ್ಞಾನಯೋಗ ಹೇಳದಿಯೋ, ರಾಜಯೋಗವನ್ನ ಹೇಳದಿಯೋ, ಧರ್ಮ ಸೂಕ್ಷ್ಮವನ್ನ ಹೇಳದಿಯೋ, ಧರ್ಮ ಪ್ರಕಾಶಕವನ್ನ ಹೇಳದಿಯೋ, ಆಹಾ ಒಮ್ಮೆ ಮಂಡಕಿ ಎಟ್ಟಲೆ. ಸರಿಪ, ಒಮ್ಮೆ ಎಟ್ಟಾಮೆ இருந்தாலும் ಯಾವ ಪ್ರೀತಿಯನ್ನ ನೀನು ನನಗೆ ಅತ್ತೆ ಮಗ ಅತ್ತೆ ಮಗ ಅತ್ತೆ ಮಗ ಅಂತ ತೋರಿಸ್ತಾ ಇದೀಯೋ, ನಾನು ಸೋದರ ಮಾವನ ಮಗ ಸೋದರ ಮಾವನ ಮಗ ಅಂತ ತೋರಿಸ್ತೀನಿ ಅಷ್ಟೇ ಅಲ್ವಾ? ವಸುದೇವ, ವಸುದೇವನ ಅಕ್ಕ ಪೃಥ, ಅವಳೆ ಪೃಥ ಅನ್ನವಳೆ ಕುಂತಿ ಅಲ್ವಾ? ವಸುದೇವನಿಗೆ ಆನಕದುಂದುಬಿ ಅಂತ ಹೆಸರು ಅಂತ ಹೇಳಿದ್ದೆ. ಆನಕದುಂದುಬಿಯ ಅಕ್ಕ ಪೃಥ, ಆ ಆನಕದುಂದುಬಿಗೆ ವಸುದೇವ ಅಂತ ಹೆಸರು, ಆ ಪೃಥಾಗೆ ಕುಂತಿ ಅಂತ ಹೆಸರು. ಸೋದರತ್ತೆ ಮಕ್ಕಳು ಅರ್ಜುನಾದಿಗಳೆಲ್ಲ ಅಲ್ವಾ? ಸೋದರ ಮಾವ ವಸುದೇವ ಅರ್ಜುನನಿಗೆ, ಸೋದರ ಮಾವನ ಮಗ ಯಾರು? ಕೃಷ್ಣ ಅಲ್ವಾ? ಅದೇ ಈ ಕಡೆ ಸೋದರ ಮಾವ ಅಷ್ಟು ಚೆನ್ನಾಗಿದ್ದಾನೆ, ಆ ಕಡೆ ಕಂಸನಿಗೆ ಸೋದರಳಿಯ ಯಾರು? ಕೃಷ್ಣ. ಕೃಷ್ಣನ್ ಸೋದರ ಮಾವ ಕಂಸ. ಆ ಮಾವ ನೋಡಿ ಹೆಂಗಿದ್ದಾನೆ ಅಲ್ವಾ? ಪಡುದುಷ್ಟ ಅವನು. ಆದ್ರೆ ಆ ಕಂಸ ಮಾವನಿಗೆ ಅವತಾರದಲ್ಲಿ ಮೋಕ್ಷವನ್ನೇ ಕೊಟ್ಟ ಅವನು, ನರಕಕ್ಕೆ ಕಳಿಸ್ಲಿಲ್ಲ. ಯಾಕಂದ್ರೆ ಮಾಮ ಅಂದ್ರೆ ತಾಯಿಗ್ ಸಮ ಅಂತ ಅರ್ಥ ಅಲ್ವಾ? ಆ ಮಾಮಂದ್ರನ್ನ ಜೀವನದಲ್ಲಿ ಹೆಂಗೆ ನಾವು ನಂಬಬೇಕೋ, ಮಾಮ ಅಂದ್ರೆ ಒಂದು ಸ್ಪೆಷಲ್ ಲವ್ ಅಂಡ್ ಅಫೆಕ್ಷನ್. ಕರೆಕ್ಟಾ? ನಿಮ್ಮ ಮಾಮಂದ್ರಿಗೆ ನಿಮ್ಮ ಮೇಲೆ ಅಥವಾ ನೀವು ಅವ್ರ ಮೇಲೆ ಯಾವ ತರ ತೋರಿಸ್ತಿರೋ ನಮಗ್ ಗೊತ್ತಿಲ್ಲ, ಇದೆ ಅಂತ ನಂಬಿದೀನಿ ಅಲ್ವಾ? ಮಾಮ ಇಸ್ ಆಲ್ವೇಸ್ ಸ್ಪೆಷಲ್. ಒಂದ್ ಸಲಿಗೆ ಬೆಳೆದಿರುತ್ತೆ. ನಾನು ಹೇಳ್ತಾ ಇರೋದು ಮಾವ ಅಲ್ಲ. ಮಾವ ಅಂದ್ರೆ ಹೆಣ್ಕೊಟ್ ತನ್ನ ಗಂಡನ ತಂದೆ ಆಗೋಗ್ತಾರೆ. ಮಾವ ಅಲ್ಲ, ಮಾಮ ಅಲ್ವಾ? ಮಾಮ ಆದ್ರೆ ಕೆಲವರ ಮನೆಗಳಲ್ಲಿ ಮಾವನೂ ಅಷ್ಟೇ ಸರಿಗೆ ಇರ್ತಾರೆ, ನಮ್ಮಂಥವ್ರ ಮನೆಗಳಾಗೋದ್ರೆ. ನಮ್ಮ ಅಪ್ಪ ಬರೀ ದೀಪನ್ಗೆ ಸಪೋರ್ಟ್, ಯಾವಾಗ್ಲೂ ನಮ್ಗೆ ಯಾವಾಗ್ಲೂ ಸಪೋರ್ಟ್ ಇಲ್ಲ. ದೀಪನ್ಗೆ ಅಂದ್ರೆ ಎತ್ತು ಕಟ್ಕೊಂಡು ನಿಂತಿರ್ತಾರೆ, ಎಲ್ಲಿ ಬೈದ್ ಬಿಡ್ತಾರೋ ಇವ್ರಿಬ್ರು ಅಂತ. ನಮ್ಮನ್ನ ಯಾರು ಬೈದ್ರು ಅವ್ರು ಕೇಳಿಲ್ಲ, ಇವ್ರನ್ನ ಇವ್ರು ಕಾಪಾಡ್ಕೋತಾರ ಹೋಗು ಅಂತ. ಆ ತರದ ಮಾವ ಆದ್ರೆ ಮಾಮಾನೇ ಆಗೋಗ್ತಾರ ಅವ್ರು, ಆಯ್ತಾ? ಎಲ್ರ ಮನೇಲೂ ಆ ತರ ಆಗ್ಬೇಕಲ್ಲ. ಸೊ ಹಂಗಾಗಿ ಆ ಮಾವನಲ್ಲಿ ಯಾವ ತರ ಸಲಿಗೆ ಇದೆಯೋ ಆ ತರ ಪರಮಾತ್ಮನಲ್ಲಿ ನಮಗೆ ಬೆಳಿಬೇಕಂತೆ, ಆ ನಂಬಿಕೆ ಇರ್ಬೇಕಂತೆ. ಆವಾಗ ಆ ಸಾರಥ್ಯ ಹಾಗೂ ಸಾಂಗತ್ಯ, ಬರೀ ಸಾರಥ್ಯ ಅಲ್ಲ ಸಾಂಗತ್ಯವು ಅಲ್ವಾ? ಪರಮಾತ್ಮನ ಸಾಂಗತ್ಯ ಹಾಗೂ ಸಾರಥ್ಯ ಸರಿಯಾಗಿರುತ್ತೆ. ವೇದಾಂತಗಳೇ ಹೊಗಳುವಂತಹ ನಿನ್ನ ಈ ಒಂದು ಶ್ರೀಪಾದಗಳನ್ನ ನಾನು ಯಾವ ರೀತಿ ನಂಬಿದ್ದೀನಿ ಅಂದ್ರೆ, ಓರ್ವ ಸೋದರ ಮಾವನನ್ನ ಹೆಂಗೆ ಜೀವನದಲ್ಲಿ ನಂಬುತ್ತಾರೋ ಆ ರೀತಿ ಪರಮಾತ್ಮ ನಾನು ನಂಬಿದ್ದೀನಿ. ನನ್ನ ಜೀವನವೆಂಬ ಈ ರಥವನ್ನ ನಿನ್ನ ಕೈಯಲ್ಲಿ ಕೊಟ್ಟಿದ್ದೀನಿ. ಕಡಿವಾಣವನ್ನ ನೀನ್ ಹಾಕಿ ಈ ವೇದಗಳೆಂಬ ಕುದುರೆಗಳನ್ನ ನೀನು ಸರಿಯಾದ ದಿಕ್ಕಿನಲ್ಲಿ, ಧರ್ಮಪೂರಿತವಾದಂತಹ ಹನುಮಂತ ಲಯನಕ್ಕಿರೋದು ಕಪಿಧ್ವಜ, ಧರ್ಮಪೂರಿತವಾದ ದಿಕ್ಕಿನಲ್ಲಿ ಓಡಿಸ್ತೀಯ ಅಂತ. ನನ್ನ ಕರ್ಮಕಾಂಡ ಜ್ಞಾನಕಾಂಡವೆಂಬ ಚಕ್ರಗಳು ನೀನು ಯಾವ ರೀತಿ ಓಡಿಸ್ತೀಯೋ ನಿನ್ನ ಹಾದಿಯಲ್ಲಿ ಅದು ಬರುವಂತಾಗ್ಲಿ. ಮೇಲೂ ಶ್ರೀನಿವಾಸನಾಗಿ, ರಾಮನಾಗಿ, ಕೃಷ್ಣನಾಗಿ ಎರಡಾಗಿಯೋ ನೀನು ಕೆಳಗಡೆ ಕೈ ನೀಟಿ ಶ್ರೀನಿವಾಸನಾಗಿ ನಿನ್ನ ತಿರುವಡಿಗಳನ್ನೇ ಆಶ್ರಯಿಸುವಂತೆ ಹೇಳ್ತಾ ಇದ್ದೀಯ. ನಾನು ಪಾರ್ಥನಾಗಿ ಬರೀ ಅರ್ಜುನನಿಗೆ ಮಾತ್ರ ನೀನು ಸಾರಥಿ ಅಲ್ಲ, ನಮ್ಮಂತ ಪೃಥರಿಗೂ
ಯಾರೆಲ್ಲ ಪೃಥ್ವಿಲಿ ಹುಟ್ಟಿದಾರೋ ಅವರೆಲ್ಲ ಪೃಥರು, ಅವರೆಲ್ಲ ಪಾರ್ಥರು. ಗೊತ್ತಾಯ್ತಾ? ಆತ್ಮಗಳಿಗೆಲ್ಲ ನೀನು ಸಾರಥ್ಯವನ್ನ ವಹಿಸಿದ್ದೀಯ. ಹೇ ಪಾರ್ಥ ಸಾರಥೆ, ನಾನು ನಿನಗೆ ನಮಸ್ಕರಿಸುತ್ತೇನೆ. ಅದಕ್ಕೆ ಅಲ್ವಾ ತಿರುವಳಿಕೇಳಿ ಪಾರ್ಥ ಸಾರಥಿ ಕ್ಷೇತ್ರವೇ ಇರೋದು. ವೆಂಕಟನಾಯಕ, ವೆಂಕಟ ಕೃಷ್ಣ ಅಂತ ಅವನಿಗೆ ಹೆಸರು. ವೆಂಕಟೇಶನಾಗೂ ಇದ್ದಾನೆ, ಪಾರ್ಥ ಸಾರಥಿಯಾಗೂ ಇದ್ದಾನೆ. ಪಂಚಪರ್ವದಲ್ಲಿ ಆದಿವಿದೇಶದಲ್ಲಿ ನಿಂತಿದ್ದಾನೆ. ಆ ತರದ ಒಂದು ಕೈಯಿಂದ ತೋರಿಸಿ, ನಡೆಯಿಂದ ಸರಿಯಾದ ಸಾಂಗತ್ಯದಲ್ಲಿ ಸರಿಯಾದ ಸಾಹಿತ್ಯವನ್ನ ಸಾರಥ್ಯವನ್ನ ವಹಿಸುವಂತಹ ಪ್ರಭುವೇ, ನಿನ್ನ ಚರಣಗಳಲ್ಲಿ ನಾನು ಶರಣಾಗತಿಯನ್ನ ಹೊಂದುತ್ತೇನೆ. ಪ್ರಭಾ ಆಂಟಿ ಎರಡನ್ನೂ ಹೇಳಿ. ಮಂಗಳಾ ಆಂಟಿ, ಪ್ರಭಾ ಆಂಟಿ. ಮಂಗಳಾ ಆಂಟಿ ಹೇಳಿ, ಪ್ರಭಾ ಆಂಟಿ ನೀವೆರಡು ಸಲ ಹೇಳಿ. ವಿಷ್ಣು ಪದೇ ಪರಮಯುಕ್ತಿದಿತ ಪ್ರಶಂಸೌ ಯೋ ಮತ್ವ ಉತ್ಸೈತಿ ಭೋಗ್ಯ ದಯಾಪ್ಯುಪಾತೌ ಭೂಯಸ್ತಥೇತಿ ತವ ಪಾಣಿ ತಲ ಪ್ರತಿಷ್ಠೌ ಶ್ರೀ ವೆಂಕಟೇಶ ಚರಣಂ ಶರಣಂ ಪ್ರಪದ್ಯೆ ಪಾರ್ಥಾಯ ತತ್ಸದೃಶ ಸಾರಥಿನಾತ್ವಯೈವ ಯೌ ದರ್ಶಿತೌ ಸ್ವಚರಣಂ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ ಕರದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣಂ ಶರಣಂ ಪ್ರಪದ್ಯೆ. ಎರಡು ಹೇಳಿ ಮತ್ತೆ ಎರಡು ಹೇಳ್ಬೇಕು. ಒಂದೊಂದೇ ಎರಡೆರಡು ಸಲ ಹೇಳ್ಬಿಡಿ, ಫ್ಲೋ ಬರುತ್ತೆ. ವಿಷ್ಣು ಪದೇ ಪರಮಯುಕ್ತ್ಯುದಿತ ಪ್ರಶಂಸೌ ಯೋ ಮಧ್ವ ಉತ್ಸೈತಿ ಭೋಗ್ಯತಯಾಪ್ಯುಪಾತೋ ಭೂಯಸ್ತತೇತಿ ತವ ಪಾಣಿತಲ ಪ್ರದಿಷ್ಟೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಪಾತಾಯ ತತ್ಸದೃಶಸಾರಥಿನಾ ತ್ವಯೈವ ಯೋ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ ಕಶಚರಣಂ ಪ್ರಪದ್ಯೆ ವಿಷ್ಣು ಪದೇ ಪರಮಯುಕ್ತಿದಿತ ಪ್ರಶಂಸೌ ಯೋ ಮಧ್ವ ಉತ್ಸೈತಿ ಭೋಗ್ಯತಯಾಪ್ಯುಪಾತೌ ಭೂಯಸ್ತತೇತಿ ತವ ಪಾಣಿತಲ ಪ್ರದಿಷ್ಟೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಪಾತಾಯ ತತ್ಸದೃಶಸಾರಥಿನಾ ತ್ವಯೈವ ಯೋ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ ಕರದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಪ್ರಭಾ ಆಂಟಿ ವಿಷ್ಣು ಪದೇ ಪರಮಯುಕ್ತಿಚಿತ ಪ್ರಶಂಸೋ ಯೋ ಮತ್ವ ಉತ್ಸೈತಿ ಭೋಗ್ಯ ದಯಾಪ್ಯುಪಾತೌ. ನಂಗೇನೋ ದಯಾ ಅಂತಾನೆ ಅನ್ಸುತ್ತೆ, ನೀವೇ ಕರೆಕ್ಟ್ ಮಾಡ್ಕೋಬೇಡಿ, ಇನ್ನೊಂದ್ಸಲ ಕೇಳ್ತೀನಿ. ಭೂಯಸ್ತಥೇತಿ ತವ ಪಾಣಿತಲ ಪ್ರದಿಷ್ಠೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಪಾರ್ಥಾಯ ತತ್ಸದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ ಕರದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ವಿಷ್ಣು ಪದೇ ಪರಮ ಇತ್ಯುದಿತ ಪ್ರಶಂಸೌ ಯೋ ಮಧ್ವ ಉತ್ಸೈತಿ ಭೋಗ್ಯತಯಾಪ್ಯುಪಾತೌ ಭೂಯಸ್ತಥೇತಿ ತವ ಪಾಣಿತಲ ಪ್ರದಿಷ್ಟೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಪಾರ್ಥಾಯ ತತ್ಸದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ ಕರದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ವಿಷ್ಣು ಪದೇ ಪರಮ ಇತ್ಯುದಿತ ಪ್ರಶಂಸೌ ಯೋ ಮಧ್ವ ಉತ್ಸೈತಿ ಭೋಗ್ಯತಯಾಪ್ಯುಪಾತೌ ಭೂಯಸ್ತಥೇತಿ ತವ ಪಾಣಿತಲ ಪ್ರದಿಷ್ಠೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಪಾರ್ಥಾಯ ತತ್ಸದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ ಕರದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಇಲ್ಲಿವರೆಗೂ ಸಾಕಿವತ್ತು. ಇನ್ನು 7 minutes ಇದೆ. ಈ ಈಶಾರಾಮ್ ಜಗತೋತ್ಸಿಯಿಂದ ಇಲ್ಲಿವರೆಗೂ ನನ್ ಜೊತೆ ಒಂದ್ಸಲ ಪಾರಾಯಣ ಮಾಡ್ಬಿಡಿ. ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ.
ईशानां जगतोऽस्य वेङ्कटपतेर्विष्टोः परां प्रेयसीम् तद्वक्षस्थलनित्यवासरसिकां तच्छान्ति संवर्धिनीम् पद्मालङ्कृतपाणिपल्लवयुगां पद्मासनस्थां श्रियम् वात्सल्यादिगुणोज्ज्वलां भगवतीं वन्दे जगन्मातरम् ईशानां जगतोऽस्य वेङ्कटपतेर्विष्टोः परां प्रेयसीम् बाय್ ಬಿಡಿ ಎಲ್ರೋ तद्वक्षस्थल नित्यवासरसिकां तच्छान्ति संवर्धिनीम् पद्मालङ्कृतपाणिपल्लवयुगां पद्मासनस्थां श्रियम् वात्सल्यादिगुणोज्ज्वलां भगवतीं वन्दे जगन्मातरम् श्रीमन्कृपाजलनिधे कृत सर्वलोक सर्वज्ञ शक्तरथवत्सल सर्वशेषिन् स्वामिन् सुशील सुलभाश्रित पारिजात श्रीवेङ्कटेश चरणौ शरणं प्रपद्ये. I hope this is little difficult to you, but better you practice with the speed only. Okay. ಕಷ್ಟ ಆಗ್ಬೋದು, please cope up. I know it is little difficult, but ಮಾಡಿ. ಶ್ರೀಮನ್ ಕೃಪಾಜಲನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನತವತ್ಸಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣಂ ಶರಣಂ ಪ್ರಪದ್ಯೆ. ಆನೂಪುರಾರ್ಪಿತ ಸುಜಾತ ಸುಗಂಧಿ ಪುಷ್ಪ ಸೌರಭ್ಯ ಸೌರಭಕರೌ ಸಮಸನ್ನಿವೇಶೌ ಸೌಮ್ಯೌ ಸದಾನುಭವನೇಪಿ ನಮಾನುಭಾವ್ಯೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಸದ್ಯೋ ವಿಕಾಸಿತ ಮುದಿತ್ವರ ಸಾಂದ್ರ ರಾಗ ಸೌರಭ್ಯ ನಿರ್ಭರ ಸರೋರುಹ ಸಾಮ್ಯ ವಾರ್ತಾಂ ಸಮ್ಯಕ್ಷು ಸಾಹಸ ಪದೇಶು ವಿಲೇಖಯಂತೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ರೇಖಾಮಯ ಧ್ವಜ ಸುಧಾ ಕಲಶಾತ ಪತ್ರ ವಜ್ರ ಕುಶಾಂಬುರುಹ ಕಲ್ಪಕ ಶಂಖ ಚಕ್ರೈಃ ಭವ್ಯೈರಲಂಕೃತ ತಲೋಪರ ತತ್ವಚಿಹ್ನೈ ಶ್ರೀ ವೆಂಕಟೇಶ ಚರಣಂ ಶರಣಂ ಪ್ರಪದ್ಯೆ. ತಾಮ್ರೋದರ ದ್ಯುತಿ ಪರಾಜಿತ ಪದ್ಮರಾಗೌ ಬಾಹೈರ್ಮಹೋಭಿರ ವಿಭೂತ ಮಹೇಂದ್ರ ನೀಲೌ ಮುಧ್ಯನ್ನಖಾಂಶು ಬಿರುದಸ್ತ ಶಶಾಂಕ ಭಾಸೌ ಶ್ರೀ ವೆಂಕಟೇಶ ಚರಣಂ ಶರಣಂ ಪ್ರಪದ್ಯೆ. ಸಪ್ರೇಮ ಭೀತಿ ಕಮಲಾಕರ ಪಲ್ಲವಾಭ್ಯಾಂ ಸಂವಾಹನೇಪಿ ಸಮದಿಕ್ಲಮಮಾದಧಾನೋ ಕಾಂತಾಭವಾಂಗನ ಸಗೋಚರ ಸೌಕುಮಾರ್ಯೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಲಕ್ಷ್ಮೀ ಮಹೀತ್ತದನುರೂಪ ನಿಜಾನುಭಾವ ನೀಳಾದಿ ದಿವ್ಯ ಮಹಿಷಿ ಕರಪಲ್ಲವಾನಾಂ ಆರುಣ್ಯ ಸಂಕನ ಮಣಸತ್ಕಿಲ ಸಾಂದ್ರ ರಾಧೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ನಿತ್ಯಾನಮದ್ವಿಧಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈಃ ನೀರಾಜನಾ ವಿಧಿ ಮುದಾರ ಉಪಾದಧಾನೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ವಿಷ್ಟೋಪದೇ ಪರಮಯುಕ್ತಿದಿತ ಪ್ರಶಂಸೌ ಯೋ ಮತ್ವ ಉತ್ಸ ಇತಿ ಭೋಗ್ಯ ದಯಾಪ್ಯಪಾತೌ ಭೂಯಸ್ತಥೇತಿ ತವ ಪಾಣಿ ತಳ ಪ್ರತಿಷ್ಠೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಪಾರ್ಥಾಯ ತತ್ಸದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ. ಭೂಯೋಪಿ ಮಿಹತೌ ಕರದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ದಿನಾ ಸುಪ್ರಭಾತ ಹಾಕೊಳ್ಳೋರು ಕೂಡ ನೀವು ಬೇಕಾದ್ರೆ ಗಮನಿಸ್ ನೋಡಿ. ಸುಪ್ರಭಾತ ನಮ್ಮ ಬಾಯಲ್ಲಿ ಬಂದ್ಬಿಡುತ್ತೆ, ಹೇಳ್ಬಿಡ್ತೀವಿ. ಕಮಲ ಹಾಕು ಚಚ್ಚು, ಅದು ಟ್ಯೂನ್ ತುಂಬಾ ಚೆನ್ನಾಗಿದೆ, ಕ್ಯಾಚಿ ಆಗಿದೆ, ಅದನ್ನ ಹೇಳ್ಬಿಡ್ತೀವಿ. ಈ ಪೋರ್ಷನ್ ಬಿಟ್ಬಿಡ್ತೀವಿ. ಈ ಪೋರ್ಷನ್ ಸ್ವಲ್ಪ ಕಷ್ಟ ಇದೆಯಲ್ವಾ, ಏನೋ ಶ್ರೀಮನ್ ಕೃಪಾಜಲ ನಿಧೆ ಶುರು ಮಾಡ್ತೀವಷ್ಟೇನೆ, ಬಿಟ್ಬಿಡ್ತೀವಿ, ಹೇಳಲ್ಲ ಇದನ್ನ. ಅದು ಟೆಂಡೆನ್ಸಿ, ಹ್ಯೂಮನ್ ಟೆಂಡೆನ್ಸಿ ಇಸ್ ವಾಟ್ ಇಸ್ ವೆರಿ ಡಿಫಿಕಲ್ಟ್. ವಿ ಟ್ರೈ ಟು ಇಗ್ನೋರ್ ಇಟ್ ಬಿಕಾಸ್ ಇಟ್ ಇಸ್ ಡಿಫಿಕಲ್ಟ್. ಅಯ್ಯೋ ಯಾರ್ದ ಇದಕ್ಕೆ ಮಂಡೆ ಒಡಚಂಡು ಅಂತ, ಯಾರ್ ತಲೆ ಕೊಟ್ಕೊಂಡು ಸುಮ್ಮನೆ ಅಂತ ಕೂತ್ ಬಿಡ್ತೀವಿ. ಅದಾದ್ಮೇಲೆ ಶ್ರೀಕಾಂತಾಯ ಕಲ್ಯಾಣ ನಿಧೇ ನಿಧೇ ನಿಮಗೆ ಮಂಗಳ ಶಾಸನ ನೀವು ಹೇಳ್ಬೇಕಿಲ್ಲ, ಬಾಯಿ ತಿರುಗಕ್ ಶುರು ಹೋಗ್ಬಿಡುತ್ತೆ ಅಲ್ವಾ. ಯೂಶಲಿ ದಿಸ್ ಪೋರ್ಷನ್ ಇಸ್ ಆಲ್ವೇಸ್ ಇಗ್ನೋರ್ಡ್ ಬಿಕಾಸ್ ಇಟ್ಸ್ ಲಿಟಲ್ ಡಿಫಿಕಲ್ಟ್. ಬಟ್ ನನ್ನ ಕ್ಲಾಸಲ್ಲಿ, ನನ್ನ ಬ್ಯಾಚಲ್ಲಿ ಯಾರು ಇಗ್ನೋರ್ ಮಾಡಬೇಡಿ. ಇದಕ್ಕೆ ಜಾಸ್ತಿ
ಪ್ರಾಮುಖ್ಯತೆ ಕೊಡಿ, ಎಂಫಸಿಸ್ ಮಾಡಿ ಬಂದ್ಬಿಡತ್ತೆ. ಆಯ್ತಾ? ಇನ್ನು ಒಂದ್ 4 ಇದೆಯೇನೋ ಅಷ್ಟೇ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿಲ್ ಫಿನಿಶ್. ಸಾರಿ ಫಾರ್ ನಾಟ್ ಡೂಯಿಂಗ್ ದ ಪಾರಾಯಣಂ ಫ್ರಮ್ ದ ಫಸ್ಟ್. ಅದೇನಾಗಿದೆ ಅಂದ್ರೆ ಅದ್ಯಾವ್ದೋ ಜ್ಞಾನದಲ್ಲಿ ಕಿವಿ ಕೊರ್ಕೊಂಡ್ನೋ ಅಥವಾ ತಲೆಗ್ ಸ್ನಾನ ಮಾಡುವಾಗ ಎಣ್ಣೆ ಕಿವಿ ಒಳಗಡೆ ಹೋಯ್ತು, ನಂಗೆ ಈ ಕಿವಿ ಕಳಕ್ 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 ಅಂತ ನೋವ್ತಾ ಇದೆ, ಒಳಗಡೆಯಿಂದ ನೋವ್ತಾ ಇದೆ. ನಂಗೆ ಇವತ್ತು ಜಾಸ್ತಿ ಪಾರಾಯಣ ಮಾಡಕ್ ಆಗಲ್ಲ. ಅದಕ್ಕೆ ಐ ಥಾಟ್ ಐ ಅವಾಯ್ಡ್ ದಟ್ ಅಂಡ್ ಡೂ ದಿಸ್ ಪೋರ್ಷನ್. ನಿನಗೆ ಅಭ್ಯಾಸ ಇಲ್ಲ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನ ಒಂಚೂರು ಜಜ್ಬಿಟ್ಟು ಹತ್ತಿ ಒಳಗೆ ಇಟ್ಕೊಂಡ್ರೆ ನೀರ್ ಹೀರ್ಕೊಳತ್ತದು. ಹೌದಾ? ಅಂದ್ರೆ ಇದು ತಿನ್ನೋದಿಲ್ಲ ತಾನೆ? ಕಿವಿಗೆ ಇಟ್ಕೋಬೇಕಷ್ಟೇ. ಏನ್ ಮಾಡ್ಬೇಕು? ಬೆಳ್ಳುಳ್ಳಿ ಸಿಪ್ಪೆ ತೆಗೆದ್ಬಿಡು. ಅದು ಒಳಗಡೆ ಇದಿರುತ್ತಲ್ಲ ಪರ್ಲ್ ಇದೆಯಲ್ಲ, ಅದನ್ನ ಸ್ವಲ್ಪ ಒಂಚೂರು ಜಜ್ದಂಗ್ ಮಾಡ್ಬೇಕು, ರಸ ಬರ್ಬೇಕು ಅದ್ರಲ್ಲಿ. ಒಂಚೂರು ಜಜ್ದಂಗ್ ಮಾಡಿ ಹತ್ತಿನ ಸುತ್ತಬಿಟ್ಟು ಕಿವಿಗೆ ಇಟ್ಕೊಂಡ್ಬಿಡು ಅದನ್ನ. ಓಕೆ, ಸರೋಜಮ್ಮ ಆಂಟಿನ್ ಕೇಳ್ಬೇಕು. ಒಂದ್ ಬೆಳ್ಳುಳ್ಳಿಗ್ ನಾನೆಲ್ಲಿ ಹೋಗ್ಲಿ, ಅವ್ರ ಮನೆಯಲ್ಲೇ ಕೇಳ್ಬೇಕು. ಸುಳಿತಾ ಇರ್ತಾರೆ ಯಾವಾಗ್ಲೂ, ಆಂಟಿ ಒಂದೇ ಒಂದ್ ಬೆಳ್ಳುಳ್ಳಿ ಕೊಡಿ ಆಂಟಿ. ವಿವೇಕ್, ರಾಜೇಶ್ ಹತ್ರ ಹೋದ್ರೆ ಅಲ್ಲಿ ಅಷ್ಟೊಂದ್ ಇರುತ್ತೆ, ಒಂದ್ ಎತ್ಕೊಂಡ್ ಬರ್ಬೋದು ವಿವೇಕ್. ಅಲ್ಲ, ಅವ್ನ್ ಒಂದ್ ಕೊಡಲ್ವಲ್ಲ, ಒಂದ್ ಹಲ್ಲಿ ನಿಮ್ಗೆ ಒಂದು ಪರ್ಲ್ ಸಾಕು ಅದ್ರಲ್ಲಿ. ಅದಕ್ಕೆ ಸರೋಜಮ್ಮ ಸಾಕು, ರಾಜೇಶ್ ಬೇಕಿಲ್ಲ. ತುಂಬಾ ಬೇಗ ಹೀರ್ಕೊಳ್ಳುತ್ತೆ ಅದು ಬೆಳ್ಳುಳ್ಳಿ. ಹೌದಾ? ಇಟ್ಕೊ. ನೆನ್ನೆಯಿಂದ ಅನುಭವಿಸ್ತಾ ಇದೀನಿ ಆಂಟಿ. ಮೊದಲು ಏನಾದ್ರು ಉಗುರ್ಗಿಗುರ್ ಹಾಕ್ಬಿಡ್ತಾ ಅಂತ. ಆಮೇಲೆ ಏನು ಉಗುರ್ಗಿಗ್ರ ಹಾಕೊಳಕ್ ಹೋಗ್ಬೇಡ, ಇದನ್ನ ಹಾಕು. ತುಂಬಾ ಹಾಕ್ಬಾರ್ದಂತೆ, ಕಿವಿಗ್ ಬಡ್ಸು ಹಾಕ್ಬಾರ್ದಂತೆ. ನಾನು ಏನು ಹಾಕೇ ಇಲ್ಲ, ಡ್ರಾಪ್ಸು ಹಾಕಕ್ ಹೋಗ್ಲಿಲ್ಲ. ಏನು ಬೇಡ, ಇದನ್ನ ಮಾಡ್ ನೋಡು. ನನಗೇನೋ 2-3 ಸತಿ ಆಗಿದೆ ಹಂಗೆ. ನೀರ್ ಹೋಗುತ್ತೆ, ಅದ್ ಹಾಕಿದ ತಕ್ಷಣ ನೀರ್ ಹೀರ್ಕೊಳುತ್ತೆ. ಅದು ಹೀಟ್ ಅಲ್ವಾ ಬೆಳ್ಳುಳ್ಳಿ. ಇಲ್ಲ, ನಂದು ಏನಾಗಿದೆ ಅಂದ್ರೆ ತಲೆ ಚೆನ್ನಾಗಿ ಎಣ್ಣೆ ಹಾಕೊಂಡು ಊರ್ಕೊಂಡಿದ್ದೆ, ಅದೇನಾದ್ರೂ ಒಳಕ್ ಹೊರಟೋಯ್ತೋ ಏನೋ ಗೊತ್ತಿಲ್ಲ. ನಮ್ಮಮ್ಮ ಬೇರೆ ಭಯ ಆಟ, ಯಾವ ಬಾಣಂತಿಗೂ ಇಲ್ದೇ ಇರೋ ಆರೈಕೆ ನಿಂದು ಮಾಡಕ್ ಕೆಲ್ಸವಿಲ್ಲ. ಅಷ್ಟೊತ್ತೆಲ್ಲ ಊರ್ಸ್ಕೊಂಡ್ರೆ ಇನ್ನೇನಾಗುತ್ತೆ, ಬರೀ ಕಿವಿ ಅಲ್ಲ ಎಲ್ಲಾ ಕಡೆನೂ ನೋವು ಬರುತ್ತೆ ಅಂತ ನಮ್ಮಮ್ಮ ಬೇರೆ. ಸರಿ ಬಿಡಮ್ಮ, ನೋವು ಜೊತೆ ನಿಂದ್ ಬೇರೆ ಬೈಗಳ ಅಂತ. ಇಲ್ಲ, ಇದ್ರಲ್ಲಿ ಮಾಡ್ಕೊಂಡು ನೋಡ್ತೀನಿ. ನೀರಾದ್ರೆ ಹೀರ್ಕೊಳ್ಳುತ್ತೆ, ಎಣ್ಣೆ ನನಗ್ ಗೊತ್ತಿಲ್ಲ. ನೀರಿದ್ರೆ ಮಾತ್ರ ಇಮಿಡಿಯೇಟ್ ಆಗಿ ಹೀರ್ಕೊಳ್ಳುತ್ತೆ ನೀರದು, ನೀರ್ ಹೋಗುತ್ತೆ. ಇಲ್ಲ, ಅದಕ್ಕ ಅದ್ರ ಗುಣ ಇರುತ್ತೆ. ಅಟ್ಲೀಸ್ಟ್ ಇಟ್ ವಿಲ್ ಮೇಕ್ ಇಟ್ ಡ್ರೈ. ಎಣ್ಣೆನೋ ನೀರೋ ಏನೋ ಇದ್ರೆ ಅಂದ್ರೆ ನಂಗೆ ಗೊತ್ತಾಗ್ತಾ ಏನೋ ಇದೆ ಅಂತ ಕಳಕ್ ಕಳಕ್ ಕಡುತ್ತೆ. ಸ್ವಲ್ಪ ಬಾಯಿಗೆ ಜೋರಾಗಿ ತೆಗೆದ್ರೆ ತುಂಬಾ ನೋವು ನೋವುತ್ತೆ. ಹೌದು. ಎನಿವೆ ನೆಕ್ಸ್ಟ್ ಕ್ಲಾಸ್ ಪೂರ್ತಿ ಪಾರಾಯಣ ಮಾಡೋಣ. ಆಯ್ತಾ? ನೆಕ್ಸ್ಟ್ ಕ್ಲಾಸ್ ಬೈ ಎನಿ ಚಾನ್ಸ್ ವಿಲ್ ಟ್ರೈ ಟು ಫಿನಿಶ್ ಪ್ರಪತ್ತಿ. 5 ಇದೆಯಾ? ಅದೇ ಮೀನಿಂಗು ಹೇಳೋದು. ನಾನು 5 ಕವರ್ ಮಾಡಕ್ ಆದಷ್ಟು ನೋಡ್ತೀನಿ, ಆಗೋದೇ ಇಲ್ಲ. 4ಕ್ಕೆ ಆಗ್ತಾ ಇದೆ. ಬಟ್ ಏನು ಅವಸರ ಇಲ್ಲ, ಆದ್ರೂ ಒಂದ್ ಸ್ವಲ್ಪ ಟೈಮ್ ಲಿಮಿಟ್ ಇಟ್ಕೋಬೇಕು. ಸಿ, ದಿಸ್ ಇಸ್ ಜುಲೈ, ಇನ್ನೇನ್ ಮುಗಿತಾ ಬಂತು. ಬೈ ಎಂಡ್ ಆಫ್ ಆಗಸ್ಟ್ you all have to be thorough with your Venkatesha Suprabhata, because most of them you have sent me the audio. That means to say you have become perfect anta. Okay, so perfect ಆಗಿ ಮುಗಿಸ್ಬಿಡ್ಬೇಕು ನಾವು. ಕಾಮಾಕ್ಷಿ ಸುಪ್ರಭಾತ by end of August I have to take. ಸೆಪ್ಟೆಂಬರ್ ನವರಾತ್ರಿ ಒಳಗಡೆ ಕಾಮಾಕ್ಷಿನ ಹೇಳಿಸ್ಬೇಕು ನೀವು, ಇಲ್ಲ ಅಂದ್ರೆ ನಿಮ್ ಇಷ್ಟ, ನಾ ಹೇಳ್ಕೊಡಲ್ಲ. ಆಯ್ತಾ? ಕಾಮಾಕ್ಷಿನ ಹೇಳಿಸ್ಬಿಡಿ. ನವರಾತ್ರಿಲಿ 10 ದಿನ ಹಾಡಿ, ಕಾಮಾಕ್ಷಿ ಸುಪ್ರಭಾತ ದಿನ ಹಾಡಿ ನವರಾತ್ರಿನಲ್ಲಿ. ಸೊ ದಟ್ ಅದು ಪ್ರಾಕ್ಟೀಸ್ ಆಗುತ್ತೆ. ಅದು ತುಂಬಾ ಈಸಿ, ಇಷ್ಟು ಕಷ್ಟ ಇಲ್ಲ ಅದು. ಅಷ್ಟೊತ್ತು ಪ್ರಿಂಟ್ಔಟ್ ತಗೋತಿರಂತೆ. ಏನಿದೆ ಮಂಗಳ ಆಂಟಿ, ನೀವು ಬಂದಾಗಿರುತ್ತಲ್ವ ಊರ್ಗೆ? ನಾನು ಆಗಸ್ಟ್ 10th ಬಂದ್ಬಿಡ್ತೀನಿ ವಿವೇಕ್, 9th ಹೊರಡ್ತೀನಿ ಇಲ್ಲಿಂದ. ಕಾಮಾಕ್ಷಿ ಸುಪ್ರಭಾತ ದಯವಿಟ್ಟು ನನಗೂ ಒಂದ್ ಜೆರಾಕ್ಸ್ ಕೊಟ್ಬಿಡಿ. ಬಂದ್ಮೇಲೆ ತಗೊಂಡ್ಬಿಟ್ಟು. ಓಕೆ, ಯಾರು ತಗೊಳ್ಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರಿ ಗುರುಜಿ ನೀವು? ನಾನ್ ಹೇಳ್ತೀನಿ. ಅದು ನಂಗೂ ಗೊತ್ತಿರ್ಲಿಲ್ಲ, ಒಂದೇ ಇದೆ ಅನ್ಕೊಂಡಿದ್ದೆ. ಕಾಮಾಕ್ಷಿ ಸುಪ್ರಭಾತ 2-3 ವರ್ಷನ್ ಇದೆ, ಬೇರೆ ಬೇರೆ ಕಂಪೋಸರ್ಗಳು ಮಾಡಿರೋದು. ಬಟ್ ಎಲ್ಲ ಅದೇನೆ, ವರ್ಡಿಂಗ್ಸ್ ತುಂಬಾ ಚೇಂಜಸ್ ಇದೆ. ಅದ್ರಲ್ಲಿ MS ಹಾಡಿರೋ ವರ್ಷನ್ ನಾನು ತಗೊಂಡು ಹೇಳ್ತೀನಿ. ಒಂಚೂರು ಟೈಮ್ ಕೊಡಿ, 1-2 ದಿನದಲ್ಲಿ ಹೇಳ್ತೀನಿ. ಆ ವರ್ಷನ್ ಮಾತ್ರ ತಗೊಳ್ಳಿ ಸಾಕು. ಇಂಟರ್ನೆಟ್ ಅಲ್ಲಿ ಇದೆ ಅಂತ ಯಾರೋ ಹೇಳಿದ್ರು, ಹುಡುಕ್ ನೋಡ್ಬಿಟ್ಟು ಕನ್ನಡ ಅಂಡ್ ಸಂಸ್ಕೃತ್ ನೀವು ಕಳಿಸಿದ್ರಿ ಸ್ಮಿತಾ, ನಾನ್ ನೋಡ್ಲಿಲ್ಲ. ಆಕ್ಚುಲಿ ನೋಡ್ಬೇಕು, ನೋಡ್ತೀನಿ ನಾನು.
ನೀವ್ ಕಳಿಸ್ಬೇಡಿ, ನಾ ಹೇಳ್ತೀನಿ ಅವಾಗ ಕಳಿಸಿ ಸ್ಮಿತಾ. ಸ್ಮಿತಾ ಇಸ್ ವೆರಿ ಆಕ್ಟಿವ್. ನನಗೆ ನನ್ ಕ್ಲಾಸ್ ಮಧ್ಯದಲ್ಲಿ ಅಷ್ಟೆಲ್ಲ ತಲೆನೇ ಕೊಡಲ್ಲ. ಅಯ್ಯೋ ಪ್ರಿಂಟ್ಔಟ್ ತಾನೆ ನೋಡ್ಕೊಳ್ಳೋಣ ಬಿಡು ಅಂತ ಸುಮ್ನಾಗ್ ಹೋಗ್ತೀನಿ. ಇದು ಇದ್ ಮುಗೀತಿದ್ದಂಗೆ ಕಳಿಸಿ ಸ್ಮಿತಾ, ಸೊ ದಟ್ ಐ ವಿಲ್ ಕಾನ್ಸಂಟ್ರೇಟ್ ಆನ್ ದಟ್. ಓಕೆ, ಮುಗಿಸೋಣವಾ? ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸಂಜೆ ವಿಷ್ಣು ಸಹಸ್ರನಾಮ ಕ್ಲಾಸ್ ಅವ್ರಿಗೆ ಆಸ್ ಯೂಶುವಲ್ ಇರುತ್ತೆ, ಬಂದ್ಬಿಡಿ. ಓಕೆ, ಬಾಯ್.